ಮಾಡಿ. ನಮಸ್ತೆ ಮಾಸ್ಟರ್. ನಮ್ಮೆಲ್ಲರ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೆ ಮತ್ತು ಸ್ವರ್ಣಮಾಲಾ ಅಮ್ಮನವರಿಗೆ ಮತ್ತು ನನ್ನ ಆತ್ಮೀಯ ಗುರುಗಳಾದ ಲಲಿತಾ ಕಂದಗಲ್ ಮೇಡಮ್ ಅವರಿಗೆ ಹಾಗೂ ನನಗೆ ಜನ್ಮ ನೀಡಿದ ತಂದೆ ತಾಯರಿಗೆ ಮತ್ತು ಅರುಣ್ ಕುಮಾರ್ ಸರ್ಗೆ ಆತ್ಮಪೂರ್ವಕ ಧನ್ಯವಾದಗಳು. ಸರ್ ಸ್ಟಾರ್ಟ್ ಮಾಡ್ಬೋದು? ಹಾ ಮೇಡಮ್, ಸ್ಟಾರ್ಟ್ ಮಾಡಿ. ನಿಮ್ದೇ ಇವತ್ತು ಫುಲ್ ಟೈಮ್ ನಿಮ್ದೇ. ಮಾಸ್ಟರ್, ನಾನು ಧ್ಯಾನಕ್ಕೆ ಬರುವ ಮುಂಚೆ ತುಂಬಾ ನೋವುಗಳು, ತುಂಬಾ ಸಂಕಟಗಳು ಮತ್ತು ಆರೋಗ್ಯದ ಸಮಸ್ಯೆ ಮತ್ತು ರಿಲೇಶನ್ಶಿಪ್ ಇಂದ್ರ ತುಂಬಾ ನೊಂದಿದ್ದೀನಿ. ಅದನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳಕ ಇವತ್ ನನಗೆ ಅವಕಾಶ ಕೊಟ್ಟಂತ ಅರುಣ್ ಕುಮಾರ್ ಸರ್ಗೆ ನನ್ನ ಆತ್ಮಪೂರ್ವಕ ವಂದನೆಗಳು. ನನಗೆ ಮಾಸ್ಟರ್ ಧ್ಯಾನಕ್ಕೆ ಬರೋ ಮುಂಚೆ ಮಲಬದ್ಧತೆ ಸಮಸ್ಯೆ ಇತ್ತು ಮಾಸ್ಟರ್. ನಾನು 5 ದಿವ್ಸ ಆದ್ರೂ 6 ದಿವ್ಸ ಆದ್ರೂ ನಾನು ಮೋಷನ್ಸ್ ಹೋಗ್ತಿರ್ಲಿಲ್ಲ. ಅದು ತುಂಬಾ ನೋವು ಆಗ್ತಿತ್ತು, ತುಂಬಾ ತ್ರಾಸ ಆಗ್ತಿತ್ತು. ಆಮೇಲೆ ಮತ್ತೆ ಊಟ ಸೇರ್ತಿದ್ದಿಲ್ಲ, ಇದು ಆಗ್ತಿರ್ಲಿಲ್ಲ, ಆಕ್ಟಿವ್ ಆಗಿ ಇರ್ತಿರ್ಲಿಲ್ಲ. ಅದು ಆ ಸಮಸ್ಯೆ ಇರೋದ್ರಿಂದ ತುಂಬಾ ಅದ್ರಲ್ಲಿ ಇದ್ರ ನೊಂದ್ ಹೋಗಿದ್ದೆ. ಮತ್ತ ಇದು ಅದ್ರಲಿಂದ್ರನ ಮೂಲವಾದಿ ಸಮಸ್ಯೆ ಸ್ಟಾರ್ಟ್ ಆತ್ ನನಗ. ಅದು ಕೂಡ ಎಷ್ಟೊಂದ್ ಆಸ್ಪತ್ರೆ ತೋರಿಸ್ಕೊಂಡ್ವಿ, ಏನಾದ್ರೂ ಸರಿ ಹೋಗ್ಲಿಲ್ಲ. ಅದು ಟ್ಯಾಬ್ಲೆಟ್ ತಗೊಂತ ಹಂಗ ಒಂದಕ್ಕೊಂದ್ ಈಗ ಅದು ಸೈಡ್ ಎಫೆಕ್ಟ್ ಆಗಿ ಒಂದೊಂದೇ ನಮ್ಗ ಕಾಯಿಲೆಗಳು ಸೇರಕ್ ಸ್ಟಾರ್ಟ್ ಆದ್ವು. ಆಮೇಲೆ ತಲೆನೋವು ಅಂತ್ರು ಭಯಂಕರ ತಲೆನೋವು, ತಲಿ ವಜ್ಜೆ ಅಂದ್ರ ಅದು ಕಣ್ಣು ತೆಗಿಯಕ್ ಕೂಡ ಆಗ್ತಿರಲ್ಲ. ಆ ರೀತಿ ಟ್ಯಾಬ್ಲೆಟ್ ತಗೊಂಡ್ರೆ ಅರ್ಧ ಅವರ್ ಅಷ್ಟೇ ನಾನು ಚೆನ್ನಾಗಿರ್ತಿದ್ದೆ, ಮತ್ತೆ ಒಳ್ಳೆ ಅದೇ ರೀತಿ ಅಷ್ಟು ತಲೆನೋವು ಅಂದ್ರೆ ತಲೆ ಸಿಡಿಬೇಕು ಅಷ್ಟು ತಲೆನೋವು ಇರ್ತಿತ್ತು. ಮತ್ತೆ ಬಾಡಿ ಪೇನ್ ಎಲ್ಲ ಫುಲ್ ಬಾಡಿ ಪೇನ್, ಏನೇ ಮಾಡ್ಲಿ ಕೆಲಸ ಒಟ್ಟ ಅಡ್ಡಾಡಕ್ ಆಗ್ತಿರ್ಲಿಲ್ಲ, ಫುಲ್ ಸುಸ್ತು. ಮತ್ತು ಬಿಳಿ ಮುಟ್ಟು ವೈಟ್ ಡಿಸ್ಚಾರ್ಜ್ ಆಗ್ತಿತ್ತು. ಬಾಳ ಅಂದ್ರೆ ಬಾಳ ಎಲ್ಲದು ಒಂದಕ್ಕೊಂದ್ ಹಂಗ ಒಂದೊಂದೇ ತುಂಬಾ ಇತ್ತು. ಮತ್ತ ಅದು ಗರ್ಭಕೋಶದ ಸಮಸ್ಯೆ ಇತ್ತು. ಹಂಗಾಗಿ ನನಗ ಮಂತ್ಲಿ ಡೇಟ್ ಬಂತಂದ್ರ ಡಿಲಿವರಿ ಪೇನ್ ಏನ್ ಬರ್ತಾವಲ್ಲ ಆ ರೀತಿ ಕಷ್ಟ ಅನುಭವಿಸ್ತಿದ್ದೆ. ಹೇಳ್ಬಾರ್ದು ಅಷ್ಟು ನೋವು ತ್ರಾಸ ಆಗ್ತಿತ್ತು. ಮತ್ತು ನನಗ ಎದೆಯಲ್ಲಿ ಒಂದು ಅಡಿಕೆಯಷ್ಟು ಗಂಟಾಗಿತ್ತು ಮಾಸ್ಟರ್. ಅದು ಅಂತೂ ಹೇಳ್ಬಾರ್ದು, ಅಷ್ಟು ನೋವು ಕೊಡ್ತಾ ಇತ್ತು ನನಗ. ಏನಪ್ಪಾ ಏನ್ ಮಾಡ್ಲಾನ, ಸತ್ತು ಹೋಗ್ಬಿಡ್ಲೇನ ಅನ್ನೋ ಅಷ್ಟು ತ್ರಾಸ ಆಗ್ತಾ ಇತ್ತು. ಆದ್ರೂ ಬಿಡ್ತಿದ್ದಿಲ್ಲ, ಆಸ್ಪತ್ರೆ ತೋರಿಸ್ಕೊಳ್ಳೋದು, ಮತ್ತೆ ಆರಾಮಾಗೋದು, ಮತ್ತೆ ಮಕ್ಕಳನ್ನ ನೋಡ್ಕೊಳ್ಳೋದು, ಆ ರೀತಿ ಆಯ್ತು ಮಾಸ್ಟರ್. ಮತ್ತು ಮಾನಸಿಕ ಇದ್ರಲಿಂತ್ರ ನಾನು ಇಷ್ಟೆಲ್ಲಾ ಇದಾದ್ಮೇಲೆ ಫುಲ್ ಮಾನಸಿಕ ಅಸ್ವಸ್ಥತೆಗೆ ಒಳಗಾದೆ. ಮತ್ತೆ ಏನ್ ಸೈಡ್ ಎಫೆಕ್ಟ್ ಏನೋ ಗೊತ್ತಿಲ್ಲ, ಫುಲ್ ಮೈಯಲ್ಲೆಲ್ಲಾ ನರಗಳು ಎದ್ದು, ಎಲ್ಲೇ ಕೈ ಆತು ಕಾಲಾತು ಮೈಯಲ್ಲಿ ಎಲ್ಲಾ ಕಡೆಗೇನು ನರದೋಷ ಅಂತೇಳಿ ಫುಲ್ಲು ಹಸಿರು ನರ ಎದ್ದು ತ್ರಾಸ ಆದ್ವು. ಅದ್ರಲ್ಲಿದ್ರ ಕಿವಿಯಲ್ಲಿ ರಕ್ತ ಕೂಡ ಬರ್ತಾ ಇತ್ತು ಮಾಸ್ಟರ್ಸ್. ನನ್ಗ ತುಂಬಾ ಇದು ಧ್ಯಾನಕ್ ಬರೋಕ್ಕಿಂತ ಮುಂಚೆನ ಬಾಳ ಅನುಭವಿಸ್ತಿದ್ದೀನಿ. ಮತ್ತ ಇದು ಮೈಯೆಲ್ಲಾ ಉರಿ, ಕಣ್ಣು ಉರಿ, ಅಷ್ಟು ಹೀಟ್ ಅಂದ್ರೆ ಹೀಟ್. ಎಲ್ಲಾ ತಂಪಿಂದು ಜ್ಯೂಸ್ ಕುಡಿತಿದ್ದೆ, ಎಳ್ನೀರು ನಮ್ಮ ಮನೆಯವರು ಎಲ್ಲಾ ಇದನ್ ಮಾಡ್ತಿದ್ರು, ಬರೇ ತಂಪಿಂದ ಊಟ ಮಾಡ್ತಿದ್ದೆ. ಆದ್ರೂ ಎಲ್ಲಾ ಉರಿ ಮೈಯೆಲ್ಲಾ ನೋವು ಆ ರೀತಿ. ಮತ್ತ ಗರ್ಭಕೋಶದ ಸಮಸ್ಯೆ ಆಗಿ ಅದು ಟ್ಯಾಬ್ಲೆಟ್ ತಗೊಂತ ಇದ್ರ ಫುಲ್ ಸಂಕಟ ಆಗ್ಬಿಡದ್ ನನಗ. ಸಂಕಟ ಆಗಿ ಮನೆಗಿರೋರ್ಗೆ ಯಾರ್ಗೇನ ಏನ್ ಊಟ ಮಾಡಿದ್ರೆ ಸಮಾಧಾನ ಆಗ್ತಿರ್ಲಿಲ್ಲ. ಅದು ಊಟದ ಸಂಕಟ ಅಲ್ಲ, ಅದು ಟ್ಯಾಬ್ಲೆಟ್ ಇಂದ ಆ ರೀತಿ ಸಂಕಟ ಆಗ್ತಿತ್ತು. ಎಷ್ಟು ಊಟ ಮಾಡಿದ್ರ ಇನ್ನೂ ನನಗ ಸಂಕಟ ತಡ್ಕೊಳಕ್ ಆಗ್ತಿರ್ಲಿಲ್ಲ ಮಾಸ್ಟರ್. ಇದೆಲ್ಲಾ ಆದ್ಮೇಲೆ ನನಗ ಯಾಕೆ ಬದುಕ್ಬೇಕು ನಾನು, ಏನು ಒಂದ್ರಲ್ಲಿದ್ರ ಒಂದಿಷ್ಟು ಯಾವ ಆಸ್ಪತ್ರೆನೂ ಉಳ್ದಿರ್ಲಿಲ್ಲ ಮಾಸ್ಟರ್ ನಾ ತೋರಿಸ್ಕೊಳೋದು. ನಮ್ಮ ಅಪ್ಪ ಅವರು ನಮ್ಮ ಮಮ್ಮಿಯರು ಎಲ್ಲಾ ಆಸ್ಪತ್ರೆಗೂ ತೋರಿಸಿದ್ರು, ಅವ್ರಿಗೆ ಅನುಕೂಲ ಇದ್ದ ಕಡೆಗೆ. ಮತ್ತೆ ಇವ್ರು ನಮ್ಮ ಮನೆಯರನು ಯಾವ್ದಕ್ಕೂನು ಹಿಂಜರಿಲಿಲ್ಲ, ಆರಾಮಾದ್ರೆ ಸಾಕು ಅಂತೇಳಂದು ಎಲ್ಲಾ ಆಸ್ಪತ್ರೆಗೂ ತೋರಿಸ್ತಿದ್ರು. ನಾನ್ ಹೆಂಗ ತೋರಿಸ್ಕೊಂತಿದ್ದೆ ಹಂಗ ಜಾಸ್ತಿ ಆಕೊಂತ ಹೋಯ್ತು. ನಮ್ಮ ಮಮ್ಮಿಯರು ಹೇಳಿದ್ರು,
ಏನಾಗೈತಿ ಏನಿಲ್ಲ ಇರೋ ಜಗನ ಸರಿ ಇಲ್ಲನಾ ಅಂತಂತ ಇದನ್ ಮಾಡಿದ್ರು. ಮತ್ ಹಂಗಾಗಿ ಎಲ್ಲಾ ಕಡೆಗೆನ ಎಲ್ಲಾ ದೇವ್ರ ಕಡೆಗೆ ಕರ್ಕೊಂಡ್ ಹೋಗೋದು, ಎಲ್ಲಾ ದೇವ್ರ ಪೂಜೆ ಮಾಡೋದು, ಏಕಾದಶಿ ಮಾಡೋದು, ಸಂಕಷ್ಟಿ ಮಾಡೋದು, ಎಲ್ಲಾ ರಥನು ಮಾಡ್ತಾ ಇದ್ದೆ. ಮತ್ತೆ ಏನಾಗ್ಲಿ ಒಟ್ಟ ಬದುಕಬೇಕು, 3 ಮಕ್ಕಳದವು, ಅವ್ 3 ಮಕ್ಕಳಿಗೆರ ನಾನು ಬದುಕ್ಬೇಕು ಅಂತಂದ ಬಾಳ ಹಿಂಸೆ ಪಡ್ತಾ ಇದ್ನ ಅಷ್ಟರ್. ಹಂಗಿರ್ಬೇಕಾದ್ರೆ ಮತ್ತ ನಮ್ಮ ಮಮ್ಮಿಯರು ಎಲ್ಲಾ ದೇವ್ರಿಗೆ ಮುಗಿದು ಲಾಸ್ಟಿಗೆ ಅದು ಏನ ತಾಯ್ತ ಕಟ್ಸೋದು ಅದು ಮಾಡಿದ್ರು. ಅದು ಮಾಡಿದ ತಕ್ಷಣನು ಅದು ಏನು ಸರಿ ಹೋಗ್ಲಿಲ್ಲ. ಸ್ವಲ್ಪ ದಿನ 15 ದಿನ ಅಷ್ಟ. ಅದು ಆದ್ಮೇಲೆ ತನ್ನ ಮಿಚಿಲೆ ತಾನ ಬಿದ್ದು ಬಿಡ್ತಂದ್ರ ಮತ್ತು ವಾಪಸ್ ಕಟ್ಟಿಸ್ಬೇಕಂತ, ಅದೇನ ಉಸಿ ಹೋಗಿರ್ತೈತಿ ಅಂತ. ಅದು ನಮಗೇನ್ ಗೊತ್ತಿರ್ಲಿಲ್ಲ. ಹಂಗಾಗಿ ಮತ್ತೆ ಬಿತ್ತಂದ ತಕ್ಷಣ ನಮ್ಮ ಮಮ್ಮಿಯರ್ ಮತ್ತೆ ಇನ್ನೊಂದ್ರ ಕಡೆ ಕರ್ಕೊಂಡ್ ಹೋಗ್ಬೇಕು, ಮತ್ತೆ ಕಟ್ಟಿಸ್ಬೇಕು. ಇದೆಲ್ಲಾ ರೀತಿ ಬಹಳ ಹಿಂಸೆ ಪಡ್ತಾ ಇದ್ದೆ. ಲಾಸ್ಟಿಗೆ ಇಲ್ಲ ನಾವ್ ಇರೋ ಜಗದಾಗ ಮಾಟ ಮಂತ್ರ ಆಗೈತಿ, ಅಲ್ಲಿ ಇದ್ರ ಅವ್ರಿಗೆ ಸತ್ತು ಹೋಗ್ತಾರ ಅಂತಂತ ಜ್ಯೋತಿಷಿಗಳು ಹೇಳಿದ್ರು. ಅದಾದ್ಮೇಲಂತ್ರು ನನಗ್ ಒಟ್ಟ ಮನ್ಯಾಗ ಇರಾಕ ಆಗ್ತಿರ್ಲಿಲ್ಲ. ಒಟ್ಟ ಎಲ್ಲಾರ ಅಲ್ಲಿ ನಾವ್ ಹೊರಗಡೆ ಹೋಗ್ಬೇಕ್ ಅನಸ್ತಿತ್ತು. ಆದ್ರೆ ನಮ್ ಮನೆಯವರು ಆರಾಮ್ ಇರೋ ಮನ್ಯಾಗ ಊಟ ಮಾಡ್ಕೊಂಡ್, ನೀ ಎಲ್ಲಿ ಕೆಲ್ಸಕ್ ಹೋಗುದ್ ಬೇಡ, ಏನು ಬೇಡ, ನನ್ನ ನೋಡ್ಕೊಂಡು ಮಕ್ಕಳನ್ನ ನೋಡ್ಕೊಂಡು ಆರಾಮ್ ಚೆನ್ನಾಗಿರು ನೀನು, ನಿನ್ಗ್ ಏನ್ ಬೇಕ್ ಹೇಳ ಎಲ್ಲಾ ಕೊಡಸ್ತೀನಿ ಅಂತಿದ್ರು. ಆದ್ರ ನನಗ್ ಆರೋಗ್ಯನ ಇರ್ಲಿಲ್ಲ, ಏನ್ ತಗೊಂಡ್ ಏನ್ ಮಾಡೋದೈತಿ. ಹಂಗಾಗಿ ನನ್ಗ ಹಿಂಗ್ರಿ ಅಂತಿದ್ನೇನಿ. ಯಾವ ಆಸ್ಪತ್ರೆಗೆ ಅಂದ್ರು ಅಲ್ಲಿಗೆ ತಾವು ಬರಕ ಆಗ್ತಿರ್ಲಿಲ್ಲ. ಯಾರನ್ನ ಒಬ್ಬ ನಾನ್ ಸಣ್ಣ ಪಾಪು ಕರ್ಕೊಂಡ್ ಹೋಗ್ತಿದ್ದೆ. 4 ವರ್ಷ 5 ವರ್ಷ ಆದಳ ನನ್ ಮಗಳು. ಅವಳನ್ ಕರ್ಕೊಂಡ್ ಆಸ್ಪತ್ರೆಗೆ ಅಡ್ಡಾಡ್ತಿದ್ದೆ ನನ್ ಜೊತೆ. ಆಸ್ಪತ್ರೆಗೆ ಬರೋರು ಕೂಡ ಯಾರು ಇರ್ತಿರ್ಲಿಲ್ಲ, ನಾನೇ ಹೋಗ್ತಿದ್ದೆ. ಮೇನ್ ನನಗ ಕಿವಿನ ಕೇಳಿಸ್ತಿದ್ದಿಲ್ ಮಾಸ್ಟರ್. ಅವ್ರು ಡಾಕ್ಟರ್ ಮಾತಾಡಿದ್ದು ನನಗೆ ಏನು ಕೇಳಿಸ್ತಾ ಇರ್ಲಿಲ್ಲ. ಮತ್ತೆ ಒಂದ್ ಮಾತ್ ಮಾತಾಡಿಸಿ ಅವ್ರು ಏನೋ 200 ರೂಪಾಯಿ ಕೊಟ್ಟು ಚೀಟಿ ಮಾಡ್ಸಿರ್ತಿದ್ರ ಅನ್ನೋ ಕಾರಣಕ್ಕ 2 ಮಾತ್ ಮಾತಾಡಿ ಹೊರಗ್ ಕಳಿಸ್ತಾ ಇದ್ರು. ಇಲ್ಲ ಒಂದ್ ಪೇಪರ್ ಒಳಗ್ ಬರೀತಿದ್ರು, ನಿನಗ್ ಈ ರೀತಿ ಸಮಸ್ಯೆ ಐತಿ, ನಿನ್ ಗರ್ಭಕೋಶಕ್ಕ ಗಡ್ಡಿ ಆಗೈತಿ ಅಂತಿದ್ರು. ನಂದು ಹೊರಗಡೆ ಕಳಿಸ್ತಿದ್ರು. ಮತ್ತೆ ನಮ್ಮ ಪಾಪು ಕೇಳ್ತಿದ್ನಿ, ನನಗೇನು ಇದ್ರ ಇದಾಗ್ಲಿಲ್ಲ, ಮತ್ತೆ ಒಳಗ್ ಹೋಗ್ಬೇಕ ಅಂತ ಅಂದ್ಮೇಲೆ ಮತ್ತೆ ಒಳಗ್ ಹೋಗ್ತಿದ್ನಿ ಸರ್, ಹೆಂಗಾರ ಮಾಡಿ ಹೋಗ್ತಿದ್ದೆ. ಅವ್ರು ಹೇಳ್ತಿದ್ರು, ಇಲ್ಲಮ್ಮ ನಿಮ್ ಮನೆಗ್ ಯಾರನಾರ ಕರ್ಕೊಂಡ್ ಬಾ ದೊಡ್ಡವ್ರನ್ನ ಅಂತಿದ್ರು. ನನಗ್ ಬರೋರು ಇಲ್ಲ, ಯಾರು ಅನಾನುಕೂಲ ಇದ್ದ ಕಾರಣಕ್ಕ ನಾನು ಅದು ದೇವ್ರು ನನಗ್ ಒಬ್ಬಂಟಿ ಆಗೇನ ನೀನ್ ಕಷ್ಟ ಅನುಭವ್ಸು ಅಂತೇಳಿ ಕರ್ಸಿದ್ರೋ ಏನೋ ಗೊತ್ತಿರ್ಲಿಲ್ಲ. ಹಂಗಾಗಿ ನನ್ ಮಗಳನ್ನ ಕರ್ಕೊಂಡ್ ಇರ್ಲಿ, ನನ್ನ ಮಗಳರ ದೇವ್ರ ರೂಪದಾಗ ಅದಾಳ ಅಂತ ಕರ್ಕೊಂಡ್ ಹೋಗ್ತಿದ್ನಿ ಮಾಸ್ಟರ್. ನಾನು ಕರ್ಕೊಂಡ್ ಹೋಗಿ ಏನೋ ಒಂದಾಗಿ ಬರ್ತಿದ್ದೆ. ಏನೋ ಆಮೇಲೆ ಊರಲ್ಲಿರೋ ಯಾರನ್ನೋ ಒಬ್ರಿಗೆ ಕರ್ಕೊಂಡು ಅಂಟಿ ಸಂಬಂಧಿಕರಿ ಅವ್ರು, ನಮ್ ಕಾಕ ಅಂತೇಳಿ ಅವ್ರನ್ನ ಕರ್ಕೊಂಡ್ ಹೋಗ್ತಿದ್ದೆ ಆಸ್ಪತ್ರೆಗೆ. ಅವ್ರಿಗೆ ಹೋದ ತಕ್ಷಣ ಅವ್ರು ಹೇಳ್ತಿದ್ರು, ಇಲ್ರಿ 1 ವರ್ಷ ತೋರಿಸ್ಬೇಕು, ತಿಂಗಳ ಏನ್ ದೊಡ್ಡ ಸಮಸ್ಯೆ ಏನಿಲ್ಲ, ಆರಾಮ್ ಆಗ್ತೈತಿ ಅವ್ರಿಗೆ ಅಂತಂತ ಹೇಳ್ತಿದ್ರು. ಆಯ್ತಂತೇಳಿ 1 ವರ್ಷ ತೋರಿಸ್ಕೊಂತಿದ್ವಿ. ಅದಾದ್ಮೇಲೆ ಅವ್ರು ಹೇಳಿದ್ರು, ಇಲ್ಲ ಇವ್ರಿಗೆ ಧಾರವಾಡ ಆಸ್ಪತ್ರೆಗೆ, ಹುಚ್ಚ ಆಸ್ಪತ್ರೆಗೆ ಹಾಕ್ಬೇಕು, ಇವ್ರಿಗೆ ಫುಲ್ ಮೆಂಟಲ್ ಎಲ್ಲಾ ಶಾಕ್ ಆಗೈತಿ ಅಂತ ಹೇಳಿದ್ರು. ಅದು ಆದ್ಮೇಲೆ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ನನಗ್ ಏನ್ ಮೆಂಟಲ್ ಏನ ಆಗಿಲ್ಲ, ನನಗಾಗಿದ್ದ ಆರೋಗ್ಯದ ಸಮಸ್ಯೆ, ನನಗ್ ಏನ್ ಬ್ಯಾಡಿದು ಅಂತ ಸುಮ್ನೆ ಆದ್ವಿ. ಮತ್ತು ಒಳ್ಳೆ ಯಾವ್ದು ಆಸ್ಪತ್ರೆ ಬಿಟ್ಟು ಅದು ಹೇಳಿದ ತಕ್ಷಣ ಆಸ್ಪತ್ರೆ ಬಿಟ್ಟು ಮತ್ತೆ ಆಸ್ಪತ್ರೆ ಒಳಗ ಹೋಗ್ಬೇಕಂದ್ರ 1 ವರ್ಷ ಆದ್ರೂನು ಮಕ್ಕಳ ಮಾರಿ ನೋಡ್ಬಾರ್ದು, ಗಂಡರ ಮಾರಿ ನಮ್ಗೆ ಯಾರು ತಂದೆ ತಾಯಿ ನಮ್ಗೆ ಹತ್ರ ಇರೋರು ಯಾರು ಬರಬಾರ್ದು. ಅದು ಶಾಕ್ ಹೊಡದ್ಮೇಲೆ 1 ವರ್ಷ ಆದ್ರೂನು ಯಾರ ಬಂದ್ರಂದ್ರ ಮತ್ತೆ ಅದು ಪ್ರಜ್ಞೆ ಬರುತ್ತ, ಮತ್ತೆ ಶಾಕ್ ಹೊಡಸ್ಬೇಕಾಗತ್ತ. 1 ವರ್ಷ ಆದ್ರೂನು ಮಕ್ಕಳ ಮಾರಿ ನೋಡ್ಬಾರ್ದು ಅಂತ ಹೇಳಿದ್ರು. ಹಂಗಾದ್ಮೇಲೆ ನಾನ್ ಅಲ್ದೇ ಇದಿಷ್ಟೆಲ್ಲ ಇಟ್ಕೊಂಡ್ ಯಾಕ್ ಬೇಕು, ನಾವ್ 1 ವರ್ಷ ಅಲ್ಲ 1 ದಿನ ಬದುಕಲ್ನೇಕ ಮಕ್ಕಳ ಜೊತೆ ಇಲ್ಲೇ ಸಾಯದ್ ಮೇಲೆ ಅಂತ ನಾನು ಅಲ್ಲಿಗ್ ಹೋಗ್ಲಿಲ್ಲ. ನಾನು ಮತ್ತೆ ಇನ್ನೊಂದ್ ಆಸ್ಪತ್ರೆ ತೋರಿಸ್ಕೊಂಡಿ. ಅವ್ರು ಹೇಳಿದ್ರು, ಇಲ್ಲ 1-2 ತಿಂಗಳಲ್ಲಿ ಆರಾಮಾಗುತ್ತ ಇವ್ರಿಗೆ, ಇವ್ರ ಆರೋಗ್ಯ ಇಷ್ಟ ಆರೋಗ್ಯವಾಗಿದ್ದಾರೆ, ಇವ್ರಿಗೆ ಆರೋಗ್ಯ ಸಮಸ್ಯೆ ಏನು ಆಗಿಲ್ಲ, ಇವ್ರಿಗೆ ಬಹಳ ಹೆಲ್ದಿ ಆಗಿದ್ದಾರೆ ಅವ್ರು, 2 ತಿಂಗಳ ಇದನ್ ಕೊಟ್ಬಿಡ್ರಿ ಆರಾಮ್ ಆಗ್ತಾರೆ, ಮೆಡಿಸಿನ್ ಕೊಡ್ರಿ ಅಂದ್ರು. ಅದಾಯ್ತು. ಅದಾದ್ಮೇಲೆ ಮತ್ತೆಷ್ಟು ಜಾಸ್ತಿ ಆಯ್ತು. ಅದಾದ್ಮೇಲೆ ಸ್ಕ್ಯಾನ್ ಮಾಡಿದ್ರು ಅವ್ರು. ಸ್ಕ್ಯಾನ್ ಮಾಡಿದ್ಮೇಲೆ 2 ಕಿಡ್ನಿ ಫೇಲ್ ಆಗ್ಯವು, ಗರ್ಭಕೋಶ ಫುಲ್ಲು ಜರದ್ ಕೆಳಗ್ ಬಂದೈತಿ, ಅದು ಗರ್ಭಶೀಲ ಸರಿದಿ ಕೆಳಗ್ ಬಂದೈತಿ. ಇವ್ರು ಬದುಕ್ಬೇಕಾದ್ರೆ 1 ತಿಂಗಳ, ಅದ್ರೊಳಗನ 24 ತಾಸು ಒಳಗೆ ಇವ್ರಿಗೆ ಸರ್ಜರಿ ಆಗ್ಲೇಬೇಕು ಅಂತ ಹೇಳಿದ್ರು ಅವ್ರು. ಅದು ಆದ್ಮೇಲೆ ನಾನು ಇಷ್ಟೆಲ್ಲಾ ಮನೆಯಾಗನು ತುಂಬಾ ಅನುಭವಿಸ್ತಾ ಇದ್ದೆ. ನಾನು ಮಕ್ಕಳು ಎಲ್ಲ ನನ್ನಲ್ಲಿ ದೂರ್ಲಿದ್ರೆ ನೋಡ್ತಿದ್ರು. ಅವ್ರು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮಾಸ್ಟರ್ ನನ್ಗ ತೆಲಗುಂಬಿಗೆ 1 ಚರಗಿ ನೀರಿಟ್ಟು ಹೋಗ್ತಿದ್ರು, 1 ಬಾಟ್ಲು 1 ಚರಗಿ ನೀರಿಟ್ಟು ಹೋಗ್ತಿದ್ರು. ಅವ್ರು ಬರೋವರ್ಗೇನು ಬರೀ ಅವು ನೀರು ಟ್ಯಾಬ್ಲೆಟ್ ಅಷ್ಟೇ ಕುಡಿತಿದ್ದೆ ನಾನು. ಅವ್ರು ಎಲ್ಲಿ ಕುತ್ಕೊಂತಿದ್ರು, ಅವ್ರು ಎಲ್ಲಿ ಬಾಕ್ಲ ಹಾಕಿ ಹೋಗ್ತಿದ್ರಲ್ಲ ಮಾಸ್ಟರ್,
ನನ್ನಲ್ಲಿದ್ರ ಅಲ್ಲಿವರೆಗೆ ಇರಿಗೆ ಹತ್ತಿರ್ತಿದ್ವು ಮಾಸ್ಟರ್. ಅವು ಕರಿ ಇರಿವೆ ಅಂತವರಲ್ಲ, ಅಲ್ಲಿದ್ರ ಇರಿಗೆ ಹತ್ತಿರ್ತಿದ್ವು ಮಾಸ್ಟರ್. ನಾನ್ ಮಲ್ಕೊಂಡಿರ್ತಿದ್ದೆ ನಿದ್ದೆ ಒಳಗೆ, ನನಗೆ ಯಾವ್ದು ಪ್ರಜ್ಞೆ ಇರ್ತಿದ್ದಿಲ್ಲ. ಅವ್ರ ಕದ ತಗೊಂಡ್ ನೋಡಿದ್ರಂದ್ರ ಅಲ್ಲಿಲಿದ್ರ ಬಂದ್ ನನ್ನವರೆಗೇನು ಇರಿದು ಇರ್ತಿದ್ವು. ಅವ್ರು ಬರ್ಬೇಕಾದ್ರ ಮಮ್ಮಿ ಅಂತ ಕೂಗ್ಕೊಂತ ಬರ್ತಿದ್ರು. ಅಂದ್ರ ಅವ್ರಿಗೇನ್ ಡೌಟ್, ನಮ್ಮ ಮಮ್ಮಿ ಇವತ್ತ ಸತ್ತಿರ್ಬೇಕು, ಆಕೇನ್ ಉಳಿಯೋದಿಲ್ಲ. ಅಲ್ಲಿವರೆಗೆ ನನ್ ಪೊಸಿಷನ್ ಹೋಗಿತ್ತು ಮಾಸ್ಟರ್. ಅವ್ರು ಬಂದ್ ಮಮ್ಮಿ ಅಂತಿದ್ರ, ನಾನ್ ಹೇಳ್ತಿದ್ದೆ ಇಲ್ಲ ನಾನು ಬದುಕಿನಿ ಇನ್ನು ಅಂತಂತ ಹೇಳ್ತಿದ್ನಿ ಮಾಸ್ಟರ್. ಬಾ ಅಂತಂತ ಅವ್ರನ್ನ ಅಪ್ಗಂತಿದ್ದಿಲ್ಲ. ಅಷ್ಟು ಬಾಳ ಪೂರ ಇದಾಗ್ಬಿಟ್ಟಿತ್ತು. ನಾನ್ ಕರೆದ್ರು ನನ್ ಮಕ್ಳು ನನ್ ಯಾಕೆ ಯಾರು ಬರ್ತಿರ್ಲಿಲ್ಲ ಮಾಸ್ಟರ್. ಯಾಕಂದ್ರ ನನ್ನ ಅವ್ಯವಸ್ಥೆ ನೋಡ್ಬಿಟ್ಟಿದ್ರ ಅವ್ರ. ನಾ ಟ್ಯಾಬ್ಲೆಟ್ ತಗೊಂಡು ಒಂಥರ ಸಂಕಟ ಆಗಿ ಒಂಥರ ಹುಚ್ಚೀರತ ಮಾಡೋದು, ಮತ್ತ ಇದು ಎಷ್ಟೆಲ್ಲಾ ಕಷ್ಟ ಪಡೋದು. ಅವ್ರಿಗೆ ಮಕ್ಕಳಿಗೆ ಏನು ದೂರಲಿದ್ರ ನನ್ನ ಸಂಕಟ ನೋಡಿ ಅಳ್ತಿದ್ರು, ನನ್ನ ಮುಟ್ಟಿಸ್ಕೊಂಡ್ ಬರ್ತಿದ್ದಿಲ್ಲ ಮಾಸ್ಟರ್. ಅಷ್ಟೊಂದು ನೋವು ಇತ್ತು. ಮತ್ತು ಮಾಸ್ಟರ್ ನಾನು ತವ್ರ ಮನೆಗ್ ಹೋಗ್ಬೇಕಂದ್ರು ನನಗ ಅವಕಾಶ ಇರ್ಲಿಲ್ಲ ಮಾಸ್ಟರ್. ನನ್ ತಂದೆ ತಾಯಿ ಕೂಡ ಎಷ್ಟಂತ ತೋರಿಸ್ತಾರ, ಎಷ್ಟಂತ ನೋಡ್ತಾರ ಮಕ್ಕಳಿಗೆ. ಒಂದ್ ಸರಿ 2 ಸರಿ ಆದ್ರೂ ಇರ್ತೈತಿ. ಆದ್ರೂ ನಾನ್ ಮತ್ ಇದಾದ್ಮೇಲೆ ಯಾರಿಗಾದ್ರು ಅಷ್ಟೇ. ಹಂಗಾಗಿ ಅವ್ರು ನಾನ್ ಹೋದ್ನಂದ್ರ ಭಯ ಪಡ್ತಿದ್ರು. ನನಗ ತವ್ರ ಮನೆಯಲ್ಲೂ ಅವಕಾಶ ಇರ್ತಿದ್ದಿಲ್ಲ, ಇಲ್ಲಿ ಗಂಡನ ಮನೆಯಲ್ಲೂ ಈ ರೀತಿ. ಯಾವ ರಿಲೇಷನ್ ಇದ್ರನು ಯಾರಿದ್ರು ಯಾರು ಒಂದ್ ರೊಟ್ಟಿ ಫುಲ್ ಎಲ್ಲಾ ಇದಾಗ್ಬಿಟ್ಟಿತ್ ಮಾಸ್ಟರ್. ನಾನು ಆ ಊರ್ಕೆ ಕೆಳಗ್ ಕುತ್ಕೊಂತ ಅಡಿಗೆ ಮನೆಗ್ ಹೋಗಿ ನನ್ನ ಮಕ್ಕಳಿಗೆ ಅಡಿಗೆ ಮಾಡ್ತಿದ್ನಿ. ಮಾಡಿ ಬಾಕ್ಸ್ ಕಟ್ಟಿ ಮತ್ತೆ ಬಂದು ಸೀದಾ ಬಂದು ನಾನ್ ಕಾಟನ್ನೇ ಮಲಗ್ತಿದ್ವಿ. ನಾ ಸತ್ತಿ ಅಂತ ಕೇಳೋರು ಇಲ್ಲ. ಎಷ್ಟೋ ಜನ ರಿಲೇಷನ್ 100-200 ಜನ. ನಾನು ಒಬ್ರೇನು ಯಾರಿದ್ರು ಇಲ್ದೋರ್ ರೀತಿ, ಆ ರೀತಿ ನನ್ಗೆ ಯಾರು ನೋಡ್ಲೇ ಇಲ್ಲ ಮಾಸ್ಟರ್. ಆ ರೀತಿ ನಾನು ನೊಂದು ಬಿಟ್ನೆ. ಮತ್ತ ಅದಾದ್ಮೇಲೆ ಅವ್ರು ಆಸ್ಪತ್ರೆಗೆ ಕರ್ಕೊಂಡ್ ಹೋದ್ರು ಮಾಸ್ಟರ್. ನಮ್ಮ ಕಾಕರು ಕರ್ಕೊಂಡ್ ಹೋದ್ರು. ಅಲ್ಲಿ ಕರ್ಕೊಂಡ್ ಹೋದ್ಮೇಲೆ ಅವ್ರು ಹೇಳಿದ್ರು 2 ತಿಂಗಳಂತ್ರು ಟ್ಯಾಬ್ಲೆಟ್ ಕೊಟ್ಟಿದ್ರು ಅವ್ರು ಹೇಳಿದ್ರು ಅಮೆರಿಕದಿಂದ ಬರ್ತಿದ್ರಂತ ಅವ್ರು ಗದಗ ಆಸ್ಪತ್ರೆ ಒಳಗ. ಇಲ್ಲ ಊಟ ಮಾಡಿದ್ದೆಲ್ಲಾ ಸ್ಟಾಕ್ ಆಗ್ಬಿಟ್ಟೈತಿ, ಗುಳಿಗಿ ತಗೊಂಡಿದ್ದೆಲ್ಲಾ ಸ್ಟಾಕ್ ಆಗ್ಬಿಟ್ಟೈತಿ, 2 ಕಿಡ್ನಿ ಫೇಲ್ ಆಗ್ಯವು, ಗರ್ಭಕೋಶ ಎಲ್ಲ ಜರದ್ ಬಂದೈತಿ, ಇವ್ರು ಬದುಕದ್ ಬಾಳ ಇದು 24 ಅವರ್ ಒಳಗ ಇದನ್ ಮಾಡಿಸ್ಬೇಕು ಅಂತಂತ ಹೇಳಿದ್ರು. ಅದು ಆದ್ಮೇಲೆ ನನಗ ಬ್ಯಾಡ, ಇದಿಷ್ಟ ಆದ್ಮೇಲೆ ಅಂತೇಳಂತ ನಮ್ ಕಾಕರ್ ಇಲ್ಲ, ಅದು ಏನ್ ಆಗೋದಿಲ್ಲಮ್ಮ, ಏನ್ ಆಗೋದಿಲ್ಲ, ಹೆದರಿಕೆ ಬೇಡ ಅಂತಂದ್ ಮತ್ತ ಅವ್ರು ಕರ್ಕೊಂಡ್ ಹೋದ್ರು, ಒಳಗ ಕರ್ಕೊಂಡ್ ಹೋದ್ರು. ಅವ್ರಿಗೆ ಇಲ್ರಿ ಈ ರೀತಿ ಅಂತೇಳಿ ಅವ್ರ ಡಾಕ್ಟರ್ ಕೂಡ ಕಣ್ಣಾಗ್ ನೀರ್ ತಂದ್ರು. ಆ ರೀತಿ ಇಲ್ಲ, ಬಾಳ ಪೊಸಿಷನ್ ಐತಿ ಅವ್ರಿಗೆ, ಎಲ್ಲಾ ಊಟ ಮಾಡಿದ್ದು ಕೂಡ ಸ್ಟಾಕ್ ಆಗೈತಿ ಅವ್ರಿಗೆ, ಬಾಳ ತ್ರಾಸ ಐತಿ ಅವ್ರು. ಆದ್ರೂ ತಡ್ಕೊಂಡಾರ. ಗೊತ್ತಿಲ್ಲ ಯಾವ ರೀತಿ ದೇವ್ರ ಶಕ್ತಿ ಕೊಟ್ಟ ನೀನ್ ಅವ್ರಿಗೆ, ಬಾಳ ನೋವು ಐತಿ ಅಂತಂತ ಹೇಳಿದ್ರು ಮಾಸ್ಟರ್. ಅದು ಆದ್ಮೇಲೆ ನಾನು ಭಯ ಬಿಡ್ಲಿಲ್ಲ ಸರ್. ನಾನು ಹೆದರ್ಕೊಂಡನೆ ಹೆದರ್ಕೊಳ್ಳಿಲ್ಲ. ಯಾಕಂದ್ರ ಮಕ್ಕಳ ಇದ್ವಲ್ಲ, ಮಕ್ಕಳ ಸಂಬಂಧ ನಾನ್ ಬದುಕ್ಬೇಕು, ಜೀವನ ಮಾಡ್ಬೇಕು ಅಂತೇಳಿ ಅಂದ್ ದೇವ್ರ ನನಗೆ ಯಾವಾದ್ರೆ ಒಂದು ದಾರಿ ತೋರಿಸ್ತಾನ ಅಂತ ಒಂದು ಧೈರ್ಯ ಇತ್ತು ಮಾಸ್ಟರ್. ಹಂಗಾಗಿ ನಾನು ಬಂದೆ ಬಸ್ ಒಳಗೆ. ನಮ್ ಕಾಕಾರ ಸಮಾಧಾನ ಮಾಡಿದ್ರು. ಮಾಡಿ ಮತ್ತ ಊಟ ಅಲ್ಲಿ ಇದ್ರೇನು ಊಟ ಮಾಡಮ್ಮ ಅಂದ್ರೆ ನಾ ಮಾಡ್ತೀನಿ ಕಕ್ಕ, ನಾವ್ ಬದುಕ್ಬೇಕು, ನಾ ಊಟ ಮಾಡ್ತೀನಿ ಅಂತೇಳಿ ಭಯ ಬಿಡ್ಲಿಲ್ಲ. ಮತ್ತ ನಮ್ಮ ಮಮ್ಮಿಯರಿಗೆನ ಫೋನ್ ಹಚ್ಚಿದ್ದೆ ಅಲ್ಲಿಂತ್ರ. ನಮ್ಮವ್ವರು ಹೇಳಿದ್ರು ಹಿಂಗ 2 ಲಕ್ಷ ರೂಪಾಯಿ ಕೇಳ್ತಾರ ಆಪರೇಷನ್ ಮಾಡಕ್ಕ. ಇವಾಗ ಅಲ್ಲೇ 5 ಆಪರೇಷನ್, 4 ಆಪರೇಷನ್ ಆಗ್ಯವು, 3 ಸರಿ ಅಬೋಷನ್ ಆಗ್ಯವು. ಮತ್ತೆ ಆಪರೇಷನ್ ಮಾಡಿಸ್ಕೊಂತೀನಿ, ನೀನು ಬ್ಯಾಡ, ಆಪರೇಷನ್ ಬೇಡ ಅಂದ್ರ. ನನಗ ಅದೇನು ಬೇಡ, 2 ಲಕ್ಷ ರೂಪಾಯಿ ನನಗ ಆಪರೇಷನ್ ಬೇಕಂತಾರ, ಕೊಡ್ತೀಯಾ ಇಲ್ಲ ನೀನು, ನಾನು ಸಾಯ್ತೀನಿ ನನ್ ಮಕ್ಕಳು ಬಿಟ್ಟು ಅಂತಂತ ನಾನ್ ಹೇಳಿದ್ವಿ. ನಮ್ಮವ್ರು ಹೇಳಿದ್ರು ನೀನ್ ಆ 2 ಲಕ್ಷ ರೂಪಾಯಿ ಕೊಟ್ರು ಅವ್ರು ಬದುಕ್ತೀನಿ ಅಂತಾನೂ ಕೂಡ ಹೇಳಿಲ್ಲ. ಅವು 2 ಲಕ್ಷ ರೂಪಾಯಿ ಕೊಟ್ಟು ನಿನ್ ಅಲ್ಲಿ ಕರ್ಕೊಂಡ್ ಹೋಗಿ ಸಾಯ್ ಬಿಡೋದ್ ಏನೈತಿ, ನೀ ಹಂಗತರಿ ಇದ್ರಂದ್ರ ನೀನ್ ಅಲ್ಲೇ ಇದಾಗ್ಬಿಡು, ನೀ ಇರುವರೆಗೂನು ನಿನ್ ಮಕ್ಕಳ್ ನೋಡ್ಕೆ, ನೀ ಸತ್ತ ಮೇಲೆ ನನ್ನ ಮಕ್ಕಳ್ ನಾನ್ ಜೋಪಾನ ಮಾಡ್ತೀನಿ ಅಂತ ಹೇಳಿದ್ರು. ಮತ್ತೆ ನಮ್ ಮನಿಯವ್ರಿಗೆ ಬಂದನೆ ಕೇಳಿದ್ನೆ ನಾನು, ಹಿಂಗಂದಾರಿ ಏನ್ ಮಾಡ್ಬೇಕು ಅಂತೇಳಿ. ಆಪರೇಷನ್ ಇಲ್ಲ ಏನಿಲ್ಲ, ದೇವ್ರದ ನಮ್ಮಿಂದ, ದೇವ್ರ ನಮ್ಗೆಲ್ಲಾ ಏನೋ ಮಾಡ್ತಾನ ನಮ್ಗ, ಸುಮ್ನಿರಿ ಏನಿಲ್ಲ, ದೇವ್ರ ಪೂಜೆ ಮಾಡು, ಆರಾಮ್ ಇರು ನೀನು ಅಂದ್ರೆ. ಮತ್ತ ನಮ್ಮ ಅತ್ತಿಯವ್ರಿಗೆ ಹೇಳಿದ್ನಿ ಹಿಂಗತ್ತಿ ಅಂತೇಳಿ. ಅವ್ರು ಕೂಡ ಹೇಳಿದ್ರು ನೀ ದಿನಾ ಆಂಜನೇಯಗ್ ಹೋಗು 11 ದಿವ್ಸ, ಏನ್ ಆಗೋದಿಲ್ಲ, ಆರಾಮ ಆಗ್ತಿ ಅಂತಂತ ಹೇಳಿದ್ರು. ನಾನು ಆಯ್ತು ಬಿಡು, ನಮ್ಮ ಅತ್ತಿಯರ್ ಆಂಜನೇಯಗ್ ಹೋಗಂತ ಹೇಳ್ಯಾರ, ಎಲ್ಲಾ ದೇವ್ರು ಮಾಡಿದೀನಿ, ಆಂಜನೇಯಗೂ ಹೋಗಿದೀನಿ, ಆದ್ರೆ ಇದು ನಮ್ಮ ಅತ್ತಿಯರ್ ಮಾತೊಂದು ಕೇಳ್ಬೇಕು ಅಂತ ನಾನ್ ಆಂಜನೇಯಗ್ 11 ದಿನ. ಅವ್ರು ಹೇಳಿದ್ರು ನಮ್ಮ ಅತ್ತಿಯವ್ರು, ನೀನ್ ಅವ್ರಿಗೆ ಬಗ್ಗೆ ನಮಸ್ಕಾರ ಮಾಡ್ಬೇಡ, ಮಲ್ಕೊಂಡು ಸೀದಾ ಸ್ಟ್ರೇಟ್ ಆಗಿ ನಿಂತ್ಕೊಂಡು ನಿನಗ್ ಏನ್ ಬೇಕೋ ಅದ ನೀನ್ ಅಷ್ಟ ಕೇಳ್ಕೆ, ನೀನ್ ನನಗೊಂದ್ ದಾರಿ ಬೇಕು, ನಾವ್ ಬದುಕ್ಬೇಕು ಅಂತ, ಅದನ್ನಷ್ಟ ನೀನ್ ಕೇಳ್ಕೊ ಅಂತಂತ ಹೇಳಿದ್ರು. ಹಂಗಾಗಿ ನಾನ್ ಅಷ್ಟ್ ಹೋಗಿ ಕೇಳ್ಕೊಂಡೆ ಮಾಸ್ಟರ್. 2 ದಿನ, 3ನೇ ದಿನಕ್ಕ ನಾ ಫೋನ್ ಯೂಟ್ಯೂಬ್ ಒಳಗ್ ಸರ್ಚ್ ಮಾಡ್ತಾ ಇದ್ದೆ. ಒಟ್ಟೆ ನಾ ಬದುಕ್ಬೇಕು, ಅವ್ರು 24 ತಾಸ್ ಒಳಗ್ ಸಾಯ್ತೀನಿ ಅಂದಿದ್ರು, ನಾನು ಸಾಯ್ಬೇಕು. ನಾ ಬಂದ್ 3 ದಿನ ಆತ, ನಾ ಸಾಯ್ಲಿಲ್ಲ.
ಇದ್ರ ಏನ ಇದಾಯ್ತಿದು ಅಂತಂದ್ ಮತ್ತ ಹೊಳ್ಳಿ 4 ದಿನ 5 ದಿನ ಆತ್ನಷ್ಟ್ರಿ. ಮತ್ತ ಹೊಳ್ಳಿ ವಾಪಸ್ ನಮ್ ಕಾಕರ್ಗೆ ಹೇಳಿದ್ನ. ಅವ್ರ ಹಿಂಗತೆರ ಅಂದಿದ್ರು, ಹೋಗನ್ ಬರ್ರಿ ಕಾಕ, ಮತ್ತ ಅವ್ರ 24 ತಾಸ ಒಳಗ ಸಾಯ್ತಾರ ಅವ್ರ ಸರ್ಜರಿ ಆಗ್ಲಿಲ್ಲ ಅಂತ ಅಂದಿದ್ರು, ಹೋಗನ್ ಬರ್ರಿ ಅಂತ ಕರದ್ನಿ ಅವ್ರಿಗೆ. ಇಲ್ಲಮ್ಮ ಎಲ್ಲಾ ಸ್ಕ್ಯಾನಿಂಗ್ ಮಾಡ್ಯಾರ, ಎಕ್ಸ್ರಾ ತೆಗ್ದಾರ, ಮತ್ತ ಅಲ್ಲಿ ಹೋಗೋದೇನಿದೆ ಅಂತ ಹೇಳಿದ್ರು. ಇಲ್ಲ ಅವ್ ಕಾಕ ಬರ್ರಿ ಹೋಗೋಣ ಅಂತ ಕರ್ಕೊಂಡ್ ಹೋದ್ನಿ. ಅಲ್ಲಿ ಕರ್ಕೊಂಡ್ ಹೋಗ್ಬೇಕಾದ್ರೆ ಸರ್ ನಾನು ಹಂಗ ಫೋನ್ ನೋಡ್ತಾ ಇದ್ದೆ. ಅದ್ರೊಳಗ ದೇವ್ರು ಎಲ್ಲಾ ನಾನು ಬರೇ ಅವೇ ಇದ್ದು, ನಾನು ದೇವ್ರು ನೋಡ್ತಿದ್ನೆಲ್ಲ, ಬರೇ ದೇವ್ರು ನಾಮ ಅವೇ ಇದ್ದು. ಯೂಟ್ಯೂಬ್ ಸರ್ಚ್ ಮಾಡಿದ್ರೆ ಬರೇ ಅದೇ ಇದ್ದು. ಅದ್ರೊಳಗನ ಒಂದು ಧ್ಯಾನ ಅಂತ ಬಂತು. ಅದ್ರೊಳಗ ನಾನು ಧ್ಯಾನ ನೋಡಿ ಏನದ ಧ್ಯಾನ ಅಂತ ಒಬ್ರು ಮೇಡಮ್ ಅವ್ರು ಹೇಳಿದ್ರು. ಇಲ್ಲ ನಮಗ್ ಮಾಟ ಮಂತ್ರ ಮಾಡೈತೆ ಅಂದ್ರು. ನಾನು ಸರ್ಜರಿ ಆಗಿತ್ತು, ನಾನು ಎಲ್ಲಾ ರೀತಿ ರಿಲೇಷನ್ ಇದ್ರ ಇಷ್ಟ ಅನುಭವಿಸ್ಬಿಟ್ಟಿದ್ದೆ. ನಾನು ಬಾಳ ಅಂದ್ರ ಬಾಳ ನೊಂದ್ ಬಿಟ್ಟಿದ್ನ್ಯಾನ. ಈ ಧ್ಯಾನಕ್ ನೋಡೇ ನಾ ಧ್ಯಾನ ಮಾಡಿದೆ ಅಂದೆ. ಮತ್ತ ಅದು ಧ್ಯಾನ ಮಾಡೋದು ಕೂಡ ಅವ್ರು ಅದ್ರೊಳಗ ಹೇಳಿದ್ರು. ಅದಷ್ಟೇನೆ ನಾ ಗದಗ್ ಮುಟ್ಬೇಕಾದ್ರ ಮಾಸ್ಟರ್ 4.5 ತಾಸ ಆತ್ ಮಾಸ್ಟರ್. ನಾನ್ ನೀರು ಕುಡ್ದಿಲ್ಲ, ಮಾತಾಡಿಲ್ಲ. ನಮ್ ಕಾಕರ್ ಕೂಡ ಹಂಗ ಹೂ ಅಂತಿದ್ದಿ. ಅವ್ರಿಗ್ ಗೊತ್ತಿತ್ತು ಇವಳಿಗ್ ನೋವ್ ಐತಿ, ಅದಕ್ಕ ಮಾತಾಡಿಲ್ಲ ಇವ್ರಂತ. ಅವ್ರ ಅದ ತಿಳ್ಕೊಂಡ್ ಸುಮ್ನೆ ಇದ್ರು. ಸುಮ್ನೆ ಮೌನವಾಗಿ ಹೋದೆ. ಇಲ್ಲಿಂತ್ರ ಏನಿದೆ ಧ್ಯಾನ ನೋಡ್ಬೇಕ್ ತಡಿ, ಇದಕ್ ಏನ್ ಶಕ್ತಿ ಐತಿ ಅಂತ ಇದನ್ ಮಾಡಿದ್ನಿ. ಇಲ್ಲಿಂತ್ರನ ಕಣ್ಣು ಮುಚ್ಚಿ ಒಂದ್ ಶ್ವಾಸದ ಮೇಲೆ ಗಮನ ಅಂದ್ರು. ಅಷ್ಟೇ ಶ್ವಾಸದ ಮೇಲೆ ನಾ ಕಣ್ಣು ಮುಚ್ಚಿದ ತಕ್ಷಣ ಕಣ್ಣೀರ್ ಬರ್ತಿತ್ ಮಾಸ್ಟರ್. ಯಾಕಂದ್ರ ಫಸ್ಟ್ನೇ ಸರಿ ಇಷ್ಟೆಲ್ಲಾ ನೋವು ಐತಿ, ಮತ್ತ ಕಣ್ಣೀರ್ ಬರ್ಲಾರ್ದ ಇರ್ತಾವ. ಅದೆಲ್ಲಾ ಕ್ಲಿಯರ್ ಆಯ್ತ್ ಮಾಸ್ಟರ್. ನಾನು ಅಲ್ಲಿ ಹೋಗುತ್ತೇನೆ. ಅಲ್ಲಿ ಹೋದ್ಮೇಲೆ 2 ತಾಸ ಆಗುತ್ತ ಡಾಕ್ಟರ್ ಬರಕ ಅಂದ್ರು. ನನ್ ಮತ್ತಿಷ್ಟು ಖುಷಿ ಆಯ್ತು. ಇನ್ನು 2 ತಾಸಿಗೆ ಬರ್ತಾರಂದ್ರೆ ಇನ್ನೂ ಖುಷಿ ಆಯ್ತು ನನಗ್ ನೋಡಿ. ಇನ್ ಒಂದ್ ವಸ್ತಿ ಇಲ್ಲೇ ಆದ್ರೆ ಚಿಂತಿಲ್ಲ, ಒಟ್ಟ ನಾನ್ ಬದುಕ್ಬೇಕು, ಬದುಕಾಕ್ ಒಂದ್ ಏನ್ರ ದಾರಿ ಬೇಕು ನನಗ. ನಾ ದಿನಾ ಒಂದಕ್ಕೂ ಕಣ್ಣೀರ್ ಇಡೋದಕ್ಕಿಂತ ಒಮ್ಮಿಗೆ ಸಾಯ್ಬೇಕು, ಇಲ್ಲ ನನ್ಗೊಂದ್ ಏನ್ರ ದಾರಿ ಸಿಗ್ಬೇಕು ಅಂತ ಆಗ್ತಿ. ಮತ್ತ ಅಲ್ಲಿ ಕಣ್ ಮುಚ್ಕೊಂಡ್ ಕುತ್ಕೊಂಡ್ನಿ ಅಷ್ಟ್ ನಾನು 2 ತಾಸು. ಅದಾದ್ಮೇಲೆ ಡಾಕ್ಟರ್ ಬಂದ್ರು. ನಮ್ ಕಾಕರ್ ಕರ್ಕೊಂಡ್ ಹೋದ್ರು ಒಳಗ ಕರ್ಕೊಂಡ್ ಹೋದ್ಮೇಲೆ ಅವ್ರಿಗೆ ಹೇಳಿದ್ದೆ ಹಿಂಗತರ. ಅವ್ರು ಹೇಳಿದ್ರು ಹಿಂಗತರ. ಇಲ್ಲ ಬಾಳ ಐತ್ರಿ ಅಂತ. ಸರಿ ಸ್ಕ್ಯಾನ್ ಮಾಡ್ರಿ ಅಂತ ನಾನು. ಸ್ಕ್ಯಾನ್ ಮಾಡಕ್ ಏನಿಲ್ಲಮ್ಮ, ಎಲ್ಲಾ ಐತಿಲ್ಲ, ಇಲ್ಲೇ ರಿಪೋರ್ಟ್ ಐತಿ, 4 ದಿನ ಆಗೇತಿ ಅಂತ. ಇಲ್ರಿ ರೊಕ್ಕ ಕೊಡೋಕಿ ನಾನಲ್ಲ, ವಾಪಸ್ ಸ್ಕ್ಯಾನ್ ಮಾಡ್ರಿ ಅಂತ. ಸ್ಕ್ಯಾನ್ ಮಾಡಿದ್ರಂದ್ರ ಏನಿಲ್ಲ, ನಾರ್ಮಲ್ ಐತಿ ಅಂತ ಬಂತು ಮಾಸ್ಟರ್. ಅದು ನೆನೆಸ್ಕೊಂಡ್ಬಿಟ್ರ ಇನ್ನು ಮೈ ಜುಮ್ಮನಕ್ ಮಾಸ್ಟರ್. ನಾನ್ ಬರೀ ಫಸ್ಟ್ನೇ ದಿನ ಅದು ಧ್ಯಾನ ಅಂತ ಶಬ್ದ ಕೇಳಿನಿ. ಅಲ್ಲಿಂತ್ರ ನಾನು ತಡ್ಕೊಳಿಲ್ಲ ನೋಡಿ. ಎಲ್ಲಾದ್ರೂ ಟ್ರೈ ಮಾಡೀನಿ, ಎಲ್ಲಾ ದೇವ್ರು ಎಲ್ಲಾ ಮುಗ್ದೈತಿ, ಇದನ್ ಯಾಕೆ ನಾ ಬಿಡ್ಬಾರ್ದು, ಎಲ್ಲಾ ಮಾಟ ಎಲ್ಲದು ಮುಗ್ದೈತಿ, ಇದನ್ ಯಾಕೆ ನಾನ್ ಬಿಡ್ಬಾರ್ದು ಅಂತ ಅದನ್ನ ಇಲ್ಲಿದ್ರ ಮಾಡ್ಕೊಂಡ್ ಏನಿಲ್ಲ. ಎಲ್ಲಾ ಕಿಡ್ನಿ ಯಾವ ಜಾಗದಾಗ ಏನ್ ಇರ್ಬೇಕ್ ಎಲ್ಲಾ ಅದಾವು ಅಂದ್ರಿ. ಅವ್ ಹೆಂಗ್ ಅದಾವ್ ಸರ್, ಮತ್ ಅವತ್ ಇಲ್ಲ ಅಂದ್ರಿ ಇವತ್ ಅದಾವ್ ಅಂತೀರಲ್ಲ ಹೆಂಗ್ ಸರ್ ಅಂತ ನಾನು. ಇಲ್ಲಮ್ಮ ಏನ್ ಅನ್ನೋದ್ ಗೊತ್ತಿಲ್ಲ, ಏನ ದೇವ್ರ ಏನ್ ಮಾಡಿರಿ ನೀವು ಅಂತ ಕೇಳಿದ್ರು ಮಾಸ್ಟರ್. ಏನಿಲ್ಲ ಮಾಸ್ಟರ್, ಹಿಂಗತರ ನಾನ್ ಹಿಂಗತರ 5 ಅವರ್ ಧ್ಯಾನ ಮಾಡ್ಕೊಂತ ಬಂದೆ. ಅವ್ರು ಜೋರಾಗಿ ಚಪ್ಪಾಳೆ ಬಡದ್ರು ಮಾಸ್ಟರ್. ಬಡದ್ ಕಾಸ ನನ್ ಕೆನ್ನೆ ಮುಟ್ಟಿ, ಬಾಳ ವಯಸ್ಸಾದ್ರ ನಮ್ಮ ಅಪ್ಪಾಜಿ ವಯಸ್ಸದವ್ರು ಇದ್ರು. ಅಮ್ಮ ನೀ ನನ್ ಮಗಳಿದ್ದಂಗ, ಅವತ್ ನಿನ್ನ ನೋಡಿ ನನ್ ಕಣ್ಣಾಗ್ ನೀರ್ ಬಂದು ಅಂತ ಪೊಸಿಷನ್ ಇತ್ತು. ನಿನ್ನಂತವ್ರು ಎಷ್ಟೋ ಜನ ನೊಂದಿರ್ತಾರ, ನೀನ್ ಎಲ್ಲರಿಗೂ ನೀ ದಾರಿ ದೀಪ ಆಗ್ಬೇಕಮ್ಮ, ನೀನ್ ಇದನ್ನೆಲ್ಲರಿಗೂ ಹೇಳ್ಕೊಡಮ್ಮ ನೀನು ಅಂತಂದ್ರ. ಅವ್ರಿಗ್ ಖಾಲಿ ಬಿದ್ದು ನಾನು ಸರಿಯಾದ ತಂದೆ ಇಲ್ಲ ಅಂತ ಬಾಳ ಕೊರಗ್ತಿದ್ನಿ. ಅವತ್ ಅವ್ರ ಖಾಲಿ ಬಿದ್ದು ನೀವೇ ನನ್ನ ತಂದೆ, ಇವೇನಿಲ್ಲ ಅಂತ ಹೇಳಿದ್ರಲ್ಲ, ನನ್ ಒಳ್ಳೆ ಪುನರ್ಜನ್ಮ ನೀವ ಕೊಟ್ರಿ ನನಗ ಅಂತ ಅವ್ರ ಖಾಲಿ ನಮಸ್ಕಾರ ಮಾಡಿ ಇದನ್ ಮಾಡ್ಕೊಂಡ್ ಮತ್ತ ನಮ್ ಕಾಕಾರಿಗ್ ಕರದ್ ಹೇಳಿದ್ರ ಅವ್ರು. ಏನಿಲ್ರಿ ಅವ್ರ ಧ್ಯಾನ ಮಾಡ್ತಾರಿ, ಧ್ಯಾನ ಮಾಡಕ್ ಅವ್ರಿಗೆ ಸಹಕಾರ ಕೊಡ್ರಿ, ಅವ್ರ ಏನಿಲ್ರಿ ನಾರ್ಮಲ್ ಅದಾರಿ, ಯಾವ ಆಸ್ಪತ್ರೆಗೆ ಹೋಗುದ್ ಬ್ಯಾಡ್ರಿ ಅವ್ರು ಅಂತ ಹೇಳಿದ್ರ ಮಾಸ್ಟರ್. ಅವತ್ತಿನ್ಲಿದ್ರ ನಾ ತಿರಿಗ್ ಮನಿಗ್ ಬಂದ್ನಿ. ಮತ್ತ 1 ತಿಂಗಳು ನಾ ಧ್ಯಾನ ಮಾಡಿದೆ. ಕಿವಿಯಲ್ಲಿ ಎಲ್ಲಾ ರಕ್ತ ಬರ್ತಿತ್ತು ಮಾಸ್ಟರ್. ನನಗ್ ಯಾವ್ದು ನೋವು ಆಗ್ಲಿಲ್ಲ, ಯಾವ್ದು ಬರ್ಲಿಲ್ಲ, ನನಗೆ ಎಲ್ಲಾ ಆರಾಮಾಗ್ಬಿಟ್ನಿ ಮಾಸ್ಟರ್. ಧ್ಯಾನ ಮಾಡ್ಕೊಂತ ಮತ್ತ 1 ತಿಂಗಳ ಆಯ್ತು ಮಾಸ್ಟರ್. 1 ತಿಂಗಳ ಆದ್ಮೇಲೆ ನನಗ್ ಏನೋ ಇದು ಧ್ಯಾನ ಇದೇನ್ ಮನ್ಯಾಗ ಕುತ್ಕೊಂಡ್ ಮಾಡೋದ್ ಏನ್ ಅಷ್ಟ ಅಲ್ಲ, ಇನ್ನ ಏನೋ ಇರ್ಬೋದು ಅಂತ ನಾನು ಫೋನ್ ಸರ್ಚ್ ಮಾಡ್ತಿರ್ಬೇಕಾದ್ರ ಅದು ಯೂಟ್ಯೂಬ್ ಒಳಗೆ ಎಲ್ಲಾ ಧ್ಯಾನಾನುಭವಗಳು ಹೇಳ್ತಾರಲ್ಲ, ಅದ್ರೊಳಗ ಒಂದ್ ನಂಬರ್ ಇತ್ತು. ಅದಕ್ ಹಚ್ಚಿದ್ರ ಬಳ್ಳಾರಿಗ್ ಹೋಯ್ತದು. ಮಾಸ್ಟರ್ ಹಿಂಗತರ ನಾ ಮನೆಗ ಧ್ಯಾನ ಮಾಡ್ತಾ ಇದ್ದೀನಿ, ಅರ್ಧ ತಾಸು 1 ತಾಸು ಹಿಂಗತರ ಅಂತಂತ ಹೇಳಿದ್ ಮಾಸ್ಟರ್. ಹಂಗ ಅಂದ್ಮೇಲೆ ನೀವ್ ಯಾರು ಅಂದ್ರೆ, ಇಲ್ಲೇ ನಾವು ಮುಸ್ಲಾಪುರ್, ನನ್ನ ಹೆಸರು ವೀಣಾ, ಗಂಗಾವತಿ ತಾಲೂಕು, ಕೊಪ್ಪಳ ಜಿಲ್ಲಾ ಅಂತ ಹೇಳಿದ್ ಮಾಸ್ಟರ್. ಅವ್ರು ಗಂಗಾವತಿ ಒಳಗ ಕಂದಗಾಲ್ ಮೇಡಮ್ ಅವ್ರ, ಲಲಿತಾ ಕಂದಗಾಲ್ ಮೇಡಮ್ ಅದ್ರಂತ ಅವ್ರ ನಂಬರ್ ಕೊಟ್ರು ಮಾಸ್ಟರ್. ನಾನ್ ಅವತ್ತನ ಅವ್ರಿಗೆ ಫೋನ್ ಮಾಡಿದೀನಿ. ಫೋನ್ ಮಾಡಿ ಮೇಡಮ್ ಅವರ ಹಿಂಗತರ ಅಂತ ಮತ್ತ ಹೊಳ್ಳಿ ನಾನ್ ಹೇಳಿದ್ನಿ ಅವ್ರಿಗೆ, ಇವ್ರ ಮೇಡಮ್ ಅವ್ರ ಫೋನ್ ಹಚ್ತಾರ, ನಾನು ಬಾ ಅಂತ ಕರಿಬೇಕು ಅವ್ರ, ನಾ ಅವ್ರ ತ್ಯಾಕ್ ಹೋಗ್ತೀನಿ, ಅವ್ರು ನಾನ್ ಖಾಲಿ ಇದೀನಿ ಅಂತ ಕರಿಬೇಕು ಅವ್ರು ಅಂತ ನಾ ಅವ್ರಿಗೆ ಕಾಲ್ ಮಾಡಿನಿ. ಬರ್ರಿ ಅಂತ ನಾನ್ ಅಷ್ಟೇ ಅನ್ಕೊಂಡ ತಕ್ಷಣ ಅವ್ರು ನನಗ ಬರ್ರಿ ಮೇಡಮ್ ನಾನ್ ಖಾಲಿ ಇದೀನಿ ಬರ್ರಿ ಅಂತಂದ್ರು. ಮತ್ತ ಅಲ್ಲಿ ಹೋದ್ಮೇಲೆ ನನಗ್ ಯಾವ್ಯಾವ ಸಮಸ್ಯೆ ಇದ್ವು ಆ ರೀತಿ ಕ್ರಾಫ್ಟ್ ಸರ್ಕಲ್ ಕೊಟ್ರು, ಮತ್ತ ಪಿರಮಿಡ್ ಕ್ಯಾಪ್ ಕೊಟ್ರು ನಾನ್ ಹಾಕೊಂಡ್ ಧ್ಯಾನ ಮಾಡಕ. ನಾನ್ ಹಾಕೊಂಡ್ ಧ್ಯಾನ ಮಾಡಿದ್ನೆ.
ಮತ್ತ ನಮ್ ಮನೆಯವರು ಕೂಡ ಅಷ್ಟೇ, ಮನಿಗ್ ಬಂದ್ರಂದ್ರ ಫುಲ್ ಸಿಟ್ಟು ಬಹಳ ಕೋಪ, ಹೇಳ್ಬಾರ್ದು ಅಷ್ಟ ಇದನ್ ಮಾಡ್ತಿದ್ರು. ನಾನ್ ಅದ್ ಎಲ್ಲಾ ಬಿಟ್ಟ ಕಸ ಇದನ್ ಮಾಡಕತ್ತ ಮೇಲೆ ಅವ್ರು ಎಲ್ಲಾ ಸರಿ ಹೋಗ್ಬಿಟ್ರ ಮಾಸ್ಟರ್. ಅವ್ರು ಕೂಡ ಸರಿ ಹೋದ್ರು. ಮತ್ತ ನನ್ನ ಮಗಳು ಹಿರೇ ಮಗಳದ ಬಹಳ ಮಂಡತನ ಮಾಡ್ತಾ ಇದ್ಲು. ಅವಳು ಕೂಡ ಸರಿ ಆದ್ಲು. ಅವಳಿಗೆ ಧ್ಯಾನ ಹೇಳ್ಕೊಟ್ಟೆ. ಆ ಧ್ಯಾನ ಹೇಳ್ಕೊಟ್ಮೇಲೆ ಅವಳು ಈಗ ಮುರಾರ್ಜಿ ಒಳಗ ಫಸ್ಟ್ ರ್ಯಾಂಕ್ ಬಂದು ಅವಳು ಮುರಾರ್ಜಿ ಕ್ಲಾಸ್ ಒಳಗ ಓದ್ತಾ ಇದ್ದಾಳ ಮಾಸ್ಟರ್. ಅವಳು ನಮಗ ಕೋಚಿಂಗ್ ಹಾಕಾಕು ಕೂಡ ಆಗ್ತಿರ್ಲಿಲ್ಲ. ನಮ್ ಮನಿ ಪಕ್ಕಕ್ಕನ ಕೋಚಿಂಗ್ ಹಾಕ್ತಾರು 65-70% ಮಾಡಿದ್ರು ಮಾಸ್ಟರ್. ಅವಳಿಗೆ ಯಾವ ಕೋಚಿಂಗು ಇಲ್ಲ. ಇಲ್ಲೇ ಊರೊಳಗ ಸಣ್ಣ ಸ್ಕೂಲ್ ಒಳಗನ ಅವಳು 98 ಮಾರ್ಕಸ್ ತಗೊಂಡು ಫಸ್ಟ್ ಕ್ಲಾಸ್ ಒಳಗ್ ಪಾಸ್ ಆದ್ರಿ ಮಾಸ್ಟರ್. ಅವ್ರು ಧ್ಯಾನ ಮಾಡ್ತಾ ಇರೋದಕ್ಕ ಆ ಏನ್ ಹೇಳ್ಬೇಕು ಮಾಸ್ಟರ್, ಎಲ್ಲಾ ಸರಿ ಎಲ್ಲಾ ರೀತಿನೂ ನನಗ ಇದು ಧ್ಯಾನ ಒಳ್ಳಿ ಪುನರ್ಜನ್ಮ ಕೊಟ್ಟೈತಿ ಅಂತ ಹೇಳ್ಬೇಕು. ಹ್ಮ್ ಮತ್ತ ಮಾಸ್ಟರ್ ಅದು ಇದು ಮಾಸ್ಟರ್ ರಿಲೇಷನ್ ಇದ್ರೇನು ಮತ್ತೆ ಬಹಳ ಇದು ಇತ್ತು ಮಾಸ್ಟರ್. ಈಗ ನಾವೆಲ್ಲಾ ಆರೋಗ್ಯವಾಗಿ ನಾವು ಅನಾರೋಗ್ಯದಿಂದ ಇದ್ರ ಅವ್ರು ಆರೋಗ್ಯದಿಂದ ಇದ್ರ ನಮ್ಗೆ ಹೆಂಗ್ ಇರ್ತೈತಿ ಮಾಸ್ಟರ್. ಅವ್ರೆಲ್ಲಾ ನನ್ನ ನೋಡಿ ನಗತಾ ಇದ್ರು ಮಾಸ್ಟರ್. ಕಿವಿ ಕೇಳಲ್ಲ ಒಂದು, ನನಗ ಇದು ನೋಡ್ತಾ ಇದ್ರು. ಅವ್ರು ನನ್ನ ನೋಡ್ತಾರ ಬಾ ಅಂತ ನಾನು ಒಳಗ್ ಅಳಗೋದು, ಹೊರಗ್ ಹೋಗಿ ಅವ್ರ ಇದ್ರಿ ನಗೋದು ಮಾಡ್ತಿದ್ದೆ. ಯಾಕಂದ್ರ ನನ್ ಕಷ್ಟ ಅವ್ರಿಗೆ ಗೊತ್ತಾದ್ರ ಅವ್ರು ಮತ್ತೂ ನಗತಾರಲ್ಲ ನನ್ ನೋಡಿ ಅಂತೇಳಿ. ಈಗ ಅದು ಯಾವ್ದು ಭಯ ಇಲ್ಲ ಮಾಸ್ಟರ್ ನನಗೆ. ನಾನು ಆರಾಮ್ ಆರೋಗ್ಯವಾಗಿದ್ದೀನಿ, ನಾನು ಸಂತೋಷವಾಗಿದ್ದೀನಿ. ನನ್ನಲ್ಲಿ ಭಯ ಇತ್ತು ಮಾಸ್ಟರ್, ಅದು ಎಲ್ಲ ಹೋಯ್ತು. ನಾಚಿಕೆ ಸ್ವಭಾವ, ಬಹಳ ನಾಚಿಕೆ ಸ್ವಭಾವ, ಅದು ಕೂಡ ಹೊರಟೋಯ್ತು ಮಾಸ್ಟರ್. ಮತ್ತ ಆತಂಕ, ಬಹಳ ಆತಂಕ. ನಾನ್ ಯಾವ್ದ್ರ ಕೆಲ್ಸ ಮಾಡ್ಬೇಕಾದ್ರೆ ಸರ ಆಗ್ಬಿಡ್ಬೇಕು. ಏನೋ ಒಂದು ಇದಾಗ್ಬಿಟ್ರೆ ಆ ರೀತಿ ಇರುತ್ತೆ ಮಾಸ್ಟರ್. ಈಗ ಏನಿಲ್ಲ, ಭಯ ಇಲ್ಲ, ಆತಂಕ ಇಲ್ಲ, ಯಾವ್ದು ಮಾನಸಿಕ ಯಾವ್ದು ಇಲ್ಲ ಮಾಸ್ಟರ್. ನಾನು ಸಣ್ಣವಳು ಇರ್ಬೇಕಾದ್ರೆ ನನಗ್ ಸಂಗೀತ ಕಲಿಬೇಕಂತ ತುಂಬಾ ಆಸೆ ಇತ್ತು. ನನಗ್ ಬಡತನ ಇದ್ದ ಕಾರಣಕ್ಕೋಸ್ಕರ ನಾನೇ ಸ್ವತಃ ದುಡಿದ್ ಕಷ್ಟ ಫಸ್ಟ್ ಇಯರ್ ವರೆಗೇನು ನಾನು ದುಡಿದನ ನಾನು ಓದಿದ್ದು ಮಾಸ್ಟರ್. ಅದನ್ನ ಖುಷಿಯಿಂದ ಹೇಳ್ಕೊಳಕ್ ನಾನು ಇಷ್ಟ ಪಡ್ತೀನಿ ಮಾಸ್ಟರ್. ನಾನ್ ಬಡತನ, ನಮ್ ಮನೆಯಲ್ಲಿ ಬಡತನ ಇರೋ ಕಾರಣಕ್ಕ ಹಂಗಾಗಿ ನಾ ಸಂಗೀತ ಕಲಿಯಕ ಅನಾನುಕೂಲ ಆತು ಮಾಸ್ಟರ್. ನಾನ್ ಬಾಳ ಕೊರಗ್ತಾ ಇದ್ದೆ, ನಾನು ಕಲಿಬೇಕು ಅಂತ. ನಾನು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ನೆ ಸಣ್ಣವಳಿರುವಾಗ, ಈಗೆಲ್ಲ ವಾಪಸ್ ಬರ್ತಾ ಇದೆ ಅದು ಧ್ಯಾನದ ಮುಖಾಂತರ. ಈಗ ವಾಪಸ್ ಬರ್ತಾ ಇದೆ. ನಾನು ಒಳ್ಳೆ ಮತ್ತ ಸಂಗೀತ ಕಲಿಯಕತ್ತಿದ್ವಿ ಈಗ. ಸಂಗೀತದೊಳಗ ಮತ್ತ ನಾ ಈಗ ಧ್ಯಾನ, ಎಷ್ಟೋ ಜನ ಸಂಗೀತದ ಕ್ಲಾಸ್ ಒಳಗ ಅಟೆಂಡ್ ಆಗಿದಾರೆ ಮಾಸ್ಟರ್. ಅವ್ರಿಗೆ 4 ದಿನ ಹೇಳ್ಕೊಡೋ ಸಂಗೀತನ ನಾನು ಬರೇ 5 ನಿಮಿಷದೊಳಗೆ ಹೇಳಿದ್ರೆ ನನಗ ಹೇಳ್ಕೊಂಡ್ಬಿಡ್ತೀನಿ ಮಾಸ್ಟರ್ ನಾನು. ಆ ರೀತಿ ಅವ್ರೇ ಹೇಳ್ತಾರೆ ಮಾಸ್ಟರ್, ನೀವ್ ಎಷ್ಟು ಬಹಳ ಬೇಗ ಕಲಿತಾ ಇದ್ದೀರಾ. ಒಂದ್ ಸರಿ ಕಲಿತಾರ ವಾಪಸ್ ಕಲಿಯಕತ್ತಾರ, ಅವ್ರಿಗೆ ಅಷ್ಟು ಬೇಗ ಬರವಲ್ದು. ನೀವ್ ಎಷ್ಟು ಜಲ್ದಿ ಕಲಿತಾ ಇದ್ದೀರಿ, ನಾನ್ ಹಿಂಗ ಧ್ಯಾನ ಮಾಡ್ತಿದ್ದೀನಿ ಅಂತ ಹೇಳಿದ್ನಿ ಮಾಸ್ಟರ್. ನನಗಿದು ಧ್ಯಾನದಿಂದ ಏನೇನೋ ಅದ ಮಾಸ್ಟರ್, ಏನೋ ನೆನಪಿ ಬರ್ತಾ ಇಲ್ಲ. ಸ್ವಲ್ಪ ಎಷ್ಟು ನೆನಪಿ ಬಂದವ್ ಅದಷ್ಟು ಹೇಳಿದೀನಿ ಮಾಸ್ಟರ್ ನಾನು. ಆಮೇಲೆ ಎದೆಯಲ್ಲಿ ಬಹಳ ಗಂಟಾಗಿ ಅದು ಕೂಡ ಇತ್ತು ಮಾಸ್ಟರ್. ಅದು ಏನಾಯ್ತಂದ್ರ ಅದು ಹೋಗ್ಲೇ ಇಲ್ಲ. ಏನ್ ಮಾಡ್ಬೇಕು ಅಂತ ಅನ್ಕೊಂಡು ಇದನ್ ಮಾಡಿ ಒಂದ್ಸರಿ ಪಿರಮಿಡಿಗೆ ಹೋಗಿ ಬರ್ಬೇಕು ನಾನು, ಆರಾಮಾಗುತ್ತಾ ಪಿರಮಿಡ್ ಹಾಲಿಗೆ, ಇಷ್ಟೆಲ್ಲಾ ಧ್ಯಾನ ಮಾಡತ್ನಿ ಸರಿ ಆಗವಲ್ದು ಅಂತ ಅನ್ಕೊಂಡಿ. ಹಂಗಾದ್ಮೇಲೆ ನಾನು ಅಷ್ಟೇ ತಾಟ್ ಹಾಕೊಂಡು ಮತ್ತೆ ಮನೇಲಿ ಹೋಗ್ಬೇಕಂದ್ರ ಸ್ವಲ್ಪ ಅಮೌಂಟ್ ಸ್ವಲ್ಪ ಇದು ಇತ್ತು. ನಾನು ಪತ್ರಿಜಿ ಸರ್ ಕೇಳ್ಕೊಂಡೆ, ಸರ್ ನಾನು ಹೋಗ್ಲೇಬೇಕು, ನಾನು ಏನ್ ಮಾಡ್ಬೇಕಂತ ಗೊತ್ತಾಗವಲ್ದು ಅಂತ ಅಷ್ಟೇ ಮತ್ತ ಅವತ್ ಇಲ್ಲಿ ಗಂಗಾವತಿ ಒಳಗೆ ಪಿರಮಿಡಿಗೆ ಹೋಗಿ, ಅಲ್ಲಿ ಹೋಗಿ ಅನ್ನದಾನಕ್ಕಂತ 101 ರೂಪಾಯಿ ಕೊಟ್ಟು ಬಂದೆ ಮಾಸ್ಟರ್ ನಾನು. ಬರೀ 101. ಅವ್ರು ಮಾಸ್ಟರ್ ಎಲ್ಲಾ ಮಾಸ್ಟರ್ ಹೇಳ್ತಿರ್ತಾರ, ದೊಡ್ಡ ಪಿರಮಿಡ್ ಮಾಸ್ಟರ್ ಎಲ್ಲಾ, ನಾವ್ ಅನ್ನದಾನಕ್ಕ ಕೊಡ್ತೀವಲ್ಲ ಅದು ಬಹಳ ಪುಣ್ಯ ದಾನ ಅಂತೇಳಿ ಮಾಸ್ಟರ್. ಅದು ನನಗ್ ಬಹಳ ಅನುಭವ ಆಗ್ಬಿಟ್ಟೈತಿ ಮೇಡಮ್ ಮಾಸ್ಟರ್ ಅದ್ರಲ್ಲಿ ಇದ್ರ. ಅದು ಏನಾಯ್ತಂದ್ರ 101 ರೂಪಾಯಿ ನಾನು ಅಲ್ಲಿ ಮೇಡಮ್ ಬರಿಗೆ ಕೊಟ್ಟು ನಾನ್ ಮನೆಗ್ ಬಂದಿದ್ದೀನಿ. ಬಂದ ಮೇಲೆ ಪಿರಮಿಡಿಗೆ ಹೋಗ್ಬೇಕಂತ ಬಹಳ ಆಸೆ ಐತಿ ನನ್ನ ಹತ್ರ. ಏನ್ ಮಾಡ್ಬೇಕು, ಅಮೌಂಟ್ ಇಲ್ಲ ಹೋಗಕ್ಕೆ. ಅವಾಗ ಗೃಹಲಕ್ಷ್ಮಿದು ಅಮೌಂಟ್ ಬರ್ತಿತ್ತು, ಚೆಕ್ ಮಾಡ್ಬೇಕು, ಏನೋ 2,000 ಬಂದಿರ್ತೈತಲ್ಲ, ಏನಾರ ಆಗುತ್ತಾ ಅಂತ ಹೋದ್ನೆ ಮಾಸ್ಟರ್. ನನ್ನ ನನ್ನ ಅಕೌಂಟ್ ಒಳಗ 10,000 ರೂಪಾಯಿ ಇದೆ ಮಾಸ್ಟರ್. ನಾನ್ ಅದನ್ನ ನೋಡಿ ಬಹಳ ಖುಷಿ, ಅದು ಬಹಳ ಅಂದ್ರ ದೊಡ್ಡ ಅನುಭವ ಆಯ್ತು ಮೇಡಮ್ ಸರ್. ಅದು ನಾವ್ ಬರೀ 101 ರೂಪಾಯಿ ಅದು ನಾವ್ ಕೊಡೋದಲ್ಲ, ನಾವ್ ತಗೊಳೋದು ಅಂತ ಗೊತ್ತಾಯ್ತು. ನಾವ್ ಅನ್ನದಾನಕ್ಕ ಕೊಡ್ತಿರ್ತೀವಲ್ಲ, ಅದು ಅನ್ನದಾನ ಅಲ್ಲ, ಅದು ಪುಣ್ಯದಾನ ಅದು ಅಂತೇಳಿ ಗೊತ್ತಾಯ್ತು ಮಾಸ್ಟರ್. ಇದೇ ರೀತಿ ಎರಡು ಸರಿ ಅನುಭವ ಆಯ್ತು ಮಾಸ್ಟರ್ ನನ್ಗೆ. 2 ಸರಿನೂ ಪಿರಮಿಡಿಗೆ ಹೋಗ್ಬೇಕಾದ್ರೆ ಇದೇ ರೀತಿನೂ ಅನುಭವ ಆಯ್ತು. ಮತ್ತೆ ಅದು ಎದೆನಲ್ಲಿ ನೋವು ಇತ್ತಲ್ಲ, ಅದೇ ದುಡ್ಡು ತಗೊಂಡು
ನಾನು 3 ಮಕ್ಕಳನ್ನ ಕರ್ಕೊಂಡು ನಮ್ಮ ಮನೆಯಲ್ಲಿ ಯಾರು ಬರ್ಲಿಲ್ಲ, ಸಪೋರ್ಟ್ ಮಾಡ್ಲಿಲ್ಲ ಮಾಸ್ಟರ್. ನಾನ್ ಭಯ ಬೀಳ್ಲಿಲ್ಲ. ಪತ್ರಿಜಿ ಮಾಸ್ಟರ್ ಹೇಳಿದ್ನೆ ಹಿಂಗತ್ತರ ನಾನು ಹೋಗ್ಬೇಕು ಅಂತೇಳಿ. ಹಂಗಾಗಿ ನನಗೊಬ್ರ ಮಾಸ್ಟರ್ನ ಯಾರನಾರ ಹುಡುಗಿ ಕೊಡೋ ಮಾಸ್ಟರ್ ಅಂದ್ಮೇಲೆ ಇಲ್ಲೇ ಇವ್ರಿದಾರ ಗಂಗಾವತಿ ಒಳಗ ರಮಿತಾ ಮೇಡಮ್ ಅವ್ರ ಅಂತೇಳಿ. ಅವ್ರು ಪಾಪ ನನ್ನ ಮಕ್ಕಳನ್ಗ ನನ್ನ ಕರ್ಕೊಂಡ್ ಹೋಗಿ ಬಂದ್ರಿ ಮಾಸ್ಟರ್. ಅದು ಎದಿ ಒಳಗಿನ ಗಂಟು ತನ್ನ ನಿಚಿಲೆ ತಾನೇ ಬಂದ್ ನಾನು ಪಿರಮಿಡ್ ಮುಟ್ಟಿ ಮನಿಗ್ ಬರತ್ಲೆ ಮಾಸ್ಟರ್. ನನಗದು ಎದಿ ನೋಡ್ಕೊಂಡ್ರ ಇರ್ಲೇ ಇಲ್ಲ ಮಾಸ್ಟರ್. ಅದು ಎಲ್ಲೇ ಹೇಗೈತೆ ಅಂತಾನೆ ಗೊತ್ತಾಗ್ಲಿಲ್ಲ ಮಾಸ್ಟರ್. ಅಷ್ಟ ಹೋಗ್ಬಿಟ್ಟಿತ್ ಮಾಸ್ಟರ್ ಅದು. ಮತ್ತ ಹೌದು ಫುಲ್ ನೆಗೆಟಿವ್ ಆಗಿದ್ನಿ ಮಾಸ್ಟರ್. ನಾನು ಎಷ್ಟೇ ಧ್ಯಾನ ಮಾಡಿದ್ರು ನೆಗೆಟಿವ್ ಆಗಿದ್ದೆ. ಅವ್ರ ರಮಿತಾ ಮೇಡಮ್ ಅವ್ರ ಫುಲ್ ಪಾಸಿಟಿವ್. ಅವ್ರ ಜೊತೆ ಹೋಗಿ ಬಂದ್ವಿ, ಫುಲ್ ನನಗ್ ಪಾಸಿಟಿವ್ ಆಗಿ ಎನರ್ಜಿ ಬಂತು ಅಂತ ಹೇಳ್ತೀನಿ ಮಾಸ್ಟರ್. ಮತ್ತೆ ಇನ್ನೂ ಒಂದ್ಸರಿ ಪಿರಮಿಡಿಗೆ ಹೋದ್ನಿ ಮಾಸ್ಟರ್. ಅವಾಗ ಹೋಗ್ಬೇಕಾದ್ರೇನು ಬಾಳ ನೋವಿತ್ತು ಮನೆಯಲ್ಲಿ. ನಮ್ಮ ಮನೆಯವರಿಗೆ ನನಗ ಬಾಳ ಇದು ಆಗ್ಬಿಟ್ಟಿತ್ತು. ಅವ್ರಿಗೆ ಅಂದ್ರೆ ನನಗಂದ್ರೆ ಅವ್ರಿಗೆ ಆಗ್ತಾ ಇರ್ಲಿಲ್ಲ. ನನಗ್ ಬಾಳ ನೋವಾಗಿತ್ತು. ನಮ್ ತವ್ರ ಮನ್ಯಾಗ ಇರಾಕ್ ಇಷ್ಟ ಇರ್ಲಿಲ್ಲ, ಇಲ್ಲಿ ಇರಾಕ್ ಇಷ್ಟ ಆಗ್ಲಿಲ್ಲ. ಇಷ್ಟು ಧ್ಯಾನ ಮಾಡ್ತೀನಿ ಅಷ್ಟ ನಾನು ಏನ್ ಮಾಡ್ಲಿ ಈ ರೀತಿ ಆಗೈತ್ ನನಗ ಅಂತೇಳಿ ಅಂತ ಮತ್ತೆ ಪತ್ರಿಜಿ ಸರ್ಗೆ ಕೇಳ್ಕೊಂಡೆ ನಾನು. ಕೇಳ್ಕೊಂಡ್ಮೇಲೆ ಅವ್ರು ಮತ್ತೆ ನನಗೇನಾಯ್ತು, ಮತ್ತೆ ಪಿರಮಿಡಿಗೆ ಹೋಗ್ಬೇಕು ಅಂತ ಮೆಸೇಜ್ ಬಂದ್ವಿ. ಹೋಗ್ಬೇಕಂದ್ರೆ ಮತ್ತೆ ನಾನು ಇದೇ ನೋಡಿದ್ನಿ ಅಷ್ಟೆ, ಅಮೌಂಟ್ ಬೇಕಲ್ಲ ಮತ್ತ. ಅದಕ್ಕೆ ಇದನ್ ಮಾಡಿದ್ನಿ ನಾನು. ಏನ್ ಮಾಡ್ಲಿ ಪತ್ರಿಜಿ ಅಂದ ತಕ್ಷಣ ಮತ್ತೆ ಅವತ್ತಿಂದ ನೆನಪಾತ್ ನೋಡಿ. ಮತ್ತೆ ಮುಂದೆ ಯಾವ್ದು ಅದು ಎದ್ರದ್ದು ಇದ್ರದ್ದು ಕಾವೇರಿ ಪಿರಮಿಡ್ ರೆಡಿ ಆಗ್ತಿತ್ತು. ಅವಾಗ ಹೋಗಿ ನಾನು ಮತ್ತೆ ಕಾವೇರಿ ಪಿರಮಿಡ್ಗೆ ಅಮೌಂಟ್ ಕೊಟ್ಟು ಬಂದೆ ಮೇಡಮ್ ಅವ್ರ ಕಡೆಯಿಂದ. ಅವ್ರು ಕೊಟ್ಟು ಬಂದ್ಮೇಲೆ ಮನಿಗ್ ಬಂದೆ. ಬಂದ ಮೇಲೆ ಮತ್ತೆ 2 ದಿನ ಆಗಿತ್ತು. ಅದು ಕೊಟ್ಟು ಬಂದ್ 2 ದಿವ್ಸ ಆಗಿತ್ತು. ನಮ್ ಮನೆಗೆ ಬಂದ್ರು ಒಬ್ರು. ಅವ್ರು ಕೆಲ್ಸ ಮಾಡ್ತಾರ, ರೋಡ್ ಕೆಲ್ಸ ಹಿಡಿದು. ಅಮ್ಮರೇ ನಾ ಹಿಂಗತ್ತೀರ, ನಾನ್ ಕೆಲ್ಸ ಮಾಡ್ತಾ ಇದ್ದೀನಿ, ನಿಮ್ ಅಮೌಂಟಿಗೆ ನಂದು 12,000 ರೂಪಾಯಿ ಬಿದ್ದೈತಿ, ಅದ್ರೊಳಗ್ ನೀವ್ 6,000 ರೂಪಾಯಿ ತಗೋರಿ, ನನಗ 6,000 ರೂಪಾಯಿ ಕೊಡ್ರಿ ಅಂತ ಹೇಳಿದ್ರು ನೋಡಿ. ಅದೇ 6,000 ರೂಪಾಯಿ ತಗೊಂಡು ಮತ್ತೆ ನನ್ 3 ಮಕ್ಕಳನ್ನ ಕರ್ಕೊಂಡು ನಾವ್ ಒಬ್ಳೆ ಇದಕ್ ಹೋಗಿ ಬಂದ್ನಿ, ಪಿರಮಿಡ್ ವಾಲಿಗ್ ಹೋಗಿ ಬಂದ್ನಿ ಮಾಸ್ಟರ್. ನಾ ಫಸ್ಟ್ಗೆ ಅಂತಿದ್ನಿ ಮಾಸ್ಟರ್, ಬೆಂಗ್ಳೂರಾಗ ಇರೋರು ಎಲ್ಲಾರು ಪಾಪ ಮಾಡಿರೋರು ಎಲ್ಲಾ ಬರೇ ಕೊಲೆ ದರೋಡೆ ಅದು ಇದು ನಡೀತವು, ಹೆಂಗಿರ್ತಾರೇನ, ಹೆಂಗ್ ಜೀವನ ಮಾಡ್ತಾರೇನ ಅಂತ ನನಗ್ ಈಗ ಅನಿಸ್ತಿದೆ ಮಾಸ್ಟರ್. ಅಲ್ಲಿರೋರ್ ಎಲ್ಲಾರು ಪುಣ್ಯ ಮಾಡಿದಾರ ಅಂತ ಈಗ ಅನಿಸ್ತಾ ಇದೆ ಮಾಸ್ಟರ್. ಪಿರಮಿಡ್ ವ್ಯಾಲಿ ಇರೋದು ಎಲ್ಲಾ ಪಿರಮಿಡ್ ಮಾಸ್ಟರ್, ದೊಡ್ಡ ದೊಡ್ಡ ಮಾಸ್ಟರ್ ಎಲ್ಲಾರು ಬರೀ ಅಲ್ಲೇ ಇರೋದು. ನನಗ ಅವಾಗ ನಾನ್ ಅಲ್ಲಿ ತರಿಗೆ ಮುಟ್ ಬಂದಿಲ್ಲ ಮಾಸ್ಟರ್. ನನ್ ಬಾಳ ಖುಷಿ ಆಯ್ತು. ನಮ್ಮ ಮಮ್ಮಿಯರನ ಅಂದ್ರೆ ನಾನು ಬರ್ಲಿಲ್ಲ ನಿನ್ ಸಹಾಯಕ್ಕ, ನಿನ್ ಗಂಟನೂ ಬರ್ಲಿಲ್ಲ, ನೀನ್ ಹೆಂಗ್ ಮುಟ್ಟಿ ಬಂದಿ ಪಿರಮಿಡ್ ಅಂತೇಳಿ. ನನಗ ಮಾಸ್ಟರ್ನ ಕರ್ಕೊಂಡ್ ಹೋದ್ರ. ನನಗ ಎಲ್ಲಿ ದಾರಿ ಎಲ್ಲಿಲ್ಲ, ನಾವ್ ಹೋಗಿದ್ದು ಗೊತ್ತಾ, ನನಗೇನು ಒಂದು ನೋವು ಗೊತ್ತಾಗ್ಲಿಲ್ಲ, ನನ್ಗೇನು ಇದು ಗೊತ್ತಾಗ್ಲಿಲ್ಲ. ಯಾವ ಮುಖಾಂತರ ಬಂದ್ ನಮಗ್ ಪತ್ರಿಜಿ ಅಜ್ಜಾರ್ ಅಲ್ಲಿ ಮುಟ್ಟಿಸ್ ನನ್ ಕರ್ಕೊಂಡ್ ಬಂದ್ರು ಮಾಸ್ಟರ್. ಮತ್ತ ಧ್ಯಾನದಲ್ಲಿ ಆಗಿದ್ದು ಅನುಭವ ಅಂತೂ ಅವು ಹೇಳಕ್ ಆಗ್ಲಾರ್ದಷ್ಟ ಇದಾವ ಮಾಸ್ಟರ್. ನಾನು ಯಾವು ಬರ್ಕೊಂಡಿಲ್ಲ. 1-2 ಹೇಳಕ್ ಇಷ್ಟ ಪಡ್ತೀನಿ ಮಾಸ್ಟರ್ ನಾನು. ಸರಿ ಟೈಮ್ ಇದ್ರೆ ಹೇಳ್ತೀನಿ ಮಾಸ್ಟರ್. ಹೇಳಿ ಕಂಟಿನ್ಯೂ ಮಾಡಿ ಮೇಡಮ್. ಅದು ಅಂದ್ರೆ ನಾನು ಧ್ಯಾನ ಕೂತೊಳಗ ಆಂಜನೇಯ ಸ್ವಾಮಿ ಅವರು ದರ್ಶನವಾಯ್ತು. ಅದು ಹೆಂಗ ಅಂತಂದ್ರ ನಾನು ಇದನ್ ಮಾಡ್ತಾ ಇದ್ದೆ, ಧ್ಯಾನ ಕೂತ್ಕೊಂಡಿದ್ದೆ. ಬೆಳಿಗ್ಗೆ 3 ಗಂಟೆ 3:30 ಆಗಿತ್ತು. 3 ಕೂತ್ಕೊಂಡಿನಿ, 3:30 ಆಗಿರ್ಬೋದು. ಕೂತ್ಕೊಂಡೊಳಗ ಅವ್ರು ನಾನು ಒಂದ್ ದೇವಸ್ಥಾನಕ್ ಹೋಗಿದ್ದೀನಿ. ನಾನ್ ಹೋಗಿಲ್ಲ, ನಮ್ ಪಾಪು ಹೋಯ್ತು. ನಾನ್ ಕರ್ಕೊಂಡ್ ಬರ್ಬೇಕು ಅಂತ, ನನ್ ಮಗನ್ ಕರ್ಕೊಂಡ್ ಬರಕಂತ ನಾನು ಹೋದ್ನೆ. ಅದು ಗುಡಿ ಒಳಗ್ ಹೋಗ್ಬಿಡ್ತು ನನ್ ಮಗ. ಹೋದ ತಕ್ಷಣ ಅಲ್ಲಿ ಹೋದತ್ ಅಲ್ಲೇ ಹೋಗ್ಬಿಡ್ತು. ವಾಪಸ್ ಹೊರಕ್ಕೆ ಬರ್ಲಿಲ್ಲ. ನನ್ ಮಗ ಇಲ್ಲಿ ಹೋದ್ನ ವಾಪಸ್ ಬರ್ಲೇ ಇಲ್ಲಲ್ಲ ಇಲ್ಲಿ ಅಂತೇಳಿ ಅಂತಂದು ನಾನ್ ಶಿವು ಅಂತ ನಾನು ಕೂಗಿದ್ನಿ. ಕೂಗಿದ ತಕ್ಷಣ ನಾನು ಒಳಗ್ ಹಿಂಗತ್ತಾರ ನೋಡಿದ್ಯ, ಇವ್ರು ಆಂಜನೇಯ ಸ್ವಾಮಿ ಅವರು ಮತ್ತು ಇವ್ರು ಅವ್ರು ಸಾಯಿಬಾಬಾ ಅವರು ಕುತ್ಕೊಂಡಿದ್ರು. ಎರಡು ಇದ್ವು, ಮೂರ್ತಿ ಇದ್ವು. ಫಸ್ಟ್ಗೆ ಆಂಜನೇಯಿಂದ ಮೂರ್ತಿ ಇತ್ತು. ಅದ್ರೊಳಗ ದೇವಸ್ಥಾನ ಎಲ್ಲ ಇದ್ದು ಒಳಗ. ನನಗ ಅವತ್ತು ಸ್ವಲ್ಪ ಇದು ಡೇಟ್ ಆಗಿತ್ತು ಮಾಸ್ಟರ್. ಹಂಗಾಗಿ ನನಗ್ ಇದಾಗೈತಿ, ನಾವ್ ಒಳಗ್ ಹೋಗ್ಬಾರ್ದಲ್ಲ ಅಂತ ನಾವ್ ಹೊರಗೆ ಈಗ ಬರ್ಬೇಕನ್ನತ್ಲೇನ ಈ ಕಡೆ ತಿರುಗಿ ನೋಡೋದ್ಲೇನ ಅವ್ರ ಆಂಜನೇಯನ್ ಮುಂದೆ ಇರೋ ಹೂವು ಕೆಳಗ, ಅವ್ರ ಮ್ಯಾಲಿರೋ ಹೂವು ತಲೆ ಮ್ಯಾಗಿರೋ ಹೂವು ಕೆಳಗ್ ಬಿತ್ತು, ಅವ್ರ ಮುಂದ ಬಿದ್ದ ಕಾಸದು ದೀಪವಾಗ್ಬಿಡ್ತು. ಇಷ್ಟ ಎತ್ತರ. ಅದ್ ಎಂತ ದೀಪ ಅಂದ್ರ ಅಷ್ಟು ದೊಡ್ಡ ದೀಪ ಆಗ್ಬಿಡುತ್ತ. ಅದ ಬೆಳಕು ನೋಡಕ್ ಆಗ್ತಾ ಇಲ್ಲ, ಅಷ್ಟು ಪ್ರಕಾಶಮಾನವಾಗಿತ್ತು. ಅದನ್ನ ನೋಡಿ ನನ್ಗೆ ತುಂಬಾ ಭಯ ಆಗ್ಬಿಡ್ತು. ಭಯ ಆಗಿ ಹಿಂಗಾತಲ್ಲ ಅನ್ನತ್ಲೇನ ಕಣ್ಣು ತೆರೆದ್ ಬಿಟ್ರು ಆಂಜನೇಯ ಸ್ವಾಮಿ ಅವ್ರು. ಕಣ್ಣು ತೆಗೆದು ನಗುತ್ತಾ ನನ್ ಮುಖ ನೋಡ್ತಾ ಇದ್ರು.
ನನಗ ಫುಲ್ ಖುಷಿ ಆಗ್ಬಿಡ್ತು ಮತ್ತ ಭಯನೂ ಆತು. ನಾವ್ ಓಡೋಗ್ ಬಿಡ್ಬೇಕ್ ಇಲ್ಲಿಂತ್ರ. ಮತ್ತೆ ನನ್ ಮಗ ಅಲ್ಲಿ ಹೋದವ್ರು ನಾಪತ್ತೆ ಆದ್ರು ಏನಿದು ಅಂತೇಳಿ ಭಯ ಆಗಿ ಈ ಕಡೆ ಬರ್ತಾ ಇದ್ದೆ. ಬೇಡ ಹೋಗ್ಬಿಡ, ಬಾ ನೀನು ಅಂತ ಕರೆದ್ರು ಮಾಸ್ಟರ್. ನಾನ್ ಆದ್ರೂ ಹೋಗ್ಲಿಲ್ಲ. ಮತ್ತೆ ಒಳ್ಳೆ ದೀಪ ಹಿಂಗ ನನ್ ಮುಂದೆ ದೀಪ ಹಿಡಿದ್ರು. ದೀಪ ಹಿಡಿದ ತಕ್ಷಣ ನಾನು ಆ ದೀಪದ ಮುಖಾಂತರನ ನಾನ್ ಹೋದೆ, ಒಳಗ್ ಹೋದೆ. ಹೋದ್ಮೇಲೆ ಅವ್ರು ನನ್ನ ಕರ್ಕೊಂಡ್ರು. ನಾನ್ ಎತ್ತಿ ಕರ್ಕೊಂಡು ಸಣ್ಣ ಪಾಪುನ್ ಹೆಂಗ ಮಲಗಿಸಿ ಮುದ್ದಾಡ್ತಾರ ಆ ರೀತಿ ಕುತ್ಕೊಂಡ್ರ. ಫುಲ್ ಮೈ ಎಲ್ಲಾ ಸಣ್ಣಗ ಐಸ್ ಇದ್ದಂಗ ಐತಿ. ಅವ್ರ ಮುಖ ಅಷ್ಟು ಸ್ಮೂತ್, ಮೈ ಕೈ. ನನಗ ಮಾತಾಡಕ ಬಾಯ್ ಬರ್ತಾ ಇಲ್ಲ, ಏನೇನೋ ಮಾತಾಡ್ತಾ ಇದಾರ ಅವ್ರು. ನನ್ ಕಿವಿ ಕೇಳಿಸ್ತಾ ಇಲ್ಲ ಅವ್ರು ಮಾತಾಡೋದು. ಅಳ್ತಾ ಇದೀನಿ ನಾನು. ನಿನ್ಗೆ ಎಷ್ಟು ಒಳಗ್ ಬರ್ತೈತಿ ಹತ್ ಬಿಡು, ಹತ್ತು ನಿನ್ ಸಮಾಧಾನ ಮಾಡ್ಕೊಂಡ್ಬಿಡು ಅಂತೇಳಿ. ನನಗ್ ಯಾರು ಇಲ್ಲ ಆಂಜನೇಯ, ನನ್ಗ್ ಯಾರಿದಾರ, ನನ್ ಕಿವಿ ಕೇಳ್ಸಂಗಿಲ್ಲ. ನನ್ನ ಗಂಡ ಹಿಂಗ, ನನ್ಗೆಲ್ಲಾರು ರಿಲೇಶನ್ ಹಿಂಗ, ನನ್ನ ಎಲ್ಲಾ ಈ ರೀತಿ ಆಗೈತಿ, ನಾನ್ ಏನ್ ಮಾಡ್ಲಿ ಅಂತಂದ್ರ ನಾನ್ ಹತ್ ಬಿಡು, ನಿನಗ್ ಏನೈತಿ ಅಂತ ಹತ್ ಬಿಡು ಅಂದ್. ಹತ್ತು ಮತ್ತೆ ಒಳ್ಳೆ ಸಮಾಧಾನ ಮಾಡಿ ಇದನ್ ಮಾಡಿದ್ರ. ನನಗ ತಾಯಿ ಪ್ರೀತಿ ಸಿಕ್ಕಿದ್ದಿಲ್ಲ, ತಂದಿ ಪ್ರೀತಿ ಸಿಕ್ಕಿದ್ದಿಲ್ಲ, ಸೋದರರ ಪ್ರೀತಿ, ಯಾರ ಪ್ರೀತಿನೂ ನನಗ ಸಿಕ್ಕಿದ್ದಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರ ಆಂಜನೇಯ ಅವತ್ತು ಬಂದು ನನಗೆ ಎಲ್ಲರ ಪ್ರೀತಿನೂ ತೋರಿಸಿ ಹೋದ್ರೆ. ನನಗೆ ಆ ರೀತಿ ಅನುಭವ ಆಯ್ತು ಅಷ್ಟೇ ನನಗ. ಮತ್ತ ಅಯ್ಯಪ್ಪ ಸರ್ ಅವರು ಹಿಂಗ್ಯಾಂಗ್ ಚಾಲೆಂಜ್ ಮಾಡಿದ್ರಿ ಫಸ್ಟ್ನೇದ್ದು. ಅದು ಮಾಡ್ತಿರ್ಬೇಕಾದ್ರೆ ನಾನು ಅದ್ರೊಳಗ ಪಾರ್ಟಿಸಿಪೇಟ್ ಮಾಡಿದ್ದೆ. ಅದು ಆಮೇಲೆ ಇದು ಅವ್ರು ಮಾಡೋಕ್ಕಿಂತ 2 ತಿಂಗಳ ಮುಂಚೆನೆ ನನಗ ಅದು ಧ್ಯಾನದೊಳಗ್ ಬಂದಿತ್ತು. ಅವ್ರು ಹಿಂಗ್ಯಾಂಗ್ ಚಾಲೆಂಜ್ ಮಾಡ್ತಾರ ಅಂತಾನೆ ನನಗ್ ಧ್ಯಾನದೊಳಗ್ ಬಂದಿತ್ತು. ಅದು ಅವ್ರಿಗೆ ಮತ್ತ ನಾನ್ ಅದು ಚಾಲೆಂಜಿಗೆ ಸೇರ್ಕೊಂಡ್ಮೇಲೆ ನಾನ್ ಹೇಳಿದೆ ಅವ್ರಿಗೆ, ಹಿಂಗಿಂಗ್ ಅತ್ತಾರ, ಈ ರೀತಿ ಆಗತ್ರಿ. ನಾನು 69 ದಿನ ಆಗತ್ತಾ, ಎಲ್ಲಾರ್ದು ಮುಗಿತೈತಿ, ಆದ್ರೆ ನಂದು ಮುಗ್ದಿರೋದಿಲ್ಲ. ನಾನ್ ಬರ್ತೀನಿ ಮಾಸ್ಟರ್, ನಂದೆಲ್ಲಾ ಈ ಇದನ್ನ ಬುಕ್ಸ್ ಎಲ್ಲಾ ತಗೊಂಡ್ ಬರ್ತೀನಿ ಮಾಸ್ಟರ್. ನಾನ್ ಬುಕ್ಸ್ ಎಲ್ಲಾ ಚೆಕ್ ಮಾಡಿ ನೀವ್ ಹೇಳ್ತೀರಿ ನಿಮ್ದೆಲ್ಲಾ ಕರ್ಮ ಕಳೆದು ನೀನ್ ಏನ್ ಇನ್ನೂ 4 ದಿನ ಗ್ಯಾಪ್ ಮಾಡಿದ್ಯಾ ಅಂತ ಒಂದ್ ಏಟು ತಲೆಗ್ ಹಾಕ್ತೀರಿ ನೀವು. ಮತ್ತೆ ನೀವ್ನು ಇದನ್ ಮಾಡ್ಕೊಂತ ಹೋಗಿ, ಇನ್ 4 ದಿನ ಐತಿಲ್ಲ ಮಾಡೋದನ್ನ, ನಿಂದ ಕರ್ಮ ಕಳೆದ ಹೋಗೈತಿ ಅಂತ ನನ್ ಬುಕ್ ಮೇಲೆ ಅವರು ಬರದ್ರು ಮಾಸ್ಟರ್. ನನಗ್ ಬಹಳ ಖುಷಿ ಆಯ್ತು ಮಾಸ್ಟರ್. ಅದು ಈ ರೀತಿ ಮಾಸ್ಟರ್ ಎಷ್ಟೋ ಧ್ಯಾನದಲ್ಲಿ ನನಗ ಬಹಳ ಅನುಭವ ಆಗಿದವ್ ಮಾಸ್ಟರ್. ಅದ್ರೊಳಗ ಆಗಿರೋದವನ್ನ 1-2 ಸೇರ್ ಮಾಡ್ಕೊಂಡು ಎಲ್ಲಾ ದೇವ್ರ ದರ್ಶನ ಎಲ್ಲವೂ, ಎಲ್ಲಾ ಏನ್ ಬೇಕು ಎಲ್ಲಾ ಒಂದ್ ಥಾಟ್ ಹಾಕಿದ್ರೆ ಸಾಕು, ಅದು ಬರ್ತಾ ಇದೆ ಮಾಸ್ಟರ್. ಮತ್ತೆ ಮಾಸ್ಟರ್ ಇದು ಗೂಢಾಕೇಶಕ್ ಬಂದ ಮೇಲಂತ್ರು ಅತ್ಯದ್ಭುತ ಅಂತಾನ ಹೇಳ್ಬೋದು ಮಾಸ್ಟರ್. ನನಗ್ ಒಳ್ಳೆ ಮಾಸ್ಟರ್ ಕಡೆಯಿಂದ ಒಳ್ಳೆ ಧ್ಯಾನ ಸಿಗ್ತಾ ಇದೆ. ಇವ್ರು ಅರುಣ್ ಸರ್ಗೆಂತ್ರು ಬಹಳ ನಮ್ ಧನ್ಯವಾದ ಹೇಳಕ್ ಇಷ್ಟ ಪಡ್ತೀನಿ. ಅವ್ರು ನನಗ್ ಬಂದ್ ನನ್ ಕರ್ಮ ಕಳೆದಿದ್ದೆಲ್ಲ ನನ್ ಕನಸ್ನೊಳಗ್ ಬಂದು ತೋರಿಸಿ ನನಗ್ ಬಹಳ ಇದನ್ ಮಾಡಿದ್ರು. ಅವ್ರು ಇದ್ರ ಮೇಲೆ ದೇವ್ರು ಇದ್ರಲಿದ್ರ ಇಳಿದ್ ಬಂದ ಒಬ್ರು ಕೃಷ್ಣ ಪರಮಾತ್ಮ ಅಂತ ಹೇಳಕ್ ಇದನ್ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನಗ್ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಅದು ಎಕ್ಸ್ಪ್ಲೈನ್ ಮಾಡಿ, ಅದು ಬಂದ್ರಲ್ವಾ, ಹೇಗ್ ಬಂದ್ರಿ ಅಂತ ಹೇಳಿ. ಹೌದು ಸರ್. ಅದು ಮತ್ತೆ ಮಾಸ್ಟರ್ ಇದಕ್ಕ ಧ್ಯಾನ ಅಂದ್ಮೇಲೆ ಇದು ನಾವೆಲ್ಲಾ ಕಷ್ಟ ಕಳೆದು ನಾವು ಇದೇ ಇರ್ತೀವಿ ಅಂತಲ್ಲ, ಬರ್ತಿರ್ತಾವ ಪರೀಕ್ಷೆಗಳು. ಧ್ಯಾನಿಗಳಿಗೆ ಆತು, ಸಾಧನೆಯಲ್ಲಿ ಇರೋವರಿಗೆ ಅವು ಕಷ್ಟಗಳಂತಲ್ಲ, ಪರೀಕ್ಷೆಗಳು ಮತ್ತ ಶಿಕ್ಷಣ ಅಂತಾನ ಹೇಳ್ಬೋದು. ಅವು ನಾವು ಕಲ್ಕೊಳಕ್ಕೆ ಬರ್ತಿರ್ತಾವು. ಆ ರೀತಿ ನನಗೂ ಬಂತು ಮಾಸ್ಟರ್. ಬಂದ್ಮೇಲೆ 1 ತಿಂಗಳಿಂತ್ರ ಬಹಳ ನಾನು ನೋವು ಪಡ್ತಾ ಇದ್ದೆ, ವ್ಯಥೆ ಪಡ್ತಾ ಇದ್ದೆ. ಅವಾಗ ಏನಾಯ್ತಂದ್ರ ಇವ್ರು 1 ದಿನ ರಾತ್ರಿ ನೈಟ್ ಧ್ಯಾನ ಮಾಡ್ತಿರ್ಬೇಕಾದ್ರ ಇವ್ರು ಅರುಣ್ ಕುಮಾರ್ ಸರ್ ಅವರು ಇದ್ರೊಳಗ್ ಬಂದಾರ, ನನ್ ಕನಸೊಳಗ್ ಬಂದು ನಾ ಧ್ಯಾನ ಮಾಡಿ ಮಲ್ಕೊಂಡಿದೀನಿ. ನನ್ ಕನಸೊಳಗ್ ಬಂದ್ ಕಾಸ ಅವ್ರು ನನ್ ಕರ್ಮ ಎಷ್ಟೈತಿ ಅಂತ ಅವ್ರು ತೋರ್ಸಿದ್ರು. ನನ್ನ ದೀಪದೊಳಗಿನ ಎಣ್ಣಿ ಎಲ್ಲಾ ಹೋಗಿ ದೀಪಕ್ಕೇನ ಇದು ಉಳ್ದಿರ್ತೈತಲ್ಲ ಎಣ್ಣಿ, ಅದೇ ರೀತಿ ಅಷ್ಟೇ ನಿನ್ ಕರ್ಮ ಉಳ್ದೈತಿ ಅಂತ ನನ್ನ ಕರ್ಮ ಎಲ್ಲಾ ಬಂದ್ ಕಳದ್ರೆ ಮಾಸ್ಟರ್ ಅವರು ಇದ್ರೊಳಗ್ ಬಂದು ಕನಸೊಳಗ ಬಂದು. ನಾ ಬೆಳಿಗ್ಗೆ ಯೂಟ್ಯೂಬ್ ಒಳಗ ನೋಡ್ತಾ ಇದ್ರ ಗೂಢಾಕೇಶ ಮತ್ತು ಇದು ಅರುಣ್ ಕುಮಾರ್ ಸರ್ ಅಂತ ನೋಡಿದ್ನಿ. ಆದ್ರೆ ಅವ್ರದ್ದು ಇದನ್ ನೋಡ್ಲಿಲ್ಲ. ಶ್ವೇತಾ ಮೇಡಮ್ ಅವ್ರದ್ದು ಅನುಭವ ಇತ್ತು ಮಾಸ್ಟರ್. ಅದು ಇವ್ರು ಮಾಸ್ಟರ್ ಮಾತಾಡ್ತಿದ್ರು, ಇವ್ರ ಧ್ವನಿ ಕೇಳಿಸ್ತಿತ್ತು, ಮೇಡಮ್ ಅವ್ರದ್ದು ಮುಖ ಕಾಣಿಸ್ತಿತ್ತು, ಅವ್ರು ಮಾತಾಡಿದ್ರು. ಅವ್ರು ಅನುಭವ ಕೇಳ್ಕೊಂಡು ಆಮೇಲೆ ಅವಾಗ ಗೊತ್ತಾಯ್ತು ನನಗ್ ಬೇಕಾಗಿರೋದು ಸಿಕ್ತು ಅಂತೇಳಿ.
ಮಧ್ಯಾಹ್ನ ನಾನು ಕಾಲ್ ಮಾಡಿದ್ದೆ ಮಾಸ್ಟರ್ಗೆ. ಅವ್ರು ಹೇಳಿದ್ರು ಇಲ್ಲ ಜಾಯಿನ್ ಮಾಡ್ತೀನಮ್ಮ ಅಂತ ಹೇಳಿದ್ರು. ನಾ ನೈಟ್ ಜಾಯಿನ್ ಮಾಡಿದಾಗ ಗೊತ್ತಾಯ್ತು ನನ್ಗೆ ಕನಸೊಳಗ್ ಬಂದು ನನ್ನ ಕರ್ಮ ಕಳೆದವ್ರು ಇದೇ ಮಾಸ್ಟರ್ ಅಂತ ನನಗ್ ಗೊತ್ತಾಯ್ತು. ಅಂದ್ರೆ ನಿಮ್ಗೆ ನಾನು ಯಾರು ಅಂತಾನೆ ಗೊತ್ತಿರ್ಲಿಲ್ಲ? ಇಲ್ಲ ಮಾಸ್ಟರ್, ಇವ್ರು ಯಾರು ಸರ್ ಯಾರು ಅನ್ನೋದೇ ನನಗ್ ಗೊತ್ತಿರ್ಲಿಲ್ಲ. ಅಂದ್ರೆ ನಾ 1 ತಿಂಗಳಿಂದ ಇದನ್ ಮಾಡ್ತಾ ಇದ್ನಿ, ನೋವು ಅನ್ಭವಿಸ್ತಾ ಇದ್ನಲ್ಲ. ನನಗ್ ಏನು ಅಂತ ಆಗ್ಲಿಲ್ಲ, ಏನ್ ಮಾಡ್ಬೇಕು ಅಂತ. ಮತ್ತೆ ಅವತ್ತೊಂದ್ ದಿನ ಅಂತ ನಾನು ಬಾಳ ಇರಬಾರ್ದು, ನಾನು ಅಷ್ಟೆಲ್ಲ ನನ್ಗೆ ಆರೋಗ್ಯ ಸಮಸ್ಯೆ ಇದ್ರು, ನನಗೆ ಎಷ್ಟು ರಿಲೇಶನ್ ಇದ್ರೆ ನಾನು ಯಾವ್ದಕ್ಕನ ನಾ ಸಾಯ್ಬೇಕು ಅಂತ ಅನಿಸ್ಲೇ ಇಲ್ಲ ನನಗ. ನಾನು ಬದುಕ್ಬೇಕು ಅಂತ ಅನಿಸ್ತಿತ್ತು ಮಾಸ್ಟರ್. ಇದು ಏನು ಗೊತ್ತಿಲ್ಲ ನನಗ, ಇವ್ರ ಸರ್ ಸಿಗ್ಬೇಕಂತಾನೆ ನನಗ ಅಷ್ಟೊಂದು ನೋವು ತ್ರಾಸ ಗೊತ್ತಿಲ್ಲ. ನಾ ಸಾಯ್ಬೇಕು ಅಂತ ಅನಿಸ್ತಿತ್ತು ಮಾಸ್ಟರ್, ನನಗ ಇರಬಾರ್ದು ಅನಿಸ್ತಿತ್ತು. ಅವ್ರದ್ ಏನ್ ನಾನು ನೈಟ್ ನೋಡಿದ್ಮೇಲೆ ಮಾಸ್ಟರ್ ರಾತ್ರಿ ಕೂಡ ಅವ್ರೇ ಇದ್ರು. ಅಯ್ಯೋ ಇವ್ರು ಕೃಷ್ಣ ಪರಮಾತ್ಮರು ಬಂದಾರ, ನನ್ ಕನಸೊಳಗ್ ಬಂದಾರನ್ನ. ಅವ್ರು ನನ್ಗ ಕೃಷ್ಣನ್ ರೂಪದೊಳಗ್ ಬಂದಾರ, ರಾತ್ರಿ ಬಂದಾರಲ್ಲ ಕೃಷ್ಣನ್ ರೂಪದೊಳಗ. ಹೆಂಗಂದ್ರ ಗೋಲ್ಡ್ ಎಲ್ಲಾ ಮೈಗೆಲ್ಲಾ ಗೋಲ್ಡ್, ಮೈ ಎಲ್ಲಾ ನೀಲಿ ಕಲರ್, ತೋಳಿಗೆ ಗೋಲ್ಡ್. ಕೃಷ್ಣ ಯಾವ ರೀತಿ ಇದು ನವಿಲು ಇರ್ತೈತಿಲ್ಲ ತೆಲಿಗೆ, ಆ ರೂಪದೊಳಗ ಬಂದಾರ. ಬಂದು ಅವ್ರು ನಿಂತಾರ, ನನ್ ಮುಂದ ನಿಂತಾರ. ಬುದ್ಧವ್ರು ಮಲ್ಕೊಂಡಿದ್ದಾರೆ ಮುಂದ, ಅವ್ರ ಹೊಟ್ಟಿ ಮೇಲೆ ದೀಪ ಐತಿ. ಇವ್ರ ಸರ್ ನನ್ನ ಬೆನ್ನಿನ ಮೇಲೆ ಇದನ್ನ ಇಟ್ಟಾರ, ದೀಪ ಇಟ್ಟಾರ. ಆ ದೀಪ ಉರಿತಾ ಇದೆ, ನನಗ್ ಬಹಳ ನೋವು ಆಗ್ತಾ ಇದೆ ಮಾಸ್ಟರ್. ನನಗ್ ಬೇಡ, ನನ್ ಕೈ ಇದಾಗ್ತದೆ ಸರ್, ಬೇಡ ಸರ್ ಬೇಡ ಸರ್ ಅಂತ ಹೇಳ್ತಾ ಇದೀನಿ. ಏನಾಗಲ್ಲಮ್ಮ ಸುಮ್ನೆ ಇರ, ನಿನ್ ಕರ್ಮ ಕಳೆದೋಯ್ತು ನೀನ್ ಅಂತ ಹೇಳಿದ್ರು. ಇಲ್ಲ ಮಾಸ್ಟರ್ ನನ್ಗೆ ನೋವು ಆಗ್ತಿದೆ, ತಡ್ಕೊಳಕ್ ಆಗ್ತಾ ಇಲ್ಲ. ಆಯ್ತ್ ನೋಡ, ನಾನು ಸ್ವಲ್ಪ ತಡ್ಕೊಂಡಿದ್ರು ಇನ್ನು ಏನಾಗ್ತಿತ್ತೋ ಗೊತ್ತಿಲ್ಲ. ನನಗ್ ಬಾಳ ತಡ್ಕೊಳಕ್ ಆದ್ರೂ ಪ್ರಯತ್ನ ಮಾಡಿದ್ರು ಸರ್, ನನಗ್ ಆಗ್ಲಿಲ್ಲ. ಹಂಗಾಗಿ ನನ್ಗೆ ಎಚ್ಚರಿಕೆ ಆಗ್ಬಿಡ್ತು. ಅದಾದ್ಮೇಲೆನ ನನಗ ಮಲ್ಕೊಂಡೆ. ಎದ್ದ ಮೇಲೆ ಮತ್ತ 3 ಗಂಟೆ ಆಗಿತ್ತು, ಧ್ಯಾನ ಕುತ್ಕೊಂಡ್ವಿ. ಮತ್ತೆ ಬೆಳಿಗ್ಗೆ ನೋಡಿದ್ದೆ 6 ಗಂಟೆ ಒಳಗೆ ನಾ ಫೋನ್ ನೋಡ್ತಾ ಇದ್ದೆ, ಯೂಟ್ಯೂಬ್ ಒಳಗೆ ಸರ್ಚ್ ಮಾಡ್ತಾ ಇದ್ದೆ, ಏನೋ ಗೊತ್ತಿಲ್ಲ ಒಟ್ಟ ಫೋನ್ ನೋಡಿ. ಎದ್ದ ತಕ್ಷಣ ದೇವ್ರ ಮುಖ ನೋಡ್ದೆ, ಇಲ್ಲ ಪತ್ರಿಜೇದಾರ್ ಮುಖ ನೋಡ್ತಿದ್ದೆ. ಅವತ್ತೇ ನಾನ್ ಫೋನ್ ನೋಡಿದ್ದೆ. ಫೋನ್ ನೋಡ್ಬೇಕಾದ್ರೆ ಇದು ಗುಡಾಕೇಶ ಇದು ಅಂತ ಬಂತು. ಅದ್ ನನ್ ಕೇಳಿದ ತಕ್ಷಣ ನನ್ಗೆಲ್ಲಾ ಮೈ ಎಲ್ಲಾ ರೋಮಾಂಚನ ಆದಂಗ ಆಯ್ತು. ಇಲ್ಲ ನಾ ಹುಡುಕ್ತಾ ಇರೋದು ಅಂತ ಗೊತ್ತಾಯ್ತು. ಆದ್ರೆ ನಾನು ಸರ್ ಮುಖ ನೋಡ್ಲಿಲ್ಲ, ಶ್ವೇತಾ ಮೇಡಮ್ ಅವ್ರ ಮುಖ ನೋಡಿದ್ನಿ. ಅದು ಆ ರೀತಿ ಆದ್ಮೇಲೆ ಮತ್ತ ನಾನ್ ಮಧ್ಯಾಹ್ನ ಅದ ನಂಬರ್ ಸಿಕ್ತು, ಮಧ್ಯಾಹ್ನ ಕಾಲ್ ಮಾಡಿ ಮಾತಾಡಿದ್ದೆ. ರಾತ್ರಿ ನೋಡಿದ್ಮೇಲೆ ಗೊತ್ತಾಯ್ತು, ನಾನು ಕೃಷ್ಣ ಪರಮಾತ್ಮನ ರೂಪದಲ್ಲಿ ಬಂದ ಕೃಷ್ಣ ಪರಮಾತ್ಮರು ಇವರೇ ಅರುಣ್ ಕುಮಾರ್ ಸರ್ ಅಂತ ನನಗ್ ಗೊತ್ತಾಯ್ತು ಮಾಸ್ಟರ್. ಇವಾಗ ಹೇಗಿದೆ ಮೇಡಮ್? ಹೇಳ್ ಸರ್. ಅದು ಸರಿಯಾ ಹೆಂಗಂದ್ರೆ ಸರ, ಅದು ಏನ ರೊಟ್ಟಿ ಎಷ್ಟು ಬೆನಿತೈತಿ ಅಷ್ಟು ರುಚಿಯಾಗಿರ್ತೈತಿ ಅಂತಾರ. ಅದು ಜೀವನದೊಳಗ ಎಷ್ಟು ಕಷ್ಟ ಅನುಭವಿಸ್ತೀವಿ ಅಷ್ಟು ಜೀವನದ ಅರ್ಥ ಗೊತ್ತಿರ್ತೈತಿ. ಹಂಗಾಗಿ ಈಗೆಲ್ಲಾ ನನಗ್ ಯಾವ ಅನುಭವನು ಎಲ್ಲ ರೀತಿಯನ ಅನುಭವ ಮುಖಾಂತರನ ನನಗ ಇದು ಬಹಳ ಇದಾಗೈತಿ ಮಾಸ್ಟರ್. ನನ್ಗ ಅದನ್ನ ಹೇಳಕ್ ಇಷ್ಟ ಪಡ್ತೀನಿ. ಈಗ ನಮ್ಗೀಗ ಧ್ಯಾನ ಮಾಡ್ತಿರ್ತೀವಿ ಅಂದ ಮೇಲೆ ನಮ್ಗೆ ಏನೂ ಬರಲ್ಲ ಅಂತ ಅಲ್ಲ, ಬರ್ತಿರ್ತಾವು. ಆದ್ರೆ ಅದನ್ನ ಮಾಸ್ಟರ್ ನಮಗ ಅದನ್ನ ಪರೀಕ್ಷೆನೂ ಕೊಡ್ತಿರ್ತಾರ, ಅದನ್ನ ತಡ್ಕೊಳಕ್ ಶಕ್ತಿ ಕೂಡ ನಮಗ್ ಕೊಡ್ತಿರ್ತಾರೆ. ಅವ್ರ ಪರೀಕ್ಷೆ ಮಾಡ್ತಿರ್ತಾರೆ ನಮ್ ಶಕ್ತಿ ಇದೆ ಇಲ್ಲ ಅಂತ. ಅವಾಗ ನಾವ್ ಏನ್ ಅನ್ಕೋಬೇಕಂದ್ರೆ, ಎಲ್ಲಾ ಇವ್ರು ಹೇಳ್ತಿರ್ತಾರ ಅರುಣ್ ಕುಮಾರ್ ಸರ್ ಭಗವದ್ಗೀತೆಯಲ್ಲಿ, ಎಲ್ಲಾ ಭಗವಂತ ಅದಾನ ಅಂತ ಅನ್ಕೊಂಡ ಮೇಲೆ ನಮಗ್ ಏನು ತ್ರಾಸ ಆಗ್ತಿರಲ್ಲ. ಈಗ 4-5 ದಿನ ಆಯ್ತು, ನಾನು ಇನ್ನೂ ಅದು ಇಷ್ಟು ಅದನ್ನ ಅಳವಡಿಸ್ಕೊಂಡಿದ್ದೀನಿ ಅಷ್ಟು, ಇನ್ನು ತುಂಬಾ ಖುಷಿ ಆಗ್ತಿದೆ. ಇದು ಗುಡಾಕೇಶಕ್ ಬಂದ್ರಂತ್ರು ನನಗ ಒಂದೊಂದ್ ತಾಟ್ ಹಾಕೊಂಡ್ರು ಅದು ಬಹಳ ನನಗ್ ಭಯ ಆಗುತ್ತೆ ಮಾಸ್ಟರ್. ನನಗ್ ಬ್ಯಾಡದ್ ಏನ್ ಮತ್ತ ಆಸೆ ಜಾಸ್ತಿ ಆಗ್ತಾವ ಏನಂತ ನಾ ತಾಟ್ ಹಾಕೊಳಕ ನಾ ವಿಚಾರ ಮಾಡ್ತಾ ಇದ್ದೀನಿ. ನನಗ್ ಏನ್ ಆಸೆ ಬೇಡ, ಏನು ಇಲ್ದಾರ ಇರೋದು ಅದ್ರಕ್ಕಿಂತ ಒಳ್ಳೇದು. ಒಳ್ಳೆ ಆಲೋಚನೆಕ್ಕಿಂತ ಉತ್ತಮವಾದದ್ದಂದ್ರ ಒಳ್ಳೆ ಆಲೋಚನೆನೂ ಬೇಡ, ನೆಗೆಟಿವ್ ಆಲೋಚನೆನೂ ಬೇಡ, ಅದ್ರಕ್ಕಿಂತನೂ ಉತ್ತಮವಾದದ್ದು. ನಾವು ಯೋಗಿ ಎಲ್ಲ ಮಹಾಯೋಗಿ ಮಾಡಾಕ ನಮ್ಗ ಅರುಣ್ ಕುಮಾರ್ ಸರ್ ಅದರ. ಈಗ ಬಾಳ ನಮ್ಗ್ ಖುಷಿ ಆಗುತ್ತೆ ಅರುಣ್ ಕುಮಾರ್ ಸರ್ ನೋಡಕ್. ಅವ್ರ ಬಗ್ಗೆ ಹೇಳಕ್ ನನಗ್ ಮಾತೇನೆ ಇಲ್ಲ. ಒಳ್ಳೆ ಪುನರ್ಜನ್ಮ ಕೊಟ್ಟ ದೇವ್ರು ಅಂತಾನೆ ಹೇಳ್ಬೋದು. ನಾ ಗುಡಾಕೇಶಕ್ ಬಂದ ಮೇಲೆ ನಮ್ ಮನಿ ವಾತಾವರಣನ ಚೇಂಜ್ ಆಗೈತಿ. ಇಬ್ರು ಡೆತ್ ಆಗ್ಬೇಕಿತ್ತು ನಮ್ ಮನಿಯೊಳಗ. ಅರುಣ್ ಕುಮಾರ್ ಸರ್ ಮುಂದೆ ನಾನು ಡೆತ್ ಆಗಿದ್ದ ಎಕ್ಸ್ಪೀರಿಯನ್ಸ್ ಹೇಳ್ಕೊಂಡೆ.
ಅವ್ರು ಹೇಳಿದ್ರ ಕನಸೊಳಗ ಇದ್ರೊಳಗ ಆಗದ ನಿಜ ಜೀವನದೊಳಗ ಆಗದ ಅಂತ. ನಾನ್ ಇಷ್ಟೊತ್ತಿಗೆ ಗುಡಾಕೇಶಕ್ ಬರ್ಲಿಲ್ಲ ಅಂದ್ರ 22 ದಿವಸ ಆತು. ನಾ 22 ದಿನದೊಳಗ ನನ್ನ ಮಗಳ ನನ್ನ ತಾಯಿ ಇಬ್ರನ್ನ ಕಳ್ಕೊಂತಿದ್ದೆ ಮಾಸ್ಟರ್. ನಾ ಸತ್ಯವಾದ ಮಾತು ಹೇಳ್ತಾ ಇದ್ದೀನಿ ಪತ್ರಿಜಿ ಅಜ್ಜರ್ ಮತ್ತ ಅರುಣ್ ಕುಮಾರ್ ಸರ್ ಮುಂದ ನಿಮ್ಗೆಲ್ಲಾ ಮಾಸ್ಟರ್ ಮುಂದ. ಈ ಗುಡಾಕೇಶಕ್ ಬಂದ ನಾ 2 ಜೀವ ಉಳಿಸ್ದಂಗ ಆತು. ಇವ್ರ ಅಂತಿರ್ತಾರ ಅರುಣ್ ಕುಮಾರ್ ಸರ್, ಮನೆಯಲ್ಲಿ ಒಬ್ರು ಗುಡಾಕೇಶ ಮಾಡಿದ್ರ ಎಷ್ಟೋ ಮನಿ ಎಲ್ಲಾ ಸರಿ ಆಗುತ್ತಾ ಅಂತಾರೆ. ಅದ ಅಷ್ಟೇ ಅಲ್ಲ ಸರ್, ಸೈಡ್ ಎಲ್ಲ ನಾನ್ ನೋಡ್ತಾ ಇದ್ದೀನಿ ಸರ್. ನನಗ ರಿಲೇಶನ್ ಎಲ್ಲ ಏನೋ ಒಂಥರ ಸುಮ್ನೆ ಇದ್ರು ಆ ರೀತಿ. ನನಗ್ ಧ್ಯಾನ ಮಾಡಾಕ ಹುಚ್ಚಿ ಅಂತಿದ್ರು, ದಡ್ಡಿ ಅಂತಿದ್ರು, ಇದು ಏನೋ ಏನೋ ಅಂತಿದ್ರು ಮಾಸ್ಟರ್. ನನಗ್ ಬೈತಿದ್ರು, ಚೀತು ಅಂತ ಉಗುಳ್ತಿದ್ರು. ಈಗ ಅದೇ ಬುಕ್ ಇಸ್ಕೊಂಡ್ ಅವ್ರು ಓದ್ತಾ ಇದ್ರ ಮಾಸ್ಟರ್. ನನಗ್ ಒಂದೇ ಒಂದ್ ಆಸೆ, ನಾನ್ ಏನ್ ಹೇಳಕ್ ಇಷ್ಟ ಪಡ್ತಿದ್ದೀನಿ ಅಂದ್ರೆ ಎಲ್ಲರೂ ಧ್ಯಾನ ಮಾಡ್ಬೇಕು, ಎಲ್ಲರ ಧ್ಯಾನಿಗಳಾಗ್ಬೇಕು, ಎಲ್ಲರೂ ಸಸ್ಯಾಹಾರಿಗಳಾಗ್ಬೇಕು. ಅಷ್ಟೇ ನಮ್ದು. ನನಗ್ ಮೊದ್ಲು ಮೇನ್ ನನ್ನ ಆಸೆ ಏನಂದ್ರ ಫಸ್ಟ್ ನಮ್ ರಿಲೇಶನ್ ಇರೋ ನನಗ್ ಯಾರು ಕಷ್ಟ ಕೊಟ್ಟಾರ, ನನ್ಗೆ ಯಾರು ನೋವು ಕೊಟ್ಟಾರ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತಿದೀನಿ. ನಾನ್ ಈ ಜಗಕ್ಕೆ ಬರ್ಬೇಕಾದ್ರ ಅವರೇ ಕಾರಣ. ಒಂದೊಂದು ರೋಗಕ್ಕ ನಾನು ಕೃತಜ್ಞತೆ ಹೇಳ್ತಾ ಇದ್ದೀನಿ ಮಾಸ್ಟರ್. ನಾನು ಇದೆಲ್ಲ ಬರ್ಲಿಲ್ಲ ಅಂದ್ರ ನಾನು ಇದು ಧ್ಯಾನಕ್ಕ ಬರ್ತಿರ್ಲಿಲ್ಲ, ನಾನು ಇಂತ ಉನ್ನತವಾದ ಸ್ಥಾನಕ್ಕ ಬರ್ತಿರ್ಲಿಲ್ಲ ಮಾಸ್ಟರ್. ನನಗಿದೆಲ್ಲಾ ಅನುಭವಿಸಿದೀನಿ ಅಂತಂದ್ರ ಅವ್ರು ನನಗ್ ಕೊಟ್ಟಿದಾರ, ಅವ್ರ ಕೆಳಗ ನಮ್ ಮ್ಯಾಲ ಅಂತ ನಾ ಹೇಳಕ್ ಇಷ್ಟ ಪಡ್ತಾ ಇಲ್ಲ ಮಾಸ್ಟರ್. ನಾನೇನು ಒಂದ್ ಜಲಮದಾಗ ಹೊರಗ್ ಎಷ್ಟು ನೊಂದಿದ್ದೀನೋ ಎಷ್ಟು ಬೆನ್ಸಿದೀನೋ ಗೊತ್ತಿದ್ದಿಲ್ಲ. ಅದೇ ಕರ್ಮ. ನಾವೀಗೇನ್ ಅವ್ರು ನಮಗ್ ಕೊಡ್ತಾ ಇದಾರಲ್ಲ, ಅದು ನಾವು 20% ನಾವು ಅನುಭವಿಸ್ತಾ ಇರ್ತೀವಿ. ನಾವ್ ಒಂದು ಜಲಮದಾಗ ಅವ್ರಿಗೆ 100% ಕೊಟ್ಟಿರ್ತೀವಿ. ನಾವ್ ಇದೇ 20% ತಡ್ಕೊಳಕ್ ಆಗ್ತಾ ಇಲ್ಲ. ಮತ್ ಅವ್ರು ಎಷ್ಟು ನೊಂದ್ಕೊಂಡಿರ್ಬೇಕು ನಾವು ಕೊಟ್ಟಿದ್ದ 100%. ಅದ್ ಅದಕ್ಕೋಸ್ಕರ ನಾವ್ ಇದನ್ನ ಹೇಳಕ್ ಇಷ್ಟ ಪಡ್ತಿದೀನಿ ಮಾಸ್ಟರ್. ಅವ್ರು ನಮ್ಮನ್ನ ಉದ್ಧಾರ ಮಾಡಕಂತ ಬಂದ ದೇವ್ರುಗಳ ಅಂತ ಹೇಳ್ತಿದೀನಿ ಮಾಸ್ಟರ್ ನಾನು. ಅವ್ರು ನಮ್ಮನ್ನ ಕರ್ಮ ಕಳೆದ ತಾವು ಕರ್ಮ ಮಾಡಕ್ ಬಂದಿರೋ ದೇವ್ರು ಅಂತ ಹೇಳ್ತೀನಿ. ನಮಗೋಸ್ಕರ ಬಂದ ದೇವ್ರುಗಳು. ನಾನ್ ಇದು ಗುಡಾಕೇಶಕ್ ಬಂದ ತಕ್ಷಣ ಅವ್ರ ಮುಖ ನೋಡಿ ನನಗ ಇನ್ನೂ ಫಸ್ಟ್ ಧ್ಯಾನ ಮಾಡ್ತಿದ್ರೆ ನನ್ಗ್ ಹಿಂಗ್ ಮಾಡಿದ್ರಲ್ಲ ಅಂತ ಇನ್ನೂ ಒಂದ್ ಇದು ಇರ್ತಿತ್ತು. ಈಗ ಅವ್ರ ಮುಖ ನೋಡಿದ್ರೆ ನಂಗ್ ಬಹಳ ಖುಷಿ ಆಗತ್ ಮಾಸ್ಟರ್. ನನ್ಗ ಅವ್ರನ್ ಕರುಣೆ ಭಾವದಿಂದ ನೋಡ್ತಾ ಇದೀನಿ. ಗುಡಾಕೇಶಕ್ ಬಂದ ಮೇಲೆ ಏನು ಹೇಳಕ ಮಾತ್ರ ಇಲ್ಲ ಮಾಸ್ಟರ್ ನನ್ಗ. ಮತ್ತೆ ಅವ್ರು ನಮ್ ಕರ್ಮ ಕಳ್ಯಾಕ್ ಬಂದಿರ್ತಾರ ಮತ್ತೆ ನಮಗ್ ಬೇಕಂತ ನಾವ್ ತಗೊಂಡ್ ಬಂದಿರ್ತೀವಿ. ನಾ ಬರ್ಕೊಂಡ್ ಬಂದಿದೀನಿ ಮಾಸ್ಟರ್. ಇವು ಎಲ್ಲಾ ರೋಗ ಬೇಕು, ಇವ್ರಲ್ಲಿದ್ರ ಇವ್ರು ನನ್ಗ ಇವ್ರು ಇವ್ರು ನನಗ್ ಇದನ್ ಕೊಡ್ಬೇಕು ಅಂತ, ನನಗ್ ಗಂಡ ಬೇಕು ಇವ್ರಲ್ಲಿದ್ರ ಅಂತ. ಹಂಗಾಗಿ ಇದೆಲ್ಲಾ ನಾನ್ ಅನುಭವಿಸ್ತಿರೋದ್ ಮಾಸ್ಟರ್. ಇದ್ರೊಳಗ ಅವ್ರದ್ದೇನು ತಪ್ಪಿಲ್ಲ ಮಾಸ್ಟರ್, ನನ್ ರೋಗದ್ದೇನು ತಪ್ಪಿಲ್ಲ ಮಾಸ್ಟರ್, ನಮ್ದು ಏನು ತಪ್ಪಿಲ್ಲ ಮಾಸ್ಟರ್. ನಾನು ಕಲಿಯೋಕ್ಕಾಗಿ ಬಂದಿದ್ದೆ, ನಾನು ಕಲ್ಕೊಂಡಿದ್ದೀನಿ ಅಷ್ಟೇ. ನನಗ ಇದೊಂದು ಬಹಳ ದೊಡ್ಡ ಶಿಕ್ಷಣ ಅಂತ ಹೇಳ್ಬೋದು ಮಾಸ್ಟರ್. ಅದು ಎಷ್ಟು ದೊಡ್ಡದಾಗಿ ಶಿಕ್ಷೆ ಇರ್ತೈತಿ, ಅಷ್ಟು ದೊಡ್ಡ ಶಿಕ್ಷಣ ಕಲ್ಕೊಂತಿದೀವಿ. ನಾನು ಅಷ್ಟು ಶಿಕ್ಷೆ ಅನುಭವಿಸಿದೀನಿ, ಅಷ್ಟು ಶಿಕ್ಷಣ ಕಲ್ಕೊಂಡಿನಿ. ಅದು ಕಲ್ಲು ಇವ್ರ ಯಾರು ಗವಿಸಿದ್ದಪ್ಪ ಅಜ್ಜರು ಒಂದ್ ಮಾತು ಹೇಳ್ತಾರೆ ಮಾಸ್ಟರ್. ಅದೊಂದ್ ಹೇಳಕ್ ಇಷ್ಟ ಪಡ್ತೀನಿ. ಅದು ಕಲ್ಲು ಮತ್ತ ಮೂರ್ತಿ ದೇವ್ರಿಗೂ ಹೋಗ್ಬೇಕಾದ್ರ ಮೆಟ್ಲ ಹತ್ಕೊಂಡು ಹೋಗ್ತಿದ್ರಂತ. ಮೆಟ್ಲು ಅಂತಿತ್ತಂತ ಮೂರ್ತಿಗೆ ಹೇಳ್ತಂತ, ನೋಡು ನೀನ್ ಎಷ್ಟು ಪುಣ್ಯ ಮಾಡಿದೀವಿ, ಇಬ್ರು ಒಂದೇ ಇದ್ರೊಳಗ ಬೆಳೆದಿದೀವಿ ನಾವು. ನಾನು ನೀನು ಇಬ್ರು ಒಂದೇ ಕಡೆಗೆ ಬೆಳೆದಿದೀವಿ, ಒಂದೇ ಕಡೆಗೆ ಹುಟ್ಟಿದೀವಿ, ಇಬ್ರು ಒಂದೇ ಕಡೆಗೆ ಜೀವನ ಮಾಡಿದೀವಿ. ಅದು ಒಂದು ಜೀವನ ಅಲ್ಲ ಮಾಸ್ಟರ್. ನಾವು ಮೊದ್ಲಕ್ ಒಂದು ಬೆಡ್ಡ ಗುಟ್ಟ ಆಗಿ ಕಲ್ಲಾಗಿನ ಹುಟ್ಟಿರ್ತೀವಲ್ಲ, ಆ ರೀತಿ ಅವು ಮಾತಾಡ್ತಂದಂತ. ಅದು ಮಾತಾಡಿದ್ಮೇಲೆ ಮೂರ್ತಿ ಹೇಳ್ತಂತ, ನೋಡಪ್ಪ ಇದ್ರೊಳಗ ಏನು ತಪ್ಪು, ನಿಂದೇ ತಪ್ಪಿರೋದು. ಈಗ ನೀನ್ ಒಂದ್ಸರ ನನ್ನ ಹೊಡೆದ್ರು, ಎಷ್ಟ್ ಹೊಡೆದ್ರು ನಾ ಸುಮ್ನೆ ಇದ್ದೆ. ಸುಮ್ನೆ ಇದ್ದೆ ಏನಾದೆ, ಮೂರ್ತಿ ಆದೆ. ಆದ್ರೆ ನೀನ್ ಏನಂದಿ, ಹೊಡೆದ್ರು ಸಾಕಪ್ಪ ಅಂದಿನಿ, ಅದಕ್ಕೆ ನೀನ್ ಮೆಟ್ಲಾದಿ, ನಾನು ಮೂರ್ತಿ ಆದೆ ಅಂತ ಹೇಳ್ತಾರ ಮಾಸ್ಟರ್. ಅದು ನಿಜ ಮಾಸ್ಟರ್. ನಾವ್ ಎಷ್ಟು ಪೆಟ್ಟು ತಿಂತೀವಿ ಅಷ್ಟು ನಾವು ಉನ್ನತವಾದ ಆತ್ಮಗಳಾಗ್ತೀವಿ ಮಾಸ್ಟರ್. ನನ್ನ ಆತ್ಮ ಉದ್ಧಾರ ಮಾಡ್ಕೊಳಕ್ಕೋಸ್ಕರ ನಾನು ಈ ಜನ್ಮದಷ್ಟಲ್ಲ, ಮುಂದೆ ಎಷ್ಟೋ ಜನ್ಮದ ಕರ್ಮನ ನಾವ್ ಒಮ್ಮಿಗೆ ತಗೊಂಡ್ ಬಂದಿದೀನಿ. ಅದಕ್ಕೆ ನನ್ಗೆ ಇಷ್ಟೆಲ್ಲಾ ಕಷ್ಟ, ಇಷ್ಟೆಲ್ಲಾ ಚಾಲೆಂಜ್ ಅಂತ ಹೇಳ್ತೀನಿ. ಕಷ್ಟ ಅಲ್ಲ, ಚಾಲೆಂಜ್ ಅಂತ ಹೇಳ್ತಿದೀನಿ. ನಾ ಕಲಿಯಕಂತ ಬಂದಿದ್ದೀನಿ, ಕಲ್ಕೊಂಡಿದ್ದೀನಿ. ಇದ್ರೊಳಗೆ ಯಾರ್ದು ಕಂಪ್ಲೇಂಟ್ ಇಲ್ಲ, ಜಡ್ಜ್ ಇಲ್ಲ, ಏನಿಲ್ಲ ಮಾಸ್ಟರ್. ನಾನು ಅವ್ರನ್ನ ಜಡ್ಜ್ ಮಾಡ್ಬೇಕಂತ ಮಾಡ್ತಾ ಇಲ್ಲ. ನಾನಾಗ್ಲಿ ಬರ್ಕೊಂಡ್ ಬಂದಿದ್ದೀನಿ ಅವ್ರು ಬೇಕಂತ. ಅವ್ರದ್ದು ಏನು ತಪ್ಪಿಲ್ಲ ಮಾಸ್ಟರ್. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಸರ್. ಓಕೆ ಮೇಡಮ್, ಸೂಪರ್. ರತ್ನಮ್ಮ ಮಾಸ್ಟರ್ ಮಾತಾಡಿ.
ನಮಸ್ತೆ ಸರ್. ನಮಸ್ತೆ ಮೇಡಮ್, ತುಂಬಾನೇ ಚೆನ್ನಾಗಿತ್ತು. ನಮಸ್ತೆ. ಕೇಳ್ತಾ ಇದ್ದಾಗ ಎಷ್ಟು ಏನು, ಯಾಕೆಂದ್ರೆ ನಾವ್ ಕೆಲವೆಲ್ಲ ಗೊತ್ತೇ ಇರಲ್ಲ ಇಷ್ಟು ಈ ರೀತಿ ನಾವ್ ಮಾಡ್ತೀವ ಅಂತ. ಅಂದ್ರೆ ನೋವನ್ನ ಅನುಭವಿಸ್ದಾಗ್ಲೇನೆ ನೋವಿನ ಅನುಭವಗಳು ಗೊತ್ತಾಗುತ್ತೆ. ನೋವಿನ ಅನುಭವದಿಂದ ಮುಂದಕ್ಕೆ ಬಂದಾಗ ಆ ನೋವಿನ ಅದು ಅನುಭವನು ಗೊತ್ತಾಗುತ್ತೆ. ಎರಡನ್ನೂ ಅನುಭವಿಸ್ದಾಗ ಅದ್ರ ಖುಷಿನೇ ಬೇರೆ ಇರುತ್ತೆ. ಎಷ್ಟು ಒಂದು ಇದಿರುತ್ತೆ. ನಾವು ಅದನ್ನ ಹೇಳೋದಿಕ್ಕೆ ಆಗಿರಲ್ಲ, ವರ್ಣಿಸಕ್ಕೆ. ಯಾಕಂದ್ರೆ ಈ ಸ್ಥಿತಿಗೆ ನಾವ್ ಬರೋದಿಕ್ಕೆ ಕಾರಣ ನಾವ್ ನಾವು ಫಸ್ಟ್ ಅನುಭವಿಸ್ತೇವಲ್ಲ ಅದೇ ಕಾರಣ ಅನ್ನೋದು ಮೇನ್ ಆಗುತ್ತೆ. ಯಾಕಂದ್ರೆ ಈ ಸ್ಥಿತಿಗೆ ನಾವ್ ಬರೋದಿಕ್ಕೆ ಅದು ಸರಿ ಹೇಳ್ತಾ ಇದ್ರು. ಆ ಧ್ಯಾನಿಗಳಿಗೆ ಆ ನೋವು ಪೆಟ್ಟಿನ ಮೇಲೆ ಪೆಟ್ಟು ಬೀಳ್ತಾ ಇದ್ದಾಗ್ಲೇನೆ ಧ್ಯಾನಕ್ಕೆ ಹೋಗ್ಬೇಕು ಅಂತ ಮನ್ಸು ಬಂದು ಧ್ಯಾನಕ್ಕೆ ಒಂದು ಮಾರ್ಗದರ್ಶನಕ್ಕೆ ಒಂದು ಇದಾಗದು ಅಂತ. ಹಂಗೆ ಪೆಟ್ಟು ಮೇಲೆ ಪೆಟ್ಟುಗಳು ಬಿದ್ದು ಈ ಮಾರ್ಗ ಸಿಕ್ಕೋದಿಕ್ಕೆ ಅದೇ ಕಾರಣ. ನಾವು ಕಷ್ಟ ಪಟ್ಟಿದ್ಮೇಲೆ ಈ ಈ ಒಂದು ದಾರಿ ಸಿಗ್ಬೇಕು. ಇದು ನಮ್ಗೆ ನಾವ್ ಮಾಡಿದ ನಮ್ ಫಲ ಅದು ನಮ್ಮನ್ನ ಸ್ವೀಕರಿಸುತ್ತೆ. ನಾವು ಸ್ವೀಕರಿಸಿದೀವಿ ಇದನ್ನ. ಆ ತುಂಬಾ ನೋವುಗಳು, ನಿಮ್ಮ ನೋವುಗಳೆಲ್ಲ ಕೇಳ್ತಾ ಎಷ್ಟು ಅನಿಸ್ತಾ ಇತ್ತು ಅಂದ್ರೆ ನಾನ್ ಏನ್ ಮಹಾ ಅಂತ ಅನ್ಕತಾ ಇದ್ದೆ. ಒಳಗಡೆ ಅನಿಸ್ತಾ ಇತ್ತು ನನಗೆ ನಾನೇ ಮಹಾ ದೊಡ್ಡದು, ನಾನು ಅಷ್ಟಕ್ಕೇನೆ ಏನೇನೋ ಆಗ್ಬೇಕು, ಏನೋ ಇದ್ ಮಾಡ್ಬೇಕು ಅಂತಿದೆ. ಆದ್ರೆ ನಿಮ್ಮಷ್ಟು ನೋವು ಮತ್ತೆ ನಿಮ್ ಜೊತೆ ಯಾರು ಇರ್ಲಿಲ್ಲ ಅಂತಂದಾಗ ಹೌದು. ಯಾಕಂದ್ರೆ ನೀನ್ ಒಬ್ನೇನೆ ಅದನ್ನ ಪ್ರೂಫ್ ಮಾಡುವಂತ ಭಗವಂತನೇ ಅದನ್ನ ಇದ್ ಮಾಡಿರ್ತಾರೆ. ಯಾಕಂದ್ರೆ ಯಾರು ನಮ್ ಜೊತೆ ಬಂದಿರಲ್ಲ, ನಮ್ಗ್ ಸಪೋರ್ಟಿಂಗ್ ಮಾಡೋದ್ ಯಾಕೆ ಯಾರು ಬಂದಿರಲ್ಲ. ಅವಾಗ ಯಾರಿಲ್ಲ, ನೀನೇ ಸಾಧಿಸು ಅದನ್ನ. ಹೌದು ನೀನ್ ಒಬ್ಳೇನೆ ಜನ್ಮ ತಗೊಂಡ್ ಬಂದಿರೋದು, ಅದನ್ನ ನೀನೇ ಅನುಭವಿಸ್ಬೇಕು. ನೀನ್ ಹಿಂದೆ ಮಾಡಿರೋದ್ ಈಗ ಅದನ್ನ ಕಳ್ಕೋಬೇಕು ಅನ್ನೋದಕ್ಕೆ ನಾವೇ ಪ್ರೂಫ್ ಆಗಿರ್ತೀವಿ. ಅದು ತುಂಬಾ ಒಂದು ರೀತಿ ನಿಮ್ದೆಲ್ಲ ಒಂಥರ ಕೇಳ್ತಾ ಎಷ್ಟು ಹೇಗ್ ಅನಿಸ್ತಿತ್ತು ಅಂದ್ರೆ ನಾವು ನಿಜಕ್ಕೂ ತುಂಬಾ ನಾನ್ ತುಂಬಾನೇ ನಿಮ್ಗಿನ್ನೂ ತುಂಬಾ ತುಂಬಾ ಸಫರ್ ಕಡಿಮೆ ಆಗಿದೆ ನನಗೆ ನಿಜವಾಗ್ಲು. ನಾನು ಅಷ್ಟನ್ನೇ ತಡ್ಕೊಳಕಿದಕ್ಕೆ ಆಗ್ತಿರ್ಲಿಲ್ಲ. ಏನು ಅನ್ಕೋತಿದ್ದೆ, ಅಯ್ಯೋ ಜೀವನ ಬೇಡಪ್ಪ ಹಾಗೆ ಹೀಗೆ ಅಂತ. ಆದ್ರೆ ನಿಮ್ದಂತೂ ತುಂಬಾನೇ ತುಂಬಾನೇ ಅಂದ್ರೆ ವರ್ಣಿಸಕ್ಕೆ ಆಗಲ್ಲ ಅಷ್ಟೊಂದು ನೋವು. ನಿಮ್ ನೋವನ್ನ ಹೇಳ್ತಿದ್ದಾಗ್ಲೇ ಮಲಬದ್ಧತೆ ಆಗೋದು, ಒಂದ್ ವೀಕ್ ಆಗಿರ್ಲಿ, ಬಾತ್ರೂಮ್ಗೆ ಹೋಗಕ್ ಆಗಲ್ಲ, ಬ್ಲಡ್ ಎಲ್ಲ ಕಿವಿಲ್ ಬರೋದು. ಅಪ್ಪ ಇದೆಂತ ವಿಚಿತ್ರ, ಹೇಗೆ ಇವೆಲ್ಲ, ಹೇಗೆ ಇಷ್ಟು ಕಾಯಿಲೆಗಳೆಲ್ಲ ಬರೋದಿಕ್ಕೆ ಕಾರಣ ಏನು, ಹೇಗೆ ಅನ್ಭವಿಸ್ತೋ. ತುಂಬಾನೇ ಚೆನ್ನಾಗಿತ್ತು ನಿಮ್ಮ ಅನುಭವ. ಮತ್ತೆ ಈಗ ಧ್ಯಾನಕ್ಕೆ ಸಿಕ್ಕಿ ನಿಜಕ್ಕೂ ಅರುಣ್ ಕುಮಾರ್ ಸರ್ ನಮ್ಗೆ ನೀವ್ ಹೇಳೋ ಹಾಗೇನೆ ಅವರು ಕೃಷ್ಣ ಪರಮಾತ್ಮನೇ ನಮ್ಗೆ ಈ ರೂಪಲ್ಲಿ ಬಂದು ನಮ್ಗೆ ಒಂದು ಒಳ್ಳೆ ಮಾರ್ಗಕ್ಕೆ ಬಂದಿದ್ದಾರೆ ಅಂತ ಅನ್ನೋದಿಕ್ಕೆ ಎಲ್ಲರಿಗೂ ಒಳಗಡೆನೆ ಇದೆ ಅದು. ನಾನಂತೂ ಫಸ್ಟ್ ಡೇನೆ ಹೇಳ್ಬಿಟ್ಟೆ ಅವ್ರಿಗೇನೆ. ಅದು ಯಾಕಂದ್ರೆ ನನ್ಗೆ ಅವ್ರದ್ದು ಇದನ್ನ ಕೇಳ್ತಾ ಕೇಳ್ತಾ ಒಳಗಡೆನೆ ಅನಿಸ್ತಾ ಇತ್ತು ನನಗೆ. ಹೌದು, ಆ ರೂಪಲ್ಲಿ ನಮ್ಗೆ ಮನ್ಸಿನ ರೂಪಲ್ಲಿ ಬಂದು ನಮ್ಗೆ ಮಾರ್ಗದರ್ಶನಕ್ಕೆ ಬಂದಿದ್ದಾರೆ ಅಂತ. ಇವತ್ತು ಹನುಮಾನ್ದು ಸೂತ್ರನ ಹೇಳ್ಬೇಕಾದ್ರೆ ನನ್ಗೆ ಹನುಮಾನೇ ಬಂದು ಹೋದಂಗೆ ಆಗೋಯ್ತು. ಅಷ್ಟು ಮೆಡಿಟೇಷನ್ ಇದ್ದೆ ನಾನು. ಹೌದು, ನನಗೇನಂತ ಹನುಮಾನ್ ಬಂದು ಎರಡನೇ ಸರಿ ಮತ್ತೆ ರಿಪಿಟೇಷನ್ ಆಯ್ತು. ನನ್ಗೇನೋ ಕೂತಿದ್ದೀನಿ, ನನ್ಗೆ ಹನುಮಾನ್ ಬಂದು ಹೋದಂಗೆ ಆಯ್ತು. ಅಪ್ಪ ಏನೋ ಒಂಥರ ಖುಷಿ ಆಯ್ತು ನನ್ಗೆ. ಅಷ್ಟು ಒಂಥರ ಹೇಗೀಗ ಆಗ್ತಾ ಇದೆ ಇವಾಗ ಅವೆಲ್ಲ ಅನುಭವಗಳು ಎಷ್ಟು ಚೆನ್ನಾಗಿ ನಡೀತಾ ಇದೆ. ಆ ತುಂಬಾನೇ ಚೆನ್ನಾಗಿತ್ತು ನಿಮ್ಮ ಅನುಭವ ಅಂತೂ. ತುಂಬಾ ನೀವು ಇದಕ್ಕೆ ವಂದನೆಗಳು. ನಿಮ್ಮ ಇದಕ್ಕೆ ತುಂಬಾ ಕಷ್ಟ ಅಂತ ಹೇಳಿದ್ರೆ ಅನ್ನೋದು ಈ ಒಂದ್ ಒಳ್ಳೇದಕ್ಕೆ ಮಾರ್ಗದರ್ಶನ, ಕಷ್ಟ ಅನ್ನೋದು ಒಳ್ಳೇದಕ್ಕೆ ಮಾರ್ಗದರ್ಶನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾನೇ ಚೆನ್ನಾಗಿತ್ತು. ನಿಮ್ ಅನುಭವ 10,000 ಜನಕ್ಕೆ ಒಂದು ಮಾರ್ಗದರ್ಶನ ಆಗುತ್ತೆ. 10,000 ಜನ ಅಲ್ಲ, 1,000 ಜನಕ್ಕೆ ಮಾರ್ಗದರ್ಶನ ಆಗುತ್ತೆ. ನೀವು ಯಾಕೆ ಅದ್ ಅಂದ್ರೆ ಕೆಲವ್ರಿಗೆ ಅದೇ ಉದ್ದೇಶ ಅದೇ ಕೆಲವ್ರಿಗೆ ಉದ್ದೇಶ ಮೇಡಮ್. ಜ್ಞಾನದ್ದು ಆ ಜ್ಞಾನದ್ದು ಅರಿವು ಇರಲ್ಲ, ಜ್ಞಾನದ ಬಗ್ಗೆ ಗೊತ್ತಿರಲ್ಲ. ಏನ್ ಸುಮ್ನೆ ಕಣ್ ಮುಚ್ಕೊಂಡ್ ಕೂತ್ಕೋತಾರಂತೆ ಏನೋ ಅಂತ ಆ ರೀತಿ ಭಾವನೆ ಬಂದಿರುತ್ತೆ. ಕೆಲವ್ರಿಗೆ ಹೇಳಿದ್ರು ಅರ್ಥ ಆಗಿರಲ್ಲ. ಕೆಲವ್ರಿಗೆ ನಾವ್ ಹೇಳಿ ಮಾಡ್ಸಿದ್ರು ಇಷ್ಟೇನಾ ಅನ್ನೋ ಒಂಥರ ಭಾವನೆ ಅವ್ರಲ್ಲಿ ಇರುತ್ತೆ. ಅದು ಯಾಕೆಂದ್ರೆ ಈ ಪೆಟ್ಟುಗಳು ಅವ್ರಿಗೆ ಬಿದ್ದಾಗ, ಪೆಟ್ಟುಗಳ ಮೇಲೆ ಪೆಟ್ಟು ಬಿದ್ದಾಗ, ನೋವು ಬಂದಾಗ, ಆ ನೋವಿನ ಅನುಭವಗಳಿಂದ ಮಾರ್ಗದರ್ಶನ ಧ್ಯಾನಕ್ಕೆ ಬಂದಾಗ ಅದು ನಿಮ್ದು ಒಂದ್ ಮಾರ್ಗದರ್ಶನಕ್ಕೆ ಒಂದು 1,000 ಜನ ಎಷ್ಟು ನಿಮ್ಮನ್ನ ನೋಡಿ ಮತ್ತೆ ಧ್ಯಾನಕ್ಕೆ ಬರ್ತಾರೆ ಅಂತ ಗೊತ್ತಿಲ್ಲ. ತುಂಬಾನೇ ಚೆನ್ನಾಗಿತ್ತು ನಿಮ್ದು ಅನುಭವ ಅಂತೂ ಯಾಕೆ ತುಂಬಾನೇ. ಮೇಡಮ್ ಯಾಕೆ ಮೇಡಮ್ ಶೇರ್ ಮಾಡಿದ್ನಿ ಅಂದ್ರೆ, ನಾನು ಇದೇ ರೀತಿ ಅನುಭವ ನೋಡಿ ಧ್ಯಾನಕ್ ಬಂದಿರೋದಲ್ಲ, ನನ್ನಂತ ಎಷ್ಟೋ ಜನ ಹೌದು ಇರ್ತಾರೆ. ನನ್ನ ವಿಡಿಯೋ ನೋಡಿ ಏನೋ ಈಗ ಎಲ್ಲಾನು ಇರೋರು ಒಂದ್ ಇರ್ತಾರೆ ಮೇಡಮ್. ಹಂಗಾಗಿ ಹೌದು ನನಗ ಇದು ನೋಡಿ ಬರ್ಲಿಲ್ಲ.
ಈ ಮಕ್ಕಳು ಕೂಡ ಹತ್ರ ಬರ್ತಿರ್ಲಿಲ್ಲ ಮೇಡಮ್. ಒಂದು ರೋಗ ತಡ್ಕೋಬೇಕಾ, ಒಂದು ತೊಂದ್ರೆ ತಡ್ಕೋಬೇಕಾ, ಮಕ್ಕಳು ನನ್ನ ಬಾ ಅಂತ ಕರೆದ್ರೆ ನಾನು ನೋಡಿ ಹೌದು, ಎಲ್ಲರೂ ದೂರ ಆಗ್ತಾರೆ ಮೇಡಮ್. ಅವಾಗ ಎಲ್ಲರೂ ದೂರ ಆಗ್ತಾರೆ. ಅವಾಗ ನೀನ್ ಒಬ್ಳೆ ಚಿಕ್ಕ ಪ್ರೂಫ್ ಮಾಡೋದಿಕ್ಕೆ ಒಬ್ರೇನೆ ಬೇಕು. ಅವಾಗ ಎಷ್ಟೋ ಯಾರನ್ನ ನೋಡಿ, ನಾವ್ ಎಷ್ಟು ಸಾಕಿರ್ತೀವಿ ನಮ್ ಮಕ್ಳೇ ದೂರ ಆಗಿರ್ತವೆ ಅಂದಾಗ ನಾವ್ ಏನು ಇವಾಗ ನೋಡಿ ಎಷ್ಟು ಇವಾಗ ಮಕ್ಳುಗಳು ಅವ್ರೇ ಹತ್ರಕ್ ಬಂದು ಅವ್ರಗಳಿಗೆನೆ ಈ ಪ್ರೀತಿ ತೊಡಿ ವಿಶ್ವಾಸ. ಈಗ ನಾನು ಬಿಟ್ಟು ಹಿಂದೆ ಸರಿಯಾಗಿಲ್ಲ ಮೇಡಮ್. ನಮ್ ತೊಡಿ ಸರಿಯಲ್ಲ ತಿನ್ನಿಸ್ತಾರೆ ನೋಡಿ ಫಸ್ಟ್ ಹೇಗಿದೆ. ನನ್ನ ಹತ್ರ ಬರ್ತಿರಲ್ಲ. ಹೌದು ಹೌದು, ಈಗ ನಾನು ಬಿಟ್ಟು ಹೇಗಿದೆ ಹಿಂದೆ ನೋಡಿ. ಸರಿಯಾಗಿಲ್ಲ. ಹ್ಮ್ ಹಾ ಹಾ ಅವ್ರೇ ನನಗ್ ಮಾರ್ಗದರ್ಶನ ಆಗ್ಯಾರ ಮೇಡಮ್. ನಾನು ಏನ್ರ ಹೌದು ಹೇಳ್ಬೇಕಾದ್ರೆ ಅವ್ರೇ ನನ್ನ ಹೌದು ಗುರುಗಳು ಹೌದು ಆಗ್ಯಾರ ಮೇಡಮ್. ಅವ್ರು ನಾನ್ ಹಿಂಗತ್ರ ಅಂದ ಹೌದು. ತಕ್ಷಣ ಹಂಗ ಅನ್ಕೋಬೇಡ, ಹ್ಮ್ ಹಿಂಗ ಅನ್ಕೋ. ಹೌದು ನಾನು ಎಲ್ಲರೂ. ಹೇಳ್ಬೇಕಿತ್ತ ಬಿಡ್ಬೇಕಿತ್ತ ಗೊತ್ತಿಲ್ಲ ಮೇಡಮ್. ಇಲ್ಲ ತುಂಬಾ ಒಳ್ಳೆ ಚೆನ್ನಾಗಿತ್ತು. ನಾನು ಫಸ್ಟ್ ಇಂದಾನು ಒಳ್ಳೆ ಕೇಳಿದೆ. ಉದ್ದೇಶ. ನಿಮ್ದು ಕೇಳ್ಬೇಕು ಅಂತಾನೆ ಜೈವೋದಿಂದ ನಾನು ಇಲ್ಲಿಗೆನೆ ಬೇಗ ಬಂದೆ. ಅಲ್ಲಿಗೆ ಅಟೆಂಡ್ ಮಾಡೋಣ ಅನ್ಕೊಂಡು ಜೈವೋದಿಂದ ನಾನು ಇಲ್ಲಿಗೆನೆ ಕಲೆಕ್ಟ್ ಮಾಡ್ಕೊಂಡೆ. ಫುಲ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕೇಳೋಣ, ಇವ್ರದ್ದು ನಾನು ಫುಲ್ ಕೇಳ್ಬೇಕು ಅಂತ ಹೇಳಿ ನಾನು ಇಲ್ಲಿಗೆ ಬಂದೆ. ನಿಮ್ದು ಫುಲ್ ತುಂಬಾ ಅನುಭವ ಅಂತೂ ತುಂಬಾನೇ ಎಷ್ಟು ಚೆನ್ನಾಗಿತ್ತು. ಯಾವ ಇದಾಯ್ತು, ಎಷ್ಟು ಬೇಗ ನೀವು ರಿಕವರಿ ಆಗಿ ವಾಪಸ್ ಬಂದ್ರಿ ನೀವು ಮತ್ತೆ. ತುಂಬಾ ಫೆಂಟಾಸ್ಟಿಕ್. ನಿಮ್ಗೆ ಥ್ಯಾಂಕ್ ಯು ಧನ್ಯವಾದಗಳು, ಮೇಡಮ್, ಥ್ಯಾಂಕ್ ಯು. ಹೃದಯಪೂರ್ವಕ ಥ್ಯಾಂಕ್ ಯು ಮ್ಯಾಮ್, ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿತ್ತು ಸರ್. ಚೈತ್ರ ಮಾತಾಡಿ. ಹಾ ರೀ, ಸರ್. ನಮಸ್ತೆ ಸರ್. ನಮಸ್ತೆ ವೀಣಾ ಮಾಸ್ಟರ್. ನಿಮ್ ಎಕ್ಸ್ಪೀರಿಯನ್ಸ್ ತುಂಬಾ ನಮಸ್ತೆ. ಚೆನ್ನಾಗಿತ್ರಿ. Thank ನೀವ್ you. ಹೇಳಿಲ್ಲ, ನೀವು ನೋವುಗಳಾದ್ರೇನ ಜಾಸ್ತಿ ಧ್ಯಾನಕ್ ಬರೋದು ಅಂದ್ರೆ ಅದು ನಿಜ. ಯಾಕಂದ್ರೆ ನೋವು ಇದ್ರೇನೆ ಧ್ಯಾನ ಅನ್ನೋದು ಗೊತ್ತಾಗ್ತೈತಿ. ಇಲ್ಲ ಅಂದ್ರೆ ಯಾರು ಬರಲ್ಲ. ನಿಮ್ ಎಕ್ಸ್ಪೀರಿಯನ್ಸ್ ಇಂದ ತುಂಬಾ ಜನ ಬರ್ತಾರ ನನಗ ಹೌದು. ಅನಿಸ್ತು. ಯಾಕಂದ್ರೆ ಈಗ ನಾನು ಅದೇ ಉದ್ದೇಶ ಇಟ್ಕೊಂಡಿದ್ದೆ. ಅದೇ ಉದ್ದೇಶ ಮಾಸ್ಟರ್. ಅದೇ ನಮ್ ಫ್ರೆಂಡ್ಸ್ ಎಲ್ಲಾ ಹೇಳಿದೀನಿ ನಾನು. ಅವ್ರ ಅಂತಾರ ಇಷ್ಟೆಲ್ಲಾ ರಾತ್ರಿ ಎಲ್ಲಾ ಕೂಡ್ಬೇಕಾ, ಹುಚ್ಚ ಅಂತಾರ ನನಗ. ನನಗಾದ್ರೂ ಹುಚ್ಚಿ ಅಂತಾರ. ಈಗ ಅದನ್ನ ಬಿಡಾಕ್ ಹೋಗ್ಬೇಡ್ರಿ, ಮಾಡ್ರಿ ನೋಡ್ರಿ ಅಂತೀನಿ. ಆಲ್ರೆಡಿ ಈಗ ನಮ್ ಫ್ರೆಂಡ್ ಒಬ್ರು ಇಲ್ಲೇ ಅವ್ರು ಹಳ್ಳಿಯವರು, ಮತ್ತೆ ಈಗ ಬೇರೆ ಕಡೆ ಅದಾರ. ಅವ್ರು ಈಗ 15 days ಆಯ್ತು ಜಾಬ್ ಸಲುವಾಗಿ ಧ್ಯಾನಕ್ ಬಂದಾರ. ಅವ್ರ ಫಸ್ಟ್ ಡೇನ ಬುಡಾಕೇಶಿ ಬಂದಿದ್ದೆ ಅಂದ್ರೆ ಗ್ರೇಟ್ ಅಂತ ಹೇಳಿನ ಅವ್ರಿಗೆ ನಾನು. ಓಕೆ ಸರ್ ಜೊತೆನು ಮಾತಾಡಿ ನಾ ಗ್ರೇಟ್ ಇವತ್ತು ಗ್ರೇಟ್. ಈಗ ಮಾಡ್ ನೀನು ಅಂತ ಹೇಳಿ. ಅಂದ್ರೆ ಹೌದು, ಇವತ್ತು ಯಾರಿಗ ವಿಡಿಯೋ ಬಿಟ್ಟಿದ್ರು, 3 ವಿಡಿಯೋಗಳು ನೋಡಿದೆ, ವಾಯ್ಸ್ ಮೆಸೇಜ್ ಕೇಳಿದೆ. ತುಂಬಾನೇ ಅನುಭವಗಳು ಎಷ್ಟು ಚೆನ್ನಾಗಿ ಹಂಚ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಬಂತು. ನೀವು ಕೂಡ ಮಾತಾಡಿದ್ದೀರಾ ಅನ್ಸುತ್ತೆ ಅದ್ರಲ್ಲಿ ಒಂದು ಒಂದೇ ವಿಡಿಯೋದಲ್ಲಿ. ಸಲ ಮಾತಾಡಿನ್ರಿ ನಾನು. ಹೌದು ಹೌದು, ಅದನ್ನ ಕೇಳಿದೀನಿ ನಾನು. ತುಂಬಾ ಚೆನ್ನಾಗಿ ವಾಯ್ಸ್ ಇದು ಎಷ್ಟು ಚೆನ್ನಾಗಿ ಮೂಡ್ ಬರ್ತಾ ಇದೆ ಅಂತೂ. ನಾನು ಒಂದು ಬಿಡಲ್ಲ, ಎಲ್ಲ ಹಾಕೊಂಡು ಸ್ವಲ್ಪ ಟೈಮ್ ಸಿಕ್ಕಿದಾಗ ಹಾಕೊಂಡು ಕೇಳ್ತಾ ಇರ್ತೇನೆ. ಡ್ಯೂಟಿ ಇದ್ರು ಕೂಡ ಸ್ವಲ್ಪ ಯಾವ್ದಾದ್ರು ಒಂದ್ ಸ್ವಲ್ಪ ಕೆಲಸ ಒಂಚೂರು ಮರೆ ಮಾಚ್ಕೊಂಡು ಹೇಗಾದ್ರೂ ಒಂಚೂರು ಕೇಳ್ಬೇಕು ಅಂತ ಹೇಳಿ ಅದ್ ಕೇಳ್ಕೊಂಡು ಇದ್ ಮಾಡ್ತಾ ಇದೀನಿ. ತುಂಬಾ ಚೆನ್ನಾಗ್ ಬರ್ತಾ ಇದೆ ಇದು. ನಿಜವಾಗೂ ಈ ಧ್ಯಾನದಿಂದ ಎಷ್ಟೆಷ್ಟು ಕೆಲವರು ಒಂದು ಕೆಲ್ಸಕ್ಕೆ ಮತ್ತೆ ಕೆಲ್ಸಕ್ಕೆ ಅನ್ಕೊಂಡ್ ಬರ್ತಾರೆ. ಕೆಲವರು ತಮ್ಮ ಜೀವನನ ಸುಧಾರಿಸ್ಕೊಳ್ಳೋದಿಕ್ಕೆ ಅಂತ ಬರ್ತಾರೆ. ಕೆಲವರು ಆರೋಗ್ಯದ ದೃಷ್ಟಿಯಿಂದ ಬರ್ತಾರೆ. ಕೆಲವ್ರಿಗೆ ನೋಡೋಣ ಹೇಗೆ ಇದು ಅಂತ ಹೇಳಿ ಬರ್ತಾರೆ. ಹೇಗಿದೆ ಅನ್ಕೊಂಡ್ ಬರ್ತಾರೆ. ಹೇಗಿದೆ ಅನ್ನೋರ್ಗೆ ಹೇಗಿದೆ ಅಂತಾನೆ ಗೊತ್ತಿರಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಅವ್ರು ಹೇಗಿದೆ ಅಂದ್ರೆ ಸ್ವಲ್ಪ ಕಷ್ಟ ಅನ್ನೋದಿದ್ರ ಅದ್ರ ಬೆಲೆ ಅರ್ಥ ಆಗ್ತೈತ್ರಿ. ಹೌದು ಹೌದು, ಅದಕ್ಕೆ ಹೇಳೋದು, ನಾವು ಏನೇ ಮಾಡಿದ್ರು ಸ್ವಲ್ಪ ಒಂದು ಒನಕೆನಲ್ಲಿ ಅವಾಗ ಕುಟ್ಟಿ ಒಂದು ಸೇರಿ ಅನ್ನ ಮಾಡಿ ತಿಂತಿದ್ರು ನೋಡಿ, ಅದ್ ಎಷ್ಟು ಪೌಷ್ಟಿಕ ಆಗಿ ಎಷ್ಟು ಚೆನ್ನಾಗಿತ್ತು. ಇವಾಗ ಡೈರೆಕ್ಟ್ ಆಗಿ ರೈಸ್ ಎಲ್ಲ ತಿಂದಿರ್ತೀವಿ ನೋಡಿ, ಅದ್ರ ರೈಸ್ ಹೇಗಿರುತ್ತೆ ಅದ್ ಹೇಗಿರುತ್ತೆ ಹಾಗೆ ಇದ್ರದ್ದು ಆ ಒಂದು ಶಕ್ತಿ ಅಷ್ಟು ಚೆನ್ನಾಗಿದೆ. ನಿಜವಾಗ್ನು ಧ್ಯಾನದ ಶಕ್ತಿ ತುಂಬಾನೇ ಅದ್ಭುತವಾಗಿದೆ. ನಿಜವಾಗಿ ಇವ್ರದ್ದು ವೀಣಾ ಮಾಸ್ಟರ್ ಅವ್ರದ್ದು ಎಕ್ಸ್ಪೀರಿಯನ್ಸ್ ತುಂಬಾ ಇಷ್ಟ ಆಯ್ತು. ಸಖತ್ತಾಗಿತ್ತು ತುಂಬಾನೇ ಒಂಥರ. ಇವ್ರದಂತೂ ಹೇಳೋದಿಕ್ಕೆ ಜಾಸ್ತಿ ಏನ್ ಗೊತ್ತಿದೆ ನಾನು, ಇವ್ರಿಗೆ ಇಷ್ಟೆಲ್ಲ ಈಗೆಲ್ಲ ಈಗೆಲ್ಲ ಊಟ ಎಲ್ಲ ಬಿಟ್ಟು ನೀರೆಲ್ಲ ಕುಡ್ಕೊಂಡ್ ಮಲ್ಕೊಂಡಿರೋದು, ಟ್ಯಾಬ್ಲೆಟ್ ಎಲ್ಲ ತಿನ್ಕೊಂಡು 2-3 ತಿಂಗಳು ಇರೋದು ಅಥವಾ ಸ್ವಲ್ಪ ದಿನಗಳೇ ಇರೋದು ಅಂತ. ಏನ್ ಗ್ರೇಟ್ ಅಲ್ವಾ ಮೇಡಮ್ ಇದು. ನಿಜವಾಗ್ನು ಅವರು ಈ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ನಿಜಕ್ಕೂ ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸರೇ ಮಾತಾಡ್ಬೇಕು ಇವಾಗ. ಸರ್ ಮಾತಾಡ್ಲಿ, ಅವ್ರ ಮಾತಾಡ್ಸಿ ಸ್ವಲ್ಪ ಕೇಳೋಣ. ನಿಜವಾಗೂ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾವ್ ಮಾತಾಡೋದಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿತ್ತು ಸರ್. ನನ್ಗೆ ಎಂತೂ ಮನ್ಸಂತ
ತುಂಬಾ ತುಂಬಾ ಖುಷಿ ಒಂಥರ ಒಳಗಡೆ ಹೇಗ್ ಅನಿಸ್ತಂದ್ರೆ, ನಾವು ಅನುಭವ ಧ್ಯಾನದಲ್ಲಿ ಇರೋರಿಗೆ ನಮ್ಗೆ ಇಷ್ಟ ಇದಾದ್ರೆ, ಧ್ಯಾನಕ್ಕೆ ಬರದಂತೆ ಅವ್ರು ಈ ವಿಡಿಯೋ ಕೇಳಿದಾಗ ಅವ್ರಿಗೆ ಎಷ್ಟು ಮನಸ್ಸು ಒಳಗಡೆ ಹೇಗೆ ಒಂದು ಶಕ್ತಿ ಬರುತ್ತೆ, ಅವ್ರಿಗೆಲ್ಲ ಮಾಡ್ಬೇಕು ಅನ್ನೊಂದು ಖುಷಿ ಬರುತ್ತೆ ಅವ್ರಿಗೆ, ಮತ್ತೆ ಬರ್ಬೇಕು ಅನ್ನೋ ಒಂದು ಧ್ಯಾನನೋ ಮನ್ಸಿಗೆ ಸಪೋರ್ಟ್ ಬರುತ್ತೆ ಮೇಡಮ್. ಅದ್ ನಂಗೆ ನಿಜಕ್ಕೂ ತುಂಬಾನೇ ಚೆನ್ನಾಗಿತ್ತು. ಇವತ್ತಿನ ವಿಡಿಯೋ ಅಂತೂ ತುಂಬಾ ಖುಷಿ ಆಯ್ತು. ಸಾವಿರಾರು ಜನಕ್ಕೆ ಮಾರ್ಗದರ್ಶನ ಆಗುತ್ತೆ ಈ ವಿಡಿಯೋ. ವಿಡಿಯೋ ಮಾಡಿ ಸರ್ ಆಗ್ತಾ ಇದಾರೆ ನಿಜಕ್ಕೂ. ಅವ್ರಿಗಂತೂ ಅವ್ರು ಯಾವ ರೀತಿಲಿ ಹೇಳೋದಿಕ್ಕಂತೂ ಸಾಧ್ಯನೇ ಇಲ್ಲ ಈಗ ಸರ್ಗೆ. ಅದು ಅಂತಾರೆ ಮೇಡಮ್, ಕೆಲವು ಜನ ಏನಂತಾರ, ನಿನಗ್ ಪಾಪು ಬೆಳೆಯತೈತಿ, ನೀ ಧ್ಯಾನ ಮಾಡ್ಬೇಡ, ನೀ ಧ್ಯಾನ ಮಾಡಿದ್ರ ಸರಿಯಾಗಿ ಬೆಳೆಯಂಗಿಲ್ಲ ಅಂತಿರ್ತಾರ. ನನಗ್ ಸರಿಯಾಗಿ ಬೆಳಿತೈತ ನನ್ ಕಾನ್ಫಿಡೆನ್ಸ್ ಐತೆ ಅಂತೇಳಿ. ಹೇಳ್ಕೊಳ್ಳಿ ಬಿಡಿ ಮೇಡಮ್, ಜನಗಳಿಗೋಸ್ಕರ ನಾವ್ ಏನು ಮಾಡೋದಿಕ್ಕಾಗಲ್ಲ. ಯಾಕಂದ್ರೆ ನಮ್ದೇನಿದೆ ಅದನ್ನ ನಾವ್ ಫಾಲೋ ಮಾಡ್ಬೇಕಾಗತ್ತೆ. ಬೇರೆಯವ್ರಿಗೋಸ್ಕರ ನಾವ್ ಏನು ಮಾಡೋದಿಕ್ಕಾಗಲ್ಲ. ನಮ್ ಒಳಗಡೆನೆ ನಮ್ಗೆ ಇನ್ನರಿಂಗ್ ಬರ್ತಾ ಇರುತ್ತೆ, ನಾವ್ ಏನ್ ಮಾಡ್ಬೇಕು, ನಾವ್ ಏನ್ ಹೇಳಿದ್ರೆ ಸರಿ ಅನ್ಸುತ್ತೆ, ಇವೆಲ್ಲ ನಮ್ಮಲ್ಲೇ ಗೊತ್ತಾಗುತ್ತೆ. ಹಂಗಾಗಿ ಅದು ನಾವ್ ಮಾಡೋದು ಯಾರಿಗಾದ್ರೂ ಅನುಭವ ಗೊತ್ತಿರ್ತೈತಲ್ರಿ ಅಷ್ಟೇ ನಂಬ್ತಾರೆ. ಕೆಲವು ಜನ ನಂಬಿದಾರೆ, ನಮ್ ಫ್ರೆಂಡ್ಸ್ ನಂಬಿದಾರೆ, ಹೌದಾ ಹೆಂಗ್ ನೋಡು ನಿಂದಿರು ಅಂತ ಹೇಳಿ. ಅದೇ ಹೇಳಿದ್ನಲ್ರಿ ಗೀತಾ ಅಂತ ಹೇಳಿ, ಜಸ್ಟ್ ಅವ್ರು ಹೌದೌದು. 15 ದಿವಸ ಆಯ್ತ್ರಿ ಈಗ ಮಾಡಾಕತ್ತ, ಡೈರೆಕ್ಟ್ ಬುಡಾಕೇಶನ್ ಮಾಡಾತಾರ ಅವ್ರು. ಓಕೆ ಓಕೆ ಆಮೇಲೆ ಶ್ವೇತಾ ಅಂತ ಹೇಳ್ರಿ, ಅವ್ರು ಬೆಂಗಳೂರೊಳಗ ಇರ್ತಾರೆ, ಇವ್ರು ಗೀತಾ ಬೆಳಗಾವ್ ಇರ್ತಾರೆ, ಅವ್ರು ಓಕೆ. ಮಾಡಾತಾರ. ಒಳ್ಳೆ ಒಳ್ಳೆ. ನಿಮ್ ಬರ್ತಾರೆ ಮೇಡಮ್ ಕಡೆಯವ್ರೇ ಅವ್ರಿಗೆ. ತುಂಬಾನೇ ಇದಾರೆ. ನಿಮ್ ಕಡೆಯವ್ರದೇ ವಾಯ್ಸ್ ಎಲ್ಲ ಬರೋದು, ನಮ್ ಕಡೆಯವ್ರದ್ದೆಲ್ಲ ಸ್ವಲ್ಪ ಕಡಿಮೆನೇನೆ. ಆ ಕಡೆಯವ್ರದೇ ವಾಯ್ಸ್ ಎಲ್ಲ ಮೆಸೇಜ್ಗಳೆಲ್ಲ ಆ ಕಡೆಯವ್ರದೇನೆ ಹೆಚ್ಚಿಗೆ ಬರ್ತಾ ಇದೆ. ನಾನು ಎಲ್ಲ ನೋಡ್ತಾ ಕೇಳ್ತಾ ಇದ್ದೀನಿ. ನಿಮ್ಮ ಆ ಕಡೆ ಭಾಷೆಗಳನ್ನೇ ಬರ್ತದೆ ಹೆಚ್ಚಿಗೆ. ನಮ್ಮ ಈ ಕಡೆಯವ್ರಿಗಿನ್ನ ಆ ಕಡೆಯವ್ರನ್ನ ತುಂಬಾನೇ ಮಾತಾಡಿ ಮಾತಾಡಿ ವಾಯ್ಸ್ ಮೆಸೇಜ್ ಎಲ್ಲ ಕೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಹೆಚ್ಚಿಗೆ ಮಾತಾಡಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸರ್. ಹಾ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ನೀವು ಥ್ಯಾಂಕ್ ಯು ಮಾತಾಡ್ಬೇಕು ಥ್ಯಾಂಕ್ ಸರ್. ಯು ಥ್ಯಾಂಕ್ ಯು. ಥ್ಯಾಂಕ್ ಯು. ಕಮಲಾ ಮಾಸ್ಟರ್ ಮಾತಾಡಿ. ಹಾ, ನಮಸ್ತೆ ಸರ್, ನಮಸ್ತೆ ಎಲ್ಲಾ ಮಾಸ್ಟರ್ಗೂ. ಚೈತ್ರ ಮೇಡಮ್ ಅವರು ಕನ್ಸೀವ್ ಇದಾರೆ ಅನ್ಕೋತೀನಿ. ಇಲ್ಲ, ಅದ್ಭುತವಾದ ಒಂದು ಮಾಸ್ಟರ್ಸ್ ಬರ್ತಾರೆ. ಯಾರ್ ಮಾತು ಕೇಳ್ಕೋಬಾರ್ದು ಅನ್ಕೋತೀನಿ. ಯಾಕಂದ್ರೆ ನಮ್ಮನೆಗೆ ಒಬ್ರು ಅದ್ಭುತವಾದ ಮಾಸ್ಟರ್ ಬಂದಿದ್ದಾರೆ. ಕನ್ಸೀವ್ ಆದಾಗಿಂದನೂ ಧ್ಯಾನ ಮಾಡ್ಸಿ ಮಾಡ್ಸಿ ಮಾಡ್ಸಿ, ಅದು ರತ್ನ ಮೇಡಮ್ಗೆ ಗೊತ್ತಿದೆ ಅದು. ನಾವು ರತ್ನ ಮೇಡಮ್ ಇದ್ದೀರಾ ಇಲ್ಲಿ? ಅವ್ರು ಇದೀನಿ ನಮ್ ಮೇಡಮ್, ಮಾತಾಡಿ ಮೇಡಮ್. ನಮ್ಮ ಮನೆಗೆ ಅದ್ಭುತವಾದ ಮಾಸ್ಟರ್ ಬಂದಿದ್ದಾರೆ ಬಂದಿದ್ದಾರೆ. ಬಂದಿದ್ದಾರೆ ಮೇಡಮ್. ಅದ್ಭುತವಾದ ಒಂದು ದೊಡ್ಡ ಇವರು ಬಂದಿದ್ದಾರೆ ನಿಜಕ್ಕೂನು. ಹೌದು ತುಂಬಾ ನನ್ಗಂತೂ ನೋಡಿ ತುಂಬಾನೇ ಖುಷಿ ಆಯ್ತು. ಅವ್ರ ಹೌದು. ಬರ್ತಡೇ ಎಲ್ಲ ಹಾಗಾಗಿ ಆಚರಿಸಿದ್ವು ಪಿರಿಮಿಡ್ ಅಲ್ಲಿ, ತುಂಬಾ ಚೆನ್ನಾಗಿತ್ತು. ಹೌದು, ಯಾಕಂದ್ರೆ ಯಾರ ಮಾತುನು ಕೇಳ್ಕೊಳ್ಳೋಣ, ಆದ್ರೆ ಅದನ್ನ ಅಲ್ಲಿಗೆ ತಲೆಗೆ ತಗೊಳೋದ್ ಬೇಡ. ಚೈತ್ರ ಮೇಡಮ್ ಖಂಡಿತವಾಗಿ ನಿಮ್ಮ ಹೌದು ಇದ್ರೆ ಒಳ್ಳೆ ಮಾಸ್ಟರ್ ಬರ್ತಾರೆ ನಿಮ್ ಮನೆಗೆ, ನೀವು ಹೌದು. ಸ್ವಾಗತ ಮಾಡಕ್ ರೆಡಿ ಇರಿ. ಯಾಕಂದ್ರೆ ಯಾವ್ದು ನೆಗೆಟಿವ್ ಆಗಿ ತಗೋಬಾರ್ದು. ಅವ್ರು ಹೇಳಿದ್ರಲ್ಲ ಹಂಗ ಹಿಂಗ ಅಂತ ತಗೊಂಡ್ರೆ ನೆಗೆಟಿವ್ ಆಗಿ ತಗೊಳ್ಳೇಬಾರ್ದು ನಾವು. ಯಾಕಂದ್ರೆ ಅದಕ್ಕೆ ಹೇಳೋಣ ಅಂತಾನೆ ನಾನು ಹ್ಯಾಂಡ್ ರೈಸ್ ಮಾಡಿದೆ. ಯಾಕಂದ್ರೆ ಅವ್ರಿಗೆ ಡಾಕ್ಟರ್ ಕನ್ಸೀವ್ ಅಂತ ಹೇಳಾಗಿಂದನು ನಾನು ಅಯ್ಯಪ್ಪ ಪಿಂಡಿ ಸರ್ ಕ್ಲಾಸ್ 11 ಗಂಟೆದು ಧ್ಯಾನಕ್ಕೆ ಅವ್ರನ್ನ ಕೂರಿಸ್ತಾ ಇದ್ದೆ. ಅದು ಹೊಟ್ಟೆಯಿಂದನೇ ಧ್ಯಾನ ಕಲ್ತ್ಕೊಂಡ್ ಬಂದಿದೆ, ಪಾಪು ಬಂದಿದ್ದಾರೆ. ಹಾಗಾಗಿ ನಿಮ್ಗೂ ಒಳ್ಳೆ ಮಾಸ್ಟರ್ ಬರ್ತಾರೆ ಮೇಡಮ್. ಚೆನ್ನಾಗಿತ್ತು ಅನುಭವ. ಎಂತೆಂತ ಅವ್ರು ವೀಣಾ ಅವರು ಎಕ್ಸ್ಪೀರಿಯನ್ಸ್ ಕೇಳ್ತಾ ಇರ್ತೀನಿ ನಾನು, ನಮ್ ಗ್ರೂಪ್ ಅಲ್ಲೂ ಇದ್ದಾರೆ. ಹಂಗಾಗಿ ಅದ್ಭುತವಾದ ಅನುಭವ ಅವ್ರದ್ದು. ಹೇಳ್ತಾ ಇರ್ತಾರೆ, ಬಹಳ ಖುಷಿ ಆಗುತ್ತೆ. ಮೈಸೂರವ್ರೇ ಅಲ್ವಾ ಮೇಡಮ್ ಅವರು ವೀಣಾ? ಇವಾಗ ಆ, ಅನುಭವ ಹಂಚ್ಕೊಂಡಿದ್ದು ಗಂಗಾವತಿ ಗಂಗಾವತಿ ಅವರು. ಅದೇ ನಾನು ವೀಣಾ ಅಂತ ಮೈಸೂರಲ್ಲಿ ಬೇರೆಯವ್ರು ಇದ್ದಾರೆ. ಹೌದು, ಅವ್ರು ಚಿಕ್ಕಬಳ್ಳಾಪುರ ಬೇರೆಯವ್ರು ಮೇಡಮ್, ಇದ್ದಾರೆ. ಇದು ಆದ್ರೆ ಹಳ್ಳಿ. ಇವ್ರು ಹೇಳಿದ್ದಾರೆ, ಇವರ ಎಕ್ಸ್ಪೀರಿಯನ್ಸ್ ಕೂಡ ಹೇಳಿದ್ದಾರೆ. ಓಕೆ ಓಕೆ. ಇದನ್ನು ಕೇಳಿದೀನಿ ನಾನು. ಕಾವೇರಿ ಪಿರಮಿಡ್ ಅವರು ಇದ್ದಾರೆ ಹೌದು ವೀಣಾ ಹೌದು ಮೇಡಮ್. ಹೌದು ಹೌದು ಹೌದು. ಕಾವೇರಿ ಹಾಗಾಗಿ ಪಿರಮಿಡ್. ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಅವರು. ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಅವ್ರದ್ದು. ಹೌದು ಹೌದು ಚೆನ್ನಾಗಿದೆ. ಹೌದು. ಧ್ಯಾನಕ್ ಬಂದವ್ರಿಗೆ ಮಾತ್ರ ಈ ತರ ಎಲ್ಲ ಅನುಭವ ಆಗ್ಲಿಕ್ಕೆ ಸಾಧ್ಯ ಆಗೋದು. ಎಲ್ಲರೂ ಧ್ಯಾನಕ್ ಬಂದಾಗ್ಲೇ ಅದ್ ಅನುಭವ ಪಡ್ಕೋಬೇಕು. ನಾವ್ ಅವ್ರಿಗೆ ಹಿಂಗೆ ಹಂಗೆ ಅಂತ ಏನು ನಾವ್ ಹೇಳಕ್ ಹೋಗ್ಬೇಡ್ದು, ಅವರೇ ಊಟ ಮಾಡಿ ಆ ಸವಿನ ಅನುಭವಿಸ್ಬೇಕು. ಗೈಡೆನ್ಸ್ ಅಂದ್ರೆ ಅಷ್ಟೊಂದು ಹೆಚ್ಚಿಗೆ ಮಾಡೋದಿಕ್ಕೆ ಆಗಿರಲ್ಲ. ಹೌದು, ಅನುಭವಗಳು ಧ್ಯಾನ ಮಾಡಿ ಮೇಡಮ್. ಅಷ್ಟೇ. ನಾವ್ ಅಷ್ಟೇ ಹೇಳಕ್ಕಾಗತ್ತೆ, ಧ್ಯಾನ ಮಾಡಿ ಅಂತ. ಗುರುಗಳು ಏನ್ ಹೇಳಿದ್ದಾರೆ, ಪ್ರಚಾರ ಮಾಡ್ಬೇಕು. ಆದ್ರೆ ನಾವು ಪ್ರಚಾರ ಮಾಡ್ಬೋದು, ಅಡಿಗೆ ಮಾಡಿ ಬಡಿಸ್ಬೋದು. ನುಂಗ್ಬೇಕಾಗಿರೋದು ಯಾರು? ತಿನ್ಬೇಕಾಗಿರೋದು ಯಾರು? ಆ ಸವಿನ ಅನುಭವಿಸ್ಬೇಕಾಗಿರೋದು ಯಾರು? ತಿಂದವ್ರೆ ಸವಿನ ಅನುಭವಿಸ್ಬೇಕು. ಅದು ತಿನ್ನಕ್ ಎಲ್ಲಾರು ರೆಡಿಯಾಗಿ ಬರ್ಬೇಕು.
ನಾವು ಹೌದಾ ಇವಾಗ ಆ ಸವಿನ ಅನುಭವಿಸ್ತಾ ಇದೀವಿ. ನಮ್ಮನ್ನ ನೋಡಿ ಹಾ ಬರ್ತಾರೆ ಎಲ್ಲ. ಹಾ ಇವತ್ತು ಧ್ಯಾನ ಜಗತ್ತಾಗ್ತಾ ಇದೆ. ಇವತ್ತು ವಿಶ್ವ ಹ್ಮ್ ಧ್ಯಾನ ದಿನ. ಎಲ್ಲರಿಗೂ ನಾನು ವಿಶ್ ಮಾಡ್ತಾ ಇದ್ದೀನಿ. ನಮ್ಮ ಮೆಡಿಟೇಷನ್ ಡೇ ಇವತ್ತು. ಥ್ಯಾಂಕ್ ಯು ಸೇಮ್ ಟು ಯು. ಥ್ಯಾಂಕ್ ಯು ಹೆಂಗೆ ಅಂದ್ರೆ ನಾನು ನಂಗೆ ಮೇಡಮ್ ಖುಷಿ ಇವತ್ತು ಆಯ್ತು. ವಿಶ್ವ ಧ್ಯಾನ ದಿವಸ ಅಂತ ಹೇಳ್ಬಿಟ್ಟು ಅದನ್ನ ಎಲ್ಲ ಇದು ನೋಡಿದ್ನಲ್ಲ, ನೋಡ್ಬಿಟ್ಟು ನೇರೆಸ್ಟ್ ಒಂದು ಚಿಕ್ಕದು ಪುಟ್ಟ ಮಕ್ಳದು ಒಂದು ನರ್ಸರಿಗೆ ಹೋಗ್ಬಿಟ್ಟು ಮಕ್ಕಳಿಗೆ ಮೆಡಿಟೇಷನ್ ಮಾಡಿಸಿ ಬಂದೆ ಮೇಡಮ್. ಏನೋ ಒಂಥರ ಚಿಕ್ಕ ಚಿಕ್ಕ ಮಕ್ಳು ಹೇಗೆ ಮಲಗ್ಬಿಟ್ವು ಮೇಡಮ್, ಖುಷಿಯಾಗಿ ಹೇಗ್ ಮಾಡಿದ್ವು ಅಂತೇಳಿ. ಹೌ- ಒಂದ್ ಸ್ವಲ್ಪ ಮಕ್ಳೇ ನೀವು ಧ್ಯಾನ ಮಾಡ್ತಾ ಇದ್ರೆ ಮಕ್ಳೇ ಅಂತ ಹೇಳಿ ಆ ಮಕ್ಳಿಗೆ ಹೇಳಿ ಹೇಳಿ ಸ್ವಲ್ಪ ಹೊತ್ತು ಒಂದ್ 10 ನಿಮಿಷ ಆಯ್ತಿದಂಗೆ ಫುಲ್ ಇದಾಗ್ಬಿಟ್ವು. ಎಷ್ಟು ಖುಷಿ ಅನಿಸ್ತು ಮೇಡಮ್. ಚಿಕ್ಕ ಚಿಕ್ಕ ಮಕ್ಳಿಗೆ ಬೇಗನೆ ಇದಾಗುತ್ತೆ ಮೇಡಮ್. ಯಾಕಂದ್ರೆ ವಯಸ್ಸಾದವ್ರಿಗಿನ್ನ ಬೇಗ ಮಕ್ಕಳಿಗೆ ಹೌದು. ಇದು ಇದಾಗುತ್ತೆ. ನಂಗೆ ಖುಷಿ ಆಯ್ತು ಮೇಡಮ್. ಇವತ್ತು ಅದೊಂದು ಮಾಡಿ ಬಂದೆ. ಏನೋ ಒಂಥರ ನಂಗೆ ಖುಷಿ ಅನಿಸ್ತು. ಒಂದು ಧ್ಯಾನಕ್ಕೆ ದೊಡ್ಡವ್ರಂದ್ರೆ ಒಂದು ಚಿಕ್ಕ ಪುಟ್ಟದೇನೋ ಒಂದು ಮಾಡ್ದೆ ಅಂತ ಅನ್ಸುತ್ತೆ ಮೇಡಮ್. ಇಲ್ಲ, ಅದು ದೊಡ್ಡ ಕೆಲ್ಸ ಮಾಡಿರೋದ್ ನೀವು. ಚಿಕ್ಕ ಪುಟ್ಟದ್ದೆಲ್ಲ. ದೊಡ್ಡವರು ಕ್ವಶನ್ ಮಾಡ್ತಾರೆ, ಇದ್ಯಾಕೆ ಅದ್ಯಾಕೆ ಇದ್ಯಾಕೆ. ಮಕ್ಳು ಅದೆಲ್ಲ ಕೇಳಲ್ಲ. ನಾವೇನ್ ಹೇಳ್ಕೊಟ್ರು ತಗೊಂತಾರೆ, ಬೇಗ ಡೈವರ್ಟ್ ಆಗ್ತಾರೆ. ಹಾಗಾಗಿ ಹೌದು ಮಕ್ಳಿಗೆ ನೀವ್ ಹೇಳ್ಕೊಟ್ಟಿದೀರಾ ಅಂದ್ರೆ ಮುಂದಿನ ಪ್ರಜೆಗಳು ಅವ್ರು ಅದನ್ನ ಹೌದು ಅಳವಡಿಸ್ಕೊಳ್ಳಿಕ್ಕೆ ಅಲ್ಲಿ ಯಾರು ಇರ್ತಾರೆ ಅವರೆಲ್ಲ ಒಂದ್ ಅದನ್ನ ಫಾಲೋ 20 ಮಾಡಿದ್ರು. ಮಕ್ಳಿತ್ತು ಮೇಡಮ್. ತುಂಬಾನೇ ಚೆನ್ನಾಗಿ ಕುತ್ಕೊಂಡ್ ಮಾಡಿದ್ವು ಮೇಡಮ್. ಆ ಮಕ್ಳಿಗೆ ಹೇಳ್ತಾ ಗಿಳ್ತಾ ಆಮೇಲೆ ಎಲ್ಲಾ ಮಕ್ಳಿಗೂ ಚಾಕ್ಲೇಟ್ ಎಲ್ಲ ಕೊಡ್ಸಿ ಮತ್ತೆ ಅಲ್ಲೇನೆ ಕೇಸರಿ ಬಾತ್ ಎಲ್ಲ ಮಾಡ್ಸಿ ಅಲ್ಲಿ ಕೊಡ್ಸ್ಬಿಟ್ಟು ಆಮೇಲೆ ಬಂದೆ ಮೇಡಮ್. ತುಂಬಾ ನಂಗೆ ನೋಯ್ತು, ಒಂಥರ ಮನ್ಸು ಅನಿಸ್ತು. ಅಯ್ಯೋ ದೇವ್ರೆ, ಯಾವ್ದೋ ರೂಪಲ್ಲಿ ಇದನ್ನ ಮಾಡಿಸ್ತಾ ಇದೀಯಪ್ಪ ನಿಂದು ದೇವ್ರು. ಯಾಕಂದ್ರೆ ನಾನ್ ಏನೇ ಮಾಡಿದ್ರು ಅವನಿಗೆ ಸಮರ್ಪಣೆ ಮಾಡ್ಬೇಕಾಗುತ್ತೆ ಮೇಡಮ್. ನಂದಲ್ಲ, ಯಾವ್ದು ನನ್ನದಲ್ಲ, ಅವಂದೇ ಎಲ್ಲವೂ. ಹಂಗಾಗಿ ಬಂದೆ ಮೇಡಮ್. ತುಂಬಾನೇ ಚೆನ್ನಾಗಿತ್ತು ಇವತ್ತು. ಎಲ್ಲ ಕೇಳಿ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೀವ್ ಥ್ಯಾಂಕ್ ಒಂದಿನ ಯು ಮೇಡಮ್. ನಿಮ್ದು ಅನುಭವ ಹಂಚ್ಕೊಳ್ಳಿ ಮೇಡಮ್, ಕಮಲಾ ಮೇಡಮ್. ಖಂಡಿತ ಖಂಡಿತ ಮಾಡಿ ಹಂಚ್ಕೊಳ್ಳೋಣ. ಸರ್ಗೆ ಒಂದ್ಸರಿ ಹೇಳಿ, ಒಂದ್ಸರಿ ಫೋಟೋ ಎಲ್ಲ ಒಂದ್ಸರಿ ನಿಮ್ದು ತುಂಬಾ ದೊಡ್ಡ ಅನುಭವಗಳಿದೆ ನಿಮ್ಮ ಹತ್ರ. ಹೇಳೋಣ ಮೇಡಮ್. ಇರ್ಲಿ ಮೇಡಮ್. ನಾನು ರಾತ್ರಿ ಗುಡಾಕೇಶಗೆ ಜಾಯಿನ್ ಆಗಿದ್ದೆ. ಆದ್ರೆ ನನ್ಗೆ ನೋಡದ್ನಲ್ಲ, ಯಾಕೆ ಬೇಗ ಹೊರಟೋದ್ರಿ ನೀವು? ಇಲ್ಲ ಫುಲ್ ಡೇ ಇದ್ದೆ. ಆದ್ರೆ ನನ್ ಕ್ಯಾಮ್ರಾ ಆನ್ ಮಾಡಿರ್ಲಿಲ್ಲ. ಸ್ಟಾರ್ಟಿಂಗ್ ಇಂದ ಬೆಳಗಿನ ಜಾವ ಎಕ್ಸರ್ಸೈಸ್ ವರೆಗೂನು ನಾನು ಇದ್ದೆ. ಆದ್ರೆ ನಂಗೆ ತುಂಬಾ ಕೂರಕ್ ಆಗ್ಲಿಲ್ಲ. ನಿದ್ರೆ ಹೌದೌದು. ಬಂದ್ಬಿಡ್ತಿತ್ತು. ಮತ್ತೆ ಮಲ್ಕೊಂಡ್ಬಿಡ್ತಾ ಇದ್ದೆ, ಎತ್ ಕೂತ್ಕೊಂತಾ ಇದ್ದೆ, ಮಲ್ಕೊಂತಾ ಇದ್ದೆ. ಅದಕ್ಕೆ ಏನಾದ್ರು ಸರ್ ನನ್ಗೆ ಏನಾದ್ರು 3 ಗಂಟೆಗೆ ನಾನು ಸೇರ್ಕೊಂಡ್ ನಾನು ಬಂದೆ. 3 ಗಂಟೆಗೆ 3 ಗಂಟೆಗೆ ಬಂದು ಮಾಡಿದೆ ಫುಲ್ಲು. 5 ಗಂಟೆಗೆ ಜೈವೋಗ್ ಹೋಗ್ಬಿಟ್ಟು ನೋಡ್ದೆ, ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡ್ಬಿಟ್ಟು ಮತ್ತೆ ರಿಟರ್ನ್ ಇಲ್ಲಿಗೆ ಬಂದ್ಬಿಟ್ಟೆ. ಮಾಡಿ ಅವ್ರು 7 ಗಂಟೆ ಸರ್ ಹೋಗ್ಬಿಟ್ಟು ಹೇಳ್ಕೊಟ್ಟಿದ್ದು ಎಕ್ಸರ್ಸೈಸ್ ಎಲ್ಲ ಅಷ್ಟೊಂದ್ ಮಾಡ್ಲಿಲ್ಲ ಫಸ್ಟ್ ಡೇ ಅಂತ. ನಾನಂತೂ ಒಂದೊಂದು ಮಾಡೋದು ಕೈದು ಮಾಡ್ತೀನಿ, ನೆಕ್ದ್ ಮಾಡ್ತೀನಿ ಕುತ್ಕೊಂಡು. ಇನ್ ಕಾಲಂತೂ ನೋವು ಎತ್ಗೆ ಇದ್ ಮಾಡಕ್ ಆಗಲ್ಲ. ಸೊಂಟದ್ದು ಒಂದ್ ಸ್ವಲ್ಪ ಮಾಡ್ತೀನಿ. ನೆಕ್ಕು ಕೈದು ಇದು ಅದಂತೂ ಫೆಂಟಾಸ್ಟಿಕ್. ನೆಕ್ಕಂತೂ ನೋವು ಬರ್ತಾ ಇತ್ತು. ಈಗಂತೂ ಆಲ್ರೆಡಿ ಚೆನ್ನಾಗೇ ಆಗ್ಬಿಟ್ಟಿದೆ. ಒಂದು ಸ್ವಲ್ಪ ನೋವೇ ಇಲ್ಲ ಕತ್ತಂತೂ. ಈಗ ಅನ್ನಕ್ಕೆ ಆಗ್ತಿರ್ಲಿಲ್ಲ. ಒಂದೊಂದ್ಸರಿ ತುಂಬಾ ನೋವು ಬರ್ತಾ ಇತ್ತು. ಕೂತ್ಕೊಂಡ್ರೆಲ್ಲ ನೋವು ಬರ್ತಾ ಇತ್ತು. ಇವಾಗೆಲ್ಲ ಚೆನ್ನಾಗಾಗಿದೆ. ಏನು ನೋವೇ ಇಲ್ಲ ಇವಾಗ. ಅದೇ ಅದಕ್ಕೆ ಇಡೀ ಥ್ಯಾಂಕ್ ಯು. ರಾತ್ರಿ ಧ್ಯಾನ ಇದು ಕ್ಲಾಸ್ ಒಳಗಡೆನೆ ಇದೆ. ತುಂಬಾ ಕೂರಕ್ ಆಗ್ಲಿಲ್ಲ ನನ್ಗೆ ಅಷ್ಟೇ. ಅದೇ 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 ಫಸ್ಟ್ ಅದೇ ಡೇ ಅಲ್ವಾ, ಫಸ್ಟ್ ಡೇ. ಹೌದಾ. ಹಂಗಾಗಿ ಹ್ಮ್. ನನ್ಗೆ ಬರ್ತಾ ಬರ್ತಾ ಅದು ಎಷ್ಟು ಸಾಧ್ಯವಾಗುತ್ತೆ ಅಷ್ಟನ್ನ ಅಟೆಂಡ್ ಮಾಡಿ ಮೇಡಮ್. ಆದ್ರೂ ಕಂಟಿನ್ಯೂ ಮಾಡೋಣ. ಖಂಡಿತ ನಾನು ಇರ್ತಾ ಇರ್ತೀನಿ, ನೀವು ಬನ್ನಿ ಖಂಡಿತ ಮಾಡೋಣ. ಮೇಡಮ್. ಆದ್ರೆ ಸ್ಟಾರ್ಟ್ ಆಗಿದ್ದು 9:30ಗೆ ನಾನು ಜಾಯ್ನ್ ಆದೆ. ಬೆಳಗಿನ ಜಾವನೇ ನಾನು 6:15 ತನಕ ಅವರು ಎಕ್ಸರ್ಸೈಸ್ ಮಾಡಿಸ್ತಾನೆ ಇದ್ರು. ಅವಾಗ ಹ್ಮ್. ನಿಲ್ಲಿಸ್ದೆ ನಾನು ಎಕ್ಸರ್ಸೈಸ್. ಇದು ಧ್ಯಾನ ಕೂರ್ಸಿದ್ಮೇಲೆ ನನ್ ಲೆಫ್ಟ್ ಅದೇ ಕೆಲ್ಸ ಇರುತ್ತೆ ಅಂತ ಇಲ್ಲ, ನಾನ್ ಅಲ್ಲಿ ಧ್ಯಾನಕ್ಕೆ ತೆಗೆದು ಬಿಟ್ಬಿಟ್ಟೆ. ಅದೇ ಇದೆಲ್ಲ ಮುಗೀತು. ಮೆಡಿಟೇಷನ್ಗೆ ಮಾಡುದು. ಮೆಡಿಟೇಷನ್ ಅಂತ ನಂಗಂತೂ ಕೊನೆಯಲ್ಲಿ ಮಾಡೋದಕ್ಕೆ ತುಂಬಾನೇ ಇಷ್ಟ. ಹಂಗಾಗಿ ಕೂತ್ಬಿಟ್ಟೆ ಮೆಡಿಟೇಷನ್ಗೆ. ಥ್ಯಾಂಕ್ ಯು ಚೆನ್ನಾಗಿ. ಸರ್, ಥ್ಯಾಂಕ್ ಯು. ಒಳ್ಳೆ ಅದ್ಭುತವಾದ ಇದು ನಮ್ಗೆಲ್ಲ ಧ್ಯಾನ ಕೊಡ್ತಾ ಇದ್ದೀರಾ ಅರುಣ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮಾಡಿ ಇನ್ನು ಜಾಸ್ತಿ ಜಾಸ್ತಿ ಮಾಡಿ. ಮಮತಾ ಎಂಡ್ರೈಸ್ ಮಾಡಿದ್ದೀರಿ, ಅನ್ಮ್ಯೂಟ್ ಮಾಡಿ ಮಾತಾಡಿ. ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ಕೇಳಿಸ್ತಾ ಇಲ್ಲ ನಮಸ್ತೆ ಮೇಡಮ್, ನಮಸ್ತೆ. ಮಾಸ್ಟರ್. ನಾನು ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಬಂದೈತೆ ಮಾಸ್ಟರ್. 2 ದಿನಾನು 1:30ಗೆ ಮಲಕ್ಕಂತ ಇದೀನಿ ಮಾಸ್ಟರ್. ಬ್ಯಾಕ್ ಪೇನ್ ಅಂದ್ರೆ ಬ್ಯಾಕ್ ಪೇನ್ ಬಂದೈತೆ ಮಾಸ್ಟರ್. ನನಗೆ ಇಷ್ಟ ಇಲ್ಲ ಮಾಸ್ಟರ್. ನನಗ್ ಮಾಡ್ಬೇಕು ಅಂತಾನೆ ಮೆಡಿಟೇಷನ್ ಮಾಡ್ಬೇಕು ಬೆಳಗ್ಗೆವರೆಗೂನು ಅಂತಾನೆ ಇಷ್ಟ ಇರುತ್ತೆ ಮಾಸ್ಟರ್. ಆದ್ರೆ ಬ್ಯಾಕ್ ಪೇನ್ ಹೆಚ್ಚಾಗಿ ಬಂದ್ಬಿಟ್ಟಿದೆ. ಮಾರ್ನಿಂಗ್ ಎಲ್ಲ ಹಿಂಗ್ ಬಗ್ಗಕ್ ಬರಲ್ಲ ಮಾಸ್ಟರ್. ಮತ್ತೆ ಯಾವಾಗ್ಲೂ ಬಾಡಿ ಬಿಸಿಯಲ್ಲೇ ಇರುತ್ತೆ ಮಾಸ್ಟರ್.
ಅಲ್ಲ ಅವರು ನಿಮ್ಗೆ ಬಿಸಿ ಬಿಸಿ ಇಡೀ ಬೆಳಿಗ್ಗೆ ಬಾಡಿ ಎಲ್ಲ ಬಿಸಿ ಬಿಸಿ ಹೋಗ್ತೈತಿ. ಮೇಡಮ್ ಕೇಳಿಸ್ತಾ ಇದೆಯಾ? ಬೆಳಿಗ್ಗೆ ಹಾ ಮ್ಯಾಮ್ ಬೆಳಿಗ್ಗೆ ನಿಮ್ಗೆ ಎಷ್ಟೊಂದು ಇದನ್ನ ವ್ಯಾಯಾಮ ಮಾಡಿಸ್ತಾರೆ ನೋಡಿ, ಅದನ್ನ ಮಾಡ್ಬೇಕಿತ್ತು ತಾನೇ ನೀವು. ಅದ್ ಮಾಡಿದ್ರೆ ಕರೆಕ್ಟ್ ಆಗ್ತಿತ್ತು ಅನ್ಸುತ್ತೆ ನನ್ ಪ್ರಕಾರ. ಹೌದು, ಎಸ್ ಬೆಳಿಗ್ಗೆ ವ್ಯಾಯಾಮ ಮಾಡಿಸ್ತಾರೆ ಮೇಡಮ್, ಅದನ್ನ ನೀವು ಮಾಡಿ ಮೇಡಮ್. ಅದ್ ಮಾಡಿದ್ರೆ ನಿಮ್ ಕ್ಲಿಯರೆನ್ಸ್ ಆಗುತ್ತೆ ಮೇಡಮ್. ಅದು ಪೇನ್ ಏನಿರಲ್ಲ. ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಅನ್ಮ್ಯೂಟ್ ಮಾಡಿ. ಬುಡಕೇಶಿಗ್ ಬಂದು 2 kg ಕಡಿಮೆ ಆಗಿದೆ. ಗುಡ್. ಊಟ ನಾನು ಮೊದ್ಲೇ ತೆಳ್ಳಗಿದೆ ಸರ್, ಇನ್ನೂ ಅಷ್ಟ್ ತೆಳ್ಳಗಾಗ್ಬಿಟ್ಟಿದ್ದೀನಿ ಸರ್ ಬುಡಕೇಶಿಗ್ ಬಂದು. ಎಲ್ಲಾರು ನನ್ನನ್ನ ಇವಾಗ ಮಮತಾ ಹೇಳ್ ಮಾತಾಡು ಅಂತ ಹೇಳಲ್ಲ ಸರ್, ಬುಡಕೇಶ ಅಂತ ಮಾತಾಡ್ತಾರೆ ಸರ್. ಏನ್ ನಮ್ಮಲ್ಲಿ ಇರೋದೆಲ್ಲ ಕ್ಲೆನ್ಸ್ ಆಗ್ತಿರ್ತೈತ್ ಮೇಡಮ್. ನಮಗೂ ಕೂಡ ಅನುಭವ ಆಗೈತ್ ಮೇಡಮ್. ಬೆಳ್ಳುಳ್ಳಿ ಎಲ್ಲಾ ಬಿಟ್ಟಿರ್ತೀವಲ್ಲ ಮೇಡಮ್, ನಾವ್ ಏನ್ ತಿನ್ಬಾರ್ದು ಬಿಟ್ಟಿರ್ತೀವಲ್ಲ, ನಮ್ಮಲ್ಲಿ ಇರೋದು ಬ್ಯಾಡವಾಗಿರೋದು ಹೋಗ್ತಿರ್ತೈತಿ. ಮತ್ತೆ ಧ್ಯಾನ ಮಾಡ್ಕೊಂತ ಹೋಗೋದು ಬೇಕಾಗಿರೋದು ಸೇರ್ಕತೈತಿ ಅಷ್ಟೇ ಮೇಡಮ್. ಮತ್ತೆ ನಮಗೂ ಸರಿ ಹಂಗೆ ಆಗ್ತೀರಾ ಮೇಡಮ್. ಮೇಡಮ್? ನಮ್ಗೆ ಸರಿ ಅಷ್ಟ ಆಗ್ತೀರಾ 60 ಮತ್ತೆ? ಕೆಜಿ ಇದ್ವಿ, ಈಗ 49 ಕೆಜಿ ಆಗಿವಿ. ಫಸ್ಟ್ 60 ಕೆಜಿ ಇದ್ವಿ. ಅದಕ್ಕೆ ಏನು ಭಯ ಪಡ್ಬೇಕಿಲ್ಲ ಮೇಡಮ್. ನಮ್ಗೆ ಬೇಡವಾದದ್ದು ಹೋಗ್ತಾ ಇರ್ತೈತಿ. ಅದು ಕ್ಲೆನ್ಸಿಂಗ್ ಆಗುತ್ತೆ. ಆಮೇಲೆ ನೀವು ಚೆನ್ನಾಗಿ ಊಟ ಮಾಡಿ. ಸರಿ ಆಗುತ್ತೆ, ಊಟ ಮಾಡಿ ಏನಾಗಲ್ಲ, ಚೆನ್ನಾಗ್ ಆಗ್ತೀರಾ. ಚೆನ್ನಾಗಿ ತೂಕ ಎಲ್ಲ ಕಡಿಮೆ ಆಗೋದಿಕ್ ಸಾಧ್ಯನೇ ಇಲ್ಲ ಆತರ ಧ್ಯಾನದಿಂದ. ಊಟ ಮಾಡಿ ಚೆನ್ನಾಗಿ. ಹ್ಮ್ ಒಂದ್ ವೇಳೆ ಕಡಿಮೆ ಅಂದ್ರೆ ಆಗ್ಲಿ ಬಿಡಿ, ತೊಂದ್ರೆ ಇಲ್ಲ. ಇನ್ನೊಂದು ಸಣ್ಣಕ್ಕಿರ್ಬೇಕು. ಇಲ್ಲ ಅಂದ್ರೆ ಕಾಯಿಲೆಗಳು ಬರ್ತವೆ ಸುಮ್ನೆ ಅಲ್ವಾ. ಹೌದೌದು ಸರ್. ಹ್ಮ್ ಅಷ್ಟೇ, ಆರೋಗ್ಯವಾಗಿರ್ಬೋದು. ಊಟ ಮಾಡಿ, ಚೆನ್ನಾಗಿ ಊಟ ಮಾಡಿ. ಅವಾಗ ಅಷ್ಟೆಲ್ಲ ಊಟ ಆರೋಗ್ಯ ಹಶ್ವೇ ಇದ್ದಾಗ ಆಗಲ್ಲ ಸರ್, 65 ಹಶ್ವೇ ಆಗಲ್ಲ ಸರ್. ಊಟ ಮಾಡ್ಬೇಕು ಅನ್ಸೋದೇ ಇಲ್ಲ ಸರ್. ಇವಾಗ ನೈಟ್ ಟೈಮ್ ಅಂತೂ ಊಟನೇ ಮಾಡಕ್ಕಾಗಲ್ಲ ಸರ್. ಅದೇ ನೀವು ಧ್ಯಾನ ಮಾಡಿರ್ತೀರಲ್ಲ, ಅದೇ ಎನರ್ಜಿನೇ ಜಾಸ್ತಿ ಇರ್ತದಲ್ವಾ, ಹಾಗಾಗಿ ಹಸುವಾಗಲ್ಲ. ಸರ್ ಅದು ಹಸು ಆಗ್ಲಿಲ್ಲ ಅಂದ್ರೆ ಅವರು ಒಂದು ಫ್ರೂಟ್ಸ್ ಏನಾದ್ರು ತಗೊಳ್ಳಿರ್ತಾರೆ ನೈಟ್ ಅಲ್ಲಿ. ಫ್ರೂಟ್ಸ್ ಮತ್ತೆ ಜ್ಯೂಸ್ ಏನಾದ್ರು ತಗೊಂಡ್ರೆ ಅದು ಅಲ್ಲಿಗೆ ಅಡ್ಜಸ್ಟ್ ಆಗುತ್ತೆ ಸರ್. ಫುಲ್ ಊಟನೇ ಮೇನ್ ಏನ್ ಅನ್ಕೊಳ್ಳೋದು ಬೇಡ. ಫ್ರೂಟ್ಸ್ ಏನಾದ್ರು ತಗೊಳ್ಳಿ, ಅಥವಾ ವೆಜಿಟೇಬಲ್ಸ್ ಏನಾದ್ರು ಬೇಯಿಸಿ ಬಾಯಲ್ಲೆಲ್ಲ ಮಾಡಿ ಒಂದ್ ಸ್ವಲ್ಪ ಒಂದು ಬೋಲ್ ವೆಜಿಟೇಬಲ್ಸ್ ಎಲ್ಲ ತಿಂದು ಒಂದು ಜ್ಯೂಸ್ ಕುಡೀರಿ ಸಾಕು. ನೈಟ್ ಊಟ ಅದೇ ಸಾಕು ಅನ್ಸುತ್ತೆ ನಿಮ್ಗೆ. ಈ ಕಾಳೆಲ್ಲ ನೆನೆಸಿ, ಮೊಳಕೆ ಕಾಳು ಹೌದು, ಮೊಳಕೆ ಕಾಳೆಲ್ಲ ಮಾಡ್ಕೊಂಡು ಉಪಯೋಗಿಸಿ. ತಿಂದ್ರು ದೇಹಕ್ಕೆ ಜಾಸ್ತಿ ಇದು ಪ್ರೋಟೀನ್ಸ್, ಕೊಬ್ಬರಿ. ಹೆಸರು ಕಾಳೆಲ್ಲ ತಿನ್ನಿ, ಪ್ರೋಟೀನ್ಸ್ ಎಲ್ಲ ಹೆಚ್ಚಿಗೆ ಸಿಗುತ್ತೆ ಅದ್ರಲ್ಲಿ. ಓಕೆ ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್. ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಪುನಃ 9 ಗಂಟೆ ಸೆಷನ್ಗೆ ಎಲ್ಲರೂ ಜಾಯ್ನ್ ಆಗಿ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಸರ್ವಂ ಶ್ರೀಕೃಷ್ಣ.